ನಮಸ್ಕಾರ. ಮೊದಲನೆಯಾಗಿ ಆಕ್ಚುಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಲಿಟ್ರೇಚರ್ ಕೊಡಲ್ಲ, ಯಾಕೆಂದ್ರೆ ನಮ್ಗೆ ಪ್ರೋಟೋಕಾಲ್ ತಿಳ್ಕೊಳ್ಳೋ ಅಷ್ಟು ಇಂಟ್ರೆಸ್ಟ್ ಥಿಯರಿ ಸಬ್ಜೆಕ್ಟ್ ಮೇಲೆ ಯಾರಿಗೂ ಇರಲ್ಲ. ಸುಮ್ನೆ ನಾನ್ ಪಾಟಿಗೆ ಹೇಳ್ತಾ ಹೋದ್ರೆ ಎಲ್ರು ಅವ್ರವ್ರು ಸೀಟ್ ಖಾಲಿ ಮಾಡ್ಬಿಡ್ತೀರಾ ಇಲ್ಲಿಂದ. ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳೋಣ ನಾವು. ಎಂಡೋಕ್ರೈನ್ ಗ್ಲಾನ್ಸ್ ಅಂದ್ರೆ ಎಲ್ಲಾನು ನಮ್ಗೆ ನೆಟ್ಟಲ್ಲಿ ಸಿಗುತ್ತೆ, ಆಯ್ತಾ? ಆದ್ರೂ ಫಾರ್ ಈ ಚಾರ್ಟ್ ಪ್ರಕಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋ ಅಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಂಡೋಕ್ರೈನ್ ಗ್ಲಾನ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರಾಪರ್ ರೆಗ್ಯುಲೇಷನ್ ಮಾಡುತ್ತೆ ನಮ್ಮ ಬಾಡಿನ. ಆ್ಯಂಡ್ ಇಟ್ ಇಸ್ ಅ ಪ್ರೊಟೆಕ್ಟರ್ ಲೈಕ್. ಅದು ಜಾಸ್ತಿ ಆದರೆ ಕಮ್ಮಿ ಆದರೆ ನಮಗೆ ಡಿಸೀಸಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಎಂಡೋಕ್ರೈನ್ ಗ್ಲಾನ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಏನೇ ಒಂದು ಸೆಕ್ರೀಷನ್ಸ್ ನಮ್ಮ ಬಾಡಿಯಲ್ಲಿ ಪ್ರಾಪರ್ ಆಗಿ ಆಗಬೇಕು ಅಂದರೆ ಅದು ಎಂಡೋಕ್ರೈನ್ ಗ್ಲಾನ್ಸ್ ಇಂದಾನೆ. ಆ್ಯಂಡ್ ಬ್ಯಾಲೆನ್ಸ್ಡ್ ಎಂಡೋಕ್ರೈನ್ ಗ್ಲಾನ್ಸ್ ಇಂದಾನೆ ನಮಗೆ ಅದು ನಮ್ಮ ಬಾಡಿಯಲ್ಲಿ ಸಾಧ್ಯ ಮಟ್ಟಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಎಂಡೋಕ್ರೈನ್ ಗ್ಲಾನ್ಸ್ ಬರೀ ಸೆಕ್ರೀಷನ್ಸ್ ಮಾತ್ರನೇ ಸೀಮಿತ ಅಲ್ಲ. ನಮ್ಮ ಸೈಕಾಲಜಿಕಲ್ ಏನಾದರೂ ಎಫೆಕ್ಟ್ ಆಗ್ತೀವಿ ಅಂದ್ರೂ ಕೂಡ ಈ ಎಂಡೋಕ್ರೈನ್ ಗ್ಲಾನ್ಸ್ ದೊಡ್ಡ ಪಾತ್ರ ಇದೆ ಇದರಲ್ಲಿ. ಅಂಡ್ ಇದು ಯಾವುದು ನಾನು ರಚನೆ ಮಾಡಿರೋದಲ್ಲ, ಈ ಲಿಟ್ರೇಚರು ಎಲ್ಲಾನು ಬೇರೆ ಕಡೆಯಿಂದ ಕಾಪಿ ಪೇಸ್ಟೇ ನಾವು ಮಾಡ್ತಾ ಇರೋದು. ಅದರಿಂದ ದಯವಿಟ್ಟು ಎಲ್ಲಾದ್ರೂ ಏನಾದರೂ ತಪ್ಪುಗಳ ಆದರೆ ಅದನ್ನ ನೀವು ತಿದ್ದಿ ನನಗೆ ಹೇಳಿ, ನಾನು ಅದನ್ನ ಸರಿ ಮಾಡ್ಕೊಳ್ತೀನಿ ಕೂಡ. ಆದಷ್ಟು ತಪ್ಪುಗಳಿಲ್ಲದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಮಧ್ಯೆ ನಾವು ಮನುಷ್ಯರೇ ಅಲ್ವಾ? ಆ್ಯಂಡ್ ವಿ ಆರ್ ನಾಟ್ ಬಿಗ್ ಪ್ರೊಫೆಸರ್ಸ್ ಹೂ ಹ್ಯಾವ್ ರಿಟರ್ನ್ ಆಲ್ ದ ಇದು ಲಿಟ್ರೇಚರ್ಸ್. ಎಲ್ಲೋ ಕಾಪಿ ಪೇಸ್ಟ್ ಮಾಡೋವಾಗ ನಮಗೂ ತಪ್ಪುಗಳಾಗುತ್ತೆ. ಅದರಿಂದ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪುಗಳಾದರೆ ನನ್ನ ಕಡೆಯಿಂದ. ಆದಷ್ಟು ನಿಮಗೆ ಈಸಿಯಾಗಿ ಒಂದು ಎಂಡೋಕ್ರೈನ್ ಗ್ಲಾನ್ಸ್ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾನು ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಏನಂದ್ರೆ ಈ ಎಂಡೋಕ್ರೈನ್ ಗ್ಲಾನ್ಸ್ ಏನಂದ್ರೆ ಇದು ಎಲ್ಲ ಒಂದಕ್ಕೊಂದು ಗ್ಲ್ಯಾಂಡು ಇಂಟರ್ ರಿಲೇಟೆಡ್. ಇದು ಎಷ್ಟು ಗ್ಲಾನ್ಸ್ ಇದೆ ಅಂದ್ರೆ ನಮ್ಗೆ ಒಂದು 7 to 8 ಗ್ಲಾನ್ಸ್ ಇದೆ. ಕೆಲವರು ಅದನ್ನ 7 ಅಂತಾರೆ, ಕೆಲವರು ಅದನ್ನೇ 8 ಅಂತ ಕೂಡ ಅಂತಾರೆ. ಅಕಾರ್ಡಿಂಗ್ ಟು ಚಕ್ರಾ ಸಿಸ್ಟಮ್ ಎತ್ಕೊಂಡ್ವಿ ಅಂದ್ರೆ ಅದು 7ಗೆ 7ಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಒಂದೊಂದು ಗ್ಲ್ಯಾಂಡ್ ಆಗಿ ಎತ್ಕೊಂಡ್ರೆ 8 ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಹೇಳ್ತಾರೆ, ಆಯ್ತಾ? ಯಾಕೆ ಇದು ಎಂಡೋಕ್ರೈನ್ ಗ್ಲಾನ್ಸ್ ಇಷ್ಟು ಇಂಪಾರ್ಟೆಂಟ್ ಒಂದು ಬಾಡಿಯಲ್ಲಿ ಅಂದ್ರೆ ಒಂದಕ್ಕೊಂದು ಯಾಕೆ ಇಂಟರ್ ಡಿಪೆಂಡೆಂಟ್ ಆಗಿದೆ ಅಂದ್ರೆ, ಒಂದು ಎಂಡೋಕ್ರೈನ್ ಗ್ಲಾನ್ಸ್ ಏನಾದ್ರೂ ಒಂದು ಲೆವೆಲ್ ಮೀರಿ ಅದು ಕೆಡ್ತು ಅಂದ್ರೆ, ಬ್ಯಾಲೆನ್ಸ್ ತಪ್ತು ಅಂದ್ರೆ ಬೇರೆ ಎಂಡೋಕ್ರೈನ್ ಗ್ಲಾನ್ಸ್ ಏಟು ತಿನ್ನಕ್ ಶುರುವಾಗುತ್ತೆ. ಇವಾಗ ಎಕ್ಸಾಂಪಲ್, ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ದು ಗೋನಾಡ್ 6 ಗ್ಲ್ಯಾಂಡ್ಸ್ ಏನಿದೆಯೋ ಅದು ಕೂಡ ನಮ್ಗೆ ಪ್ರಾಬ್ಲಮ್ ಆಗಕ್ ಶುರು ಆಗ್ಬಿಡುತ್ತೆ. ಅದರಿಂದಾನೇ ನಾವು ಹೇಳೋದು ಇಟ್ ಇಸ್ ಇಂಟರ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಫಸ್ಟ್ ನಾವು ಏನ್ ಮಾಡೋಣ, ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿ ಹೀಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಬಾಡಿ ಹೀಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇದನ್ನ ಬಾಡಿ ಬರೋಮೀಟರ್ ಅಂತ ಕೂಡ ಹೇಳ್ತಾರೆ. ಎಂಡೋಕ್ರೈನ್ ಗ್ಲಾನ್ಸ್ ಆರ್ ದ ಬರೋಮೀಟರ್ಸ್ ಆಫ್ ದಿ ಬಾಡಿ ಅಂತ ಕೂಡ ಹೇಳ್ತಾರೆ. ಅದೇ ಕ್ರಾನಿಕ್ ಕಂಡೀಷನ್ಸ್ ಏನಾದ್ರೂ ಒಂದ್ ಸಮಯ ಆದ್ರೆ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಜಾಯಿನ್ ಆಗ್ಬಿಟ್ಟು ಒಂದು ಹೋದ್ರೆ ಇನ್ನೊಂದು ಏಟ್ ತಿನ್ನೋಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಗ್ಲ್ಯಾಂಡ್, ಎಷ್ಟು ಗ್ಲ್ಯಾಂಡ್ಸ್ ಇದೆ ಅನ್ನೋದು ಫಸ್ಟ್ ಹೇಳ್ತೀನಿ ನೋಡಿ. ಥೈಮಸ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡು, ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಒಂದು ಗ್ಲ್ಯಾಂಡು, ಓವರೀಸ್, ಟೆಸ್ಟಿಸ್, ಸೆಕ್ಸ್, ಗೊನಾಡ್ ಗ್ಲ್ಯಾಂಡ್ಸ್ ಅದು ಥರ್ಡ್. ಮೂರು ನಂಬರ್ 3 ಅಂತ ಇಟ್ಕೊಳ್ಳೋಣ. ಹಿಂದೆ ಹೋಗುತ್ತೆ ಅದು. ಅದರಿಂದ ಇದು ಥರ್ಡ್ ಗ್ಲ್ಯಾಂಡ್ ಅಂದ್ರೆ ಇದು. ಸ್ವಲ್ಪ ನಿಧಾನ ಹೇಳ್ಬೋದಾ ಬರ್ಕೊಳ್ಳೋದಕ್ಕೆ? ನಿಧಾನವಾಗಿ ಹೇಳಿ ಅಂತ. ಓ, ಬರ್ಕೋಬೇಕಾ ನೀವು? ಓಕೆ, ಇರಿ ಇದು ಸ್ವಲ್ಪ ಲಿಟ್ರೇಚರ್ ಮಾತ್ರ ಕೇಳ್ಬಿಡಿ. ನಾನು ಒಂದೊಂದು ಗ್ಲ್ಯಾಂಡ್ ಹೇಳುವಾಗ ನಾನು ಹೇಳ್ತೀನಿ, ಶಾರ್ಟ್ ಆಗಿ ಬರ್ಕೊಂಡ್ಬಿಡಿ. ಆಮೇಲೆ ಅದಕ್ಕೆ ನೀವು
ಮುಂದೆ ಹಿಂದೆ ಸೇರಿಸ್ಕೋಬಹುದು. ನಿಮ್ಗೆ ಎಷ್ಟು ಅರ್ಥ ಮಾಡ್ಕೋಬೇಕು ಅಷ್ಟು ನಾ ಹೇಳ್ಕೊಡ್ತೀನಿ. ಆಮೇಲೆ ನೀವು ಅದನ್ನ ಸೆಂಟೆನ್ಸ್ ಫಾರ್ಮೇಶನ್ ನೀವು ಕ್ಲಾಸ್ ಮುಗಿದ ಮೇಲೆ ಸೆಂಟೆನ್ಸ್ ಫಾರ್ಮೇಶನ್ ಹೊರಟೋಗಿ, ಆಯ್ತಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಒಂದು ಗ್ಲ್ಯಾಂಡ್, ಅಡ್ರಿನಲ್ ಒಂದು ಗ್ಲ್ಯಾಂಡ್, ಆಮೇಲೆ ಪಿಟ್ಯುಟರಿ ಗ್ಲ್ಯಾಂಡ್ ಒಂದಿದೆ, ಪಿನಿಯಲ್ ಗ್ಲ್ಯಾಂಡ್ ಒಂದಿದೆ ನಮ್ಗೆ. ಇದೆಲ್ಲಾನು ಸೇರಿನೇ ನಮ್ಗೆ ಲಿಂಫ್ ಗ್ಲ್ಯಾಂಡ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್. ಅದು ಎಲ್ಲ ಸೇರಿ ನಮ್ಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೆಳಗಡೆಗೆ ಬರುತ್ತೆ. ನಾನು ಯಾಕೆ ಈ ಶೀಟ್ನ ಚಾರ್ಟ್ನ ಇಡಕ್ ಹೇಳಿದ್ದೀನಿ ಅಂದ್ರೆ, ನಾನು ಹೇಳುವಾಗ ಆ ನಂಬರ್ ಎಲ್ಲಿದೆ ಅಂತ ನೀವು ಹುಡ್ಕೋಬಹುದು. ಇದರಲ್ಲಿ ನನಗೆ ತುಂಬಾ ಸ್ಮಾಲ್ ಆಗಿದೆ ಇದು ಚಾರ್ಟು, ನನ್ಗೆ ಮ್ಯಾಕ್ಸಿಮಮ್ ಬ್ಲೋ ಮಾಡಕ್ಕೂ ಆಗ್ತಾ ಇಲ್ಲ. ನಾನು ನಂಬರ್ನ ಹೇಳ್ತೀನಿ, ನೀವು ಅದನ್ನ ಬ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲಿ ಜಾಗ ಎಲ್ಲಿ ಬರುತ್ತೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಅಷ್ಟು ಗ್ಲ್ಯಾಂಡ್ ಹೇಳಿ ಟಕ್ ಟಕ್ ಅಂತ ನೋಡೋದಿಕ್ಕಾಗಲ್ಲ. ನಾನು ಹೇಳೋ ಜಾಗದಲ್ಲಿ ನೋಡಿ ಆ ಜಾಗ ಬ್ಲೋ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸರಿಯಾ? ಇವಾಗ ಫಸ್ಟ್ ಥೈಮಸ್ ಗ್ಲ್ಯಾಂಡ್ ನ ಎತ್ಕೊಳ್ಳೋಣ. ಥೈಮಸ್ ಗ್ಲ್ಯಾಂಡ್ ಪಾಯಿಂಟ್ ನಂಬರ್ 38 ಎಲ್ಲಿ ಬರುತ್ತೆ ಅಂದ್ರೆ, ನಮ್ಮ ಪಾಮ್ನ ಓಪನ್ ಮಾಡಿದಾಗ ಎರಡು ಬೆರಳನ್ನ ಬೇರೆ ಮಾಡ್ಕೊಳ್ಳಿ. ಫಸ್ಟ್ 2 ಬೆರಳು, ಎರಡನೇ 2 ಬೆರಳು, ದಟ್ ಇಸ್ ರಿಂಗ್ ಫಿಂಗರ್ ಅಂಡ್ ಲಿಟಲ್ ಫಿಂಗರ್ನ ಮಧ್ಯ. ಫಸ್ಟ್ 2 ಫಿಂಗರ್ಸ್, 3rd and 4th ಫಿಂಗರ್ ಮಧ್ಯ ಎತ್ಕೊಂಡ್ರಿ ಅಂದ್ರೆ ಅಲ್ಲಿ ನೋಡಿ ಒಂದು ಸ್ಮಾಲ್ ಇದೆ, ಲಂಗ್ ಅಂಡ್ ಥೈಮಸ್ ಅಂತ ಇದೆ. ನೋಡಿದ್ರ 38 ಸಿಗ್ತಾ ಇದೆಯಾ? ಹಲೋ, ಅಲ್ಲಿ ಅಷ್ಟು ನೋಡ್ಕೊಳ್ಳಿ ಸಾಕು. ಆ ಜಾಗದಲ್ಲಿ ಹೋಗಿ ಪ್ರೆಸ್ ಮಾಡಿದ್ರಿ ಅಂದ್ರೆ ಒಂದು ಲಂಗ್ ಪಾಯಿಂಟ್ 30 ಅನ್ನೋದು ಲಂಗ್, ಸರಿಯಾ? 38 ಅನ್ನೋದು ಥೈಮಸ್ ಗ್ಲ್ಯಾಂಡ್. ಈ ಥೈಮಸ್ ಗ್ಲ್ಯಾಂಡ್ದು ಏನಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಓನ್ಲಿ ನಾನು ಹೇಳೋದು, ಇದು ಒಂದು ಚೈಲ್ಡ್ ಡೆವಲಪ್ಮೆಂಟ್ಗೆ ಏನು ಬೇಕೋ ಅದನ್ನ ನೋಡ್ಕೊಳ್ಳೋದು ಈ ಥೈಮಸ್ ಗ್ಲ್ಯಾಂಡ್ದು ಕೆಲಸ. ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಗಾಡ್ ಮದರ್ ಆಫ್ ಅ ಚೈಲ್ಡ್ ಅಂತ ಹೇಳ್ತಾರೆ. ಗಾಡ್ ಮದರ್ ಅಂದ್ರೆ ಅಮ್ಮನ ತರ ನೋಡ್ಕೊಳ್ಳೋದು, ಅಮ್ಮನ ತರ ನೋಡ್ಕೊಳ್ಳುತ್ತಂತೆ ಅದು ಗಾಡ್ ಮದರ್. ಅಮ್ಮ ಫಿಸಿಕಲ್ ಮದರ್, ಗಾಡ್ ಮದರ್ ಅಂದ್ರೆ ಇದೆಲ್ಲಾ ಗ್ಲ್ಯಾಂಡ್ಸ್ನು ಗಾಡ್ ಕೊಟ್ಟಿರೋದೆ. ನಮ್ ಸೃಷ್ಟಿ ಎಷ್ಟು ಇದಾಗಿದೆ ಅಂದ್ರೆ ಮಿರಾಕಲ್ ಬಾಡಿ ನಮ್ದು. ಇದೆಲ್ಲ ಹೆಂಗಪ್ಪ ಫಾರ್ಮ್ ಆಯ್ತು ಅಂತ ಕೂಡ ನಾವು ಯೋಚನೆ ಮಾಡಕ್ಕೆ ನಮ್ ಕೈಯಲ್ಲಿ ಊಹೆನೇ ಮಾಡದೇ ಅಷ್ಟು ಬ್ರಿಲಿಯಂಟ್ ಮೆಷಿನ್ ನಮ್ ಬಾಡಿ. ಅಂತ ಒಳ್ಳೆ ಬಾಡಿನ ನಾವು ಕೆಡಿಸೋ ಅಷ್ಟು ಪ್ರಚಂಡರು ನಾವೆಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಅದನ್ನ ನಮ್ಗೆ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಕೂಡ ನಮ್ಗೆ ಸಮ್ಟೈಮ್ಸ್ ಔಟ್ ಆಫ್ ಇದೋಗ್ಬಿಟ್ಟಿರ್ತೀವಿ. ಅದೆಲ್ಲಾನು ಸೇರಿನೇ ಗ್ಲ್ಯಾಂಡ್ಸ್ ನ ಹಾಳು ಮಾಡೋದು. ಅದನ್ನ ಮುಂದೆ ಯಾಕೆ ಅಂತಾನು ಕೂಡ ನಿಮ್ಗೆ ಹೇಳ್ತೀನಿ. ಹೆಂಗೆ ನಮ್ ಸೈಕಾಲಜಿಕಲಿ ನಾವು ಎಫೆಕ್ಟ್ ಆದ್ರೆ ಒಂದು ಗ್ಲ್ಯಾಂಡ್ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ. ಇದನ್ನ ಒಂದು ಗಾಡ್ ಮದರ್ ಅಂತ ಹೇಳ್ತಾರೆ. ಒಂದು ಮಗು ಬೆಳವಣಿಗೆಗೆ ಇದು ಅಷ್ಟೊಂದು ಇಂಪಾರ್ಟೆಂಟ್. ಈ ಥೈಮಸ್ ಗ್ಲ್ಯಾಂಡ್ ಪ್ರಾಪರ್ ಆಗಿದ್ರೆ ಮಾತ್ರ ಡಿಸೀಸ್ ಇಲ್ಲದೆ ಆ ಮಗು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಚೈಲ್ಡ್ ಬಾಡಿಲಿ ಅಂಡ್ ಮೈಂಡ್ ಪ್ರಾಪರ್ ಆಗಿ ಆ ಮಗುಗೆ ಬರ್ಕೊಳಕ್ ಆಗ್ತಿದ್ಯಾ ಮೇಡಮ್? ಯಾರೋ ಕೇಳಿದ್ರಿ? ಒಂದು ಚೈಲ್ಡ್ ಹಾ ಅದು ನೋಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಒಂದು ಚೈಲ್ಡ್ ಪ್ರಾಪರ್ ಆಗಿ ಡೆವಲಪ್ ಆಗ್ಬೇಕು, ಯಾವ ಮನಸ್ಸಲ್ಲಿ ಕೂಡ ಅಂಡ್ ಬಾಡಿ ಫಿಸಿಕಲ್ ಲೆವೆಲ್ ಅಲ್ಲಿ ಕೂಡ. ಫಿಸಿಕಲಿ ಅಂಡ್ ಮೆಂಟಲಿ ಒಂದು ಮಗು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಈ ಥೈಮಸ್ ಗ್ಲ್ಯಾಂಡ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸಣ್ಣ ಮಗುಗೆ ಕೂಡ ನಾವು ಟ್ರೀಟ್ ಮಾಡ್ಬೋದು. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಕಾಲಲ್ಲಿ ಮಾಡ್ತೀವಿ. ಯಾಕೆಂದ್ರೆ ಕೈ ಪುಟ್ಟಾದು ಅಲ್ವಾ, ಇಷ್ಟಿಷ್ಟು ಆ ಮಗುಗೆ 1 year ಒಳಗಡೆ ಇರೋ ಮಗುಗೆ ಅಷ್ಟೊಂದು ಚಿಕ್ಕ ಪಾಮ್ ಇರುತ್ತೆ, ಅದರಲ್ಲಿ ಅಂಗೈ ಅಷ್ಟು ಸ್ಮಾಲ್ ಇರುತ್ತೆ. ಆದ್ರೆ ಕಾಲು ಈಸಿಯಾಗಿ ನಮ್ಗೆ ಲೊಕೇಟ್ ಮಾಡೋದಕ್ಕಾಗುತ್ತೆ. ಯಾಕೆಂದ್ರೆ 1 year ಒಳಗಡೆ ಇರೋ ಮಗು ಯಾವಾಗ್ಲೂ ಕೈ ಮಡಿಚ್ಕೊಂಡಿರುತ್ತೆ ಅಲ್ವಾ, ಅದನ್ನ ಬಿಡಿಸಿ ನಮ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಏನಂದ್ರೆ ಆ ಮಕ್ಕಳಿಗೆಲ್ಲಾನು ಇದು ಒಂದೇ ಅಂತಲ್ಲ, ಯಾವುದೇ ನೀವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ 1 year ಒಳಗಡೆ ಇರೋ ಮಗುಗೆ ಇದು
ಹಾಲು, ದಟ್ ಇಸ್ ಇನ್ಸೈಡ್. ಇವಾಗ ಸರ್ ಹೇಳಿದ್ರಲ್ವ, ಯಾಂಗ್ ಸೈಡ್ ಇನ್ಸೈಡ್, ಪಾದ ಅಂತೀವಲ್ವ, ಯಾವುದು ನೆಲಕ್ಕೆ ಟಚ್ ಆಗುತ್ತೋ ಅದು ಆ ಪಾದನ, ದಟ್ ಇಸ್ ವೈಟ್ ಸ್ಕಿನ್ ಎಲ್ಲಿರುತ್ತೋ ಅದು ಇನ್. ಆ ಪಾದ ಒಳಗಡೆ, ಪಾದನ ನಾವು ಟ್ರೀಟ್ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಆ ಚೈಲ್ಡ್ ಅಷ್ಟು ಚೆನ್ನಾಗಿ ಬೆಳೆಯುತ್ತಂತೆ. 1 year ಒಳಗಡೆ ಇರೋ ಮಕ್ಕಳಿಗೆಲ್ಲ ಲೆಗ್ ನೆತ್ಕೊಳ್ಳಿ, ಲೆಗ್ಗಲ್ಲಿ ಸೋಲ್ ಮೇಲೆ ಟ್ರೀಟ್ಮೆಂಟ್ ಕೊಡಿ. ಅದೇ 1 year ಆದ್ಮೇಲೆ ಮಗು ಕೈ ಚೆನ್ನಾಗಿ ಓಪನ್ ಮಾಡಕ್ಕಾಗುತ್ತೆ ಅನ್ನೋವಾಗ ನೀವೇನ್ ಮಾಡಿ ಪಾಮಲ್ಲಿ ನೀವು ಅದ್ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಥೈಮಸ್ ಗ್ಲ್ಯಾಂಡ್ 12ರಿಂದ 15 ವರ್ಷವರೆಗೂ ಇದು ಆಕ್ಟಿವ್ ಆಗಿರುತ್ತೆ. ಯಾಕೆ ಅಂದ್ರೆ ಅದು ಗಾಡ್ ಮದರ್ ಅಂತ ಹೇಳಿದೀವಲ್ವಾ, 12ರಿಂದ 15 ವರ್ಷವರೆಗೂ ಇದು ತುಂಬಾ ಆಕ್ಟಿವ್ ಆಗಿರುತ್ತೆ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅಂಡ್ ಈ ಥೈಮಸ್ ಗ್ಲ್ಯಾಂಡ್ ಪ್ರಾಪರ್ ಆಗಿ ಕೆಲಸ ಮಾಡಬೇಕಾದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬೇಬಿ ಟು ಗ್ರೋ ಸರಿಯಾಗಿ ಆಗ್ಬೇಕಾದ್ರೆ, ಗ್ರೋತ್ ಸರಿಯಾಗಿ ಆಗ್ಬೇಕಾದ್ರೆ ಈ ಡಿಲೇಡ್ ಮೈಲ್ ಸ್ಟೋನ್ಸ್ ಎಲ್ಲ ಹೇಳ್ತಾರಲ್ವಾ, ಅದೆಲ್ಲಾನು ಥೈಮಸ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡಬಹುದು ಅಂತ ಅದಕ್ಕೆಲ್ಲ. ಬಟ್ ಡ್ಯಾಮೇಜಸ್ ಎಷ್ಟಿರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಕಿಡ್ನಿ ಎಸೆನ್ಸ್, ಪ್ರಿನೇಟಲ್ ಚಿ ಅಂತ ಏನ್ ಹೇಳ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೋತ್ ಹಾರ್ಮೋನ್ಸ್ ಕೂಡ ಮಗುವಲ್ಲಿ. ಬಟ್ ಥೈಮಸ್ ಗ್ಲ್ಯಾಂಡ್ ಮಾಡುವಾಗ, ನಾರ್ಮಲ್ ಚೈಲ್ಡ್ ಥೈಮಸ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡುವಾಗ ಆ ಮಗು ಚೆನ್ನಾಗಿ ಬೆಳೆಯುತ್ತೆ. ಯಾವ ರೋಗಗಳು ಅಷ್ಟೊಂದು ಜಲ್ದಿ ಮಗುಗೆ ತಾಕಲ್ಲ. ಆಮೇಲೆ ಅದು ಒನ್ಸ್ ದ ಬಾಡಿ ಡೆವಲಪ್ಮೆಂಟ್ ಅನ್ನೋದು ಒಂದು ಏಜ್ ವರ್ಗು ಮಾತ್ರನೇ ಡೆವಲಪ್ ಆಗುತ್ತಲ್ವಾ ಎಲ್ರಿಗೂ. ಆಮೇಲೆ ಅದೇನಾಗುತ್ತೆ, ನೆಕ್ಸ್ಟ್ ಒಂದು 50, 60, 40 years ಅಂತ ಇಟ್ಕೊಳ್ಳಿ. 40 years ಆನ್ವರ್ಡ್ ನಮಗೆ ಡಿಕ್ಲೈನೇಷನ್ ಶುರುವಾಗುತ್ತೆ ಅಲ್ವಾ. ಏನೇ ಒಂದು ಆರ್ಗನ್ಸ್ ಫಸ್ಟ್ 20-30 ವರ್ಷದಲ್ಲಿ ಇರೋ ಶಕ್ತಿ ನಮ್ಗೆ ಆಮೇಲೆ ಇರಲ್ಲ ಅಲ್ವಾ. ಅದೇ ತರಾನೇ ಇಲ್ಲುವೆ ಇದು 10-12 years ಅದು ಅಷ್ಟು ಆಕ್ಟಿವ್ ಆಗಿ ಆ ಮಗುನ ನೋಡ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ, ಆ ಗ್ಲ್ಯಾಂಡ್ 15 years ಆದ್ಮೇಲೆ ಏನಾಗುತ್ತೆ, ಆ ಗ್ಲ್ಯಾಂಡ್ ಇರುತ್ತೆ ಬಟ್ ಇನ್ಆಕ್ಟಿವ್ ಆಗುತ್ತೆ. ಇನ್ಆಕ್ಟಿವ್ ಹೆಂಗಾಗುತ್ತೆ ಅಂದ್ರೆ ಅದು ಶ್ರಿಂಕ್ ಆಗುತ್ತಂತೆ. ಆ ಗ್ಲ್ಯಾಂಡ್ಸ್ ಗ್ರಾಜುಲಿ ಶ್ರಿಂಕ್ ಆಗಿ ಅಂಡ್ ಸ್ಟಾಪ್ ಇಟ್ಸ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಅದು ಏನ್ ಆಕ್ಟಿವಿಟಿ 12 years ವರೆಗೂ ಒಂದು ಮಗುಗೆ ಮಾಡಬೇಕು ಅದು ಮಾಡಿ ಮುಗಿಸ್ಬಿಡತ್ತೆ. ಆಮೇಲೆ ಅದು ಏನಾಗುತ್ತೆ ಆ ಗ್ಲ್ಯಾಂಡ್ ಅಂದ್ರೆ ಶ್ರಿಂಕ್ ಆಗಿ ಸ್ಟಾಪ್ ಆಗಿ ಆ ಫಂಕ್ಷನಲ್ ಆಗಿ ಕನ್ವರ್ಟ್ ಆಗ್ಬಿಡತ್ತೆ. ಏನ್ ಅಷ್ಟವರೆಗೂ ಫಂಕ್ಷನ್ ಮಾಡ್ತಾ ಇತ್ತೋ ಅದು ಸ್ಟಾಪ್ ಆದ್ಮೇಲೆ ಅದು ಫ್ಯಾಟಿ ಟಿಶ್ಯೂ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಓಕೆ ಇದೆಯಾ? ಓಕೆ. ಇದೇನಾದ್ರೂ ಒಂದ್ ಸಮಯ ಇದು ಆಕ್ಟಿವಿಟಿ ಸ್ಟಾಪ್ ಆಗ್ಬೇಕು, ಆಯ್ತಾ? ಇದೇನಾದ್ರೂ ಆಕ್ಟಿವಿಟೀಸ್ ಸ್ಟಾಪ್ ಮಾಡಿಲ್ಲ, ತಿರುಗಿ ಏನೋ ಒಂದು ಕಾರಣದಿಂದ ಇದು ಆಕ್ಟಿವ್ ಆಗೋಯ್ತು ಅಂದ್ರೆ ಡಲ್ನೆಸ್ ಬರುತ್ತೆ ಬಾಡಿಯಲ್ಲಿ, ಫಟೀಗ್ ಸ್ಟಾರ್ಟ್ ಆಗುತ್ತೆ. ಅದು ಇನ್ನೊಂದು ಮಸಲ್ ಮೇಲೆ ಅದರದ್ದು ಪರಿಣಾಮ ಬೀರುತ್ತೆ. ಅದನ್ನೇ ಹೇಳೋದು ನಾವು ಮಯಸ್ಥೀನಿಯಾ ಗ್ರೇವಿಸ್ ಅಂತ ಒಂದು ಡಿಸೀಸ್ ಸ್ಟಾರ್ಟ್ ಆಗುತ್ತೆ, ವೇರ್ ಟೋಟಲ್ ಇನ್ಆಕ್ಟಿವ್ನೆಸ್ ಆಫ್ ದಿ ಸೆಲೆಕ್ಟೆಡ್ ಮಸಲ್, ಅದ್ಯಾವ ಮಸಲ್ ಮೇಲೆ ಅದು ಆಕ್ಟ್ ಮಾಡಕ್ ಶುರು ಆಗುತ್ತೋ ಆ ಮಸಲ್ ಇನ್ಆಕ್ಟಿವ್ ಆಗಕ್ ಶುರುವಾಗುತ್ತೆ. ಈ ಗ್ಲ್ಯಾಂಡ್ ಎಲ್ಲಿದೆ ಅಂದ್ರೆ ಇದು ನಾವು ಏನು 30 and 38 ನೋಡಿದ್ವಲ್ಲ, ಲಂಗ್ ಅಂಡ್ ದಿ ಥೈಮಸ್. ಲಂಗ್ ಸೂಪರ್ಫಿಷಿಯಲ್ ಲೇಯರ್ ಅಲ್ಲೇ ಸಿಕ್ಬಿಡತ್ತೆ. ಬಟ್ ಆದ್ರೆ ಸೂಪರ್ಫಿಷಿಯಲ್ ಅಂದ್ರೆ ಸ್ವಲ್ಪ ನೀವು ಇದು ಪೈನ್ ಗೊತ್ತಾಗುತ್ತೆ ನಿಮ್ಗೆ ಇಟ್ರೆ, ಆದ್ರೆ ಇದು ಅದಕ್ಕಿಂತ ಡೆಪ್ತ್ ಲೇಯರ್ ಅಲ್ಲಿ ಇರುತ್ತೆ. ಆ ಲಂಗ್ ಲೇಯರ್ಗಿಂತ ಡೆಪ್ತ್ ಲೇಯರ್ ಅಲ್ಲಿ ಥೈಮಸ್ ಗ್ಲ್ಯಾಂಡ್ ಇರುತ್ತೆ. ಇದಿಷ್ಟು ಥೈಮಸ್ ಗ್ಲ್ಯಾಂಡ್ ವಿಚಾರ. ಏನಾದ್ರೂ ಇದಕ್ಕೆ ಬೇಕಾ ಮೇಡಮ್? ಅದನ್ನ ಯಾವ ತರ ನಾವು ಅದನ್ನ ಯೂಸ್ ಮಾಡ್ಕೋಬೇಕು? ನೀವು ಜಸ್ಟ್ ಸಣ್ಣ ಮಕ್ಕಳಿಗೆ ಆ ಜಾಗ 30-38 ಇದೆಯಲ್ವಾ, ನೀವೇನ್ ಭಯ ಪಡ್ಬೇಕ ಕೆಲಸ ಇಲ್ಲ. ನೀವು ಯಾವ ಪಾಯಿಂಟ್ ಒತ್ತಿದ್ರು ಒಟ್ಟ ಲಂಗ್ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಥೈಮಸ್ ಕೆಲಸ ಮಾಡುತ್ತೆ ಅಷ್ಟೇ. ಆಯ್ತಾ? ನಾವ್ ಇದನ್ನೇ ಒತ್ಬೇಕು, ಹೆಂಗಪ್ಪ ಒಳಗಡೆ ಹೋಗಿ ನೋಡೋದು ಅಂದ್ರೆ ಅದಷ್ಟು ಡೆಪ್ತ್ ಅಲ್ಲಿ ಇರುತ್ತೆ. ನೀವು ನಾನು ಥೈಮಸ್ ಗ್ಲ್ಯಾಂಡ್ಗೆ ನಾನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ ಮನ್ಸಲ್ಲಿ ಅನ್ಕೊಂಡ್ರೇನೆ ಸಾಕು, ನೀವು ಆ ಪಾಯಿಂಟ್ ನ ಟಚ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ಗಿದೆ. ಸರಿಯಾ?
ಅದ್ ಎಷ್ಟ್ ಸಲ ಮಾಡ್ಬೇಕು ಮೇಡಮ್? ಯಾವ ರೀತಿ? ಇಲ್ಲಿ ನೋಡಿ ಮೇಡಮ್, ಒಂದು 20 to 30 ಟೈಮ್ಸ್ ಸುಮ್ನೆ ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ, ಒಂದು 20 ಟೈಮ್ಸ್ ಮಾಡಿಮ್ಮ. ಇದೇನು ಜಾಸ್ತಿ ಮಾಡಿದ್ರು ಏನು ಆಗ್ಬಿಡಲ್ಲ. ಡೈಲಿ ಮಾಡ್ಬೋದಾ ಮೇಡಮ್? ಡೈಲಿ ಮಾಡ್ಬೋದು 12 ಇಯರ್ಸ್ ಇರೋ ಮಕ್ಕಳಿಗೆ, 12 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ. ಯಾಕಂದ್ರೆ ಈ ಬಾಡಿನ ಒಂದು ಸ್ಟಡಿ ಸ್ಟೇಟ್ಗೆ ಎತ್ಕೊಂಡ್ ಬರುತ್ತೆ ಅಂದ್ರೆ ಅದೇ ಇಂಪಾರ್ಟೆಂಟ್. ಅಂದ್ರೆ ಅದು ಹುಟ್ಟಿದ ಮಗುವಿಂದನೂ ಮಾಡ್ಬೋದಾ ನಾವು? ಎಸ್ 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 ಎಸ್. ಅದಕ್ಕೆ ನಾವು ಹಿಂದಿನವರೆಲ್ಲ ಕಾಲೆಲ್ಲ ಬರ್ತ್ ಜಸ್ಟ್ ಬೋರ್ನ್ ಬೇಬೀಸ್ ಕೂಡ ಮಾಡ್ಬೋದಂತೆ. ಅದೇ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಸ್ನಾನ ಮಾಡುವಾಗ ಕಾಲನ್ನೆಲ್ಲ ಪ್ರೆಸ್ ಮಾಡ್ತಾರೆ. ನೀವು ಯಾವಾಗ ಬೇಕಾ ಮಾಡಿ, ಬಟ್ ಬಾತ್ರೂಮ್ ಅಲ್ಲಿ ನಾವು ಮಾಡ್ಕೊಂಡ್ ಕೂತ್ಕೊಂಡ್ರೆ ಆ ಮಗುಗೆ ಚಳಿ ಆಗುತ್ತೆ. ಒಳಗಡೆ ಬಂದ್ಮೇಲೆ ಎತ್ಕೊಂಡ್ ಬಂದ ಮಾಡ್ತಾರಲ್ವಾ ಹಿಂದಿನವರೆಲ್ಲ ಕಾಲ. ಹೌದಮ್ಮ ಹೌದಮ್ಮ, ಹಿಂದಿನವ್ರು ಎಲ್ಲಾ ಮಾಡಿರೋದೆಲ್ಲಾನು ಅದಕ್ಕೆ ಅಂತ ಒಂದು ಇದಿತ್ತು, ಎಲ್ರಿಗೂ ಗೊತ್ತಿತ್ತು ಎಲ್ಲಾನು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಯಾರು ಯಾರ ಮಾತು ಕೇಳಲ್ಲ ಮಕ್ಕಳು, ಹಂಗಾಗಿ ಅವೆಲ್ಲ ಹೊರಟೋಗಿದೆ. ಅದೆಲ್ಲ ಮೂಢನಂಬಿಕೆ ಆಗೋಯ್ತು ಕೆಲವೆಲ್ಲಾನು. 12 ಇಯರ್ಸ್ ಮಾಡಿದ್ರೆ ಅದು ಆಕ್ಟಿವ್ ಆಗಿರುತ್ತೆ ಅಂತನಾ? 12 ಇಯರ್ ವರೆಗೂ ಆಕ್ಟಿವ್ ಆಗಿರೋದ್ರಿಂದ ಅದು ನಾವು ಆಕ್ಟಿವೇಟ್ ಆವಾಗ ಮಾಡ್ಬೇಕು. 12 ಇಯರ್ ಆದ್ಮೇಲೆ ನಾವ್ ಆಕ್ಟಿವ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಾನು ಇವಾಗ ಆಲ್ರೆಡಿ ಹೇಳದ್ನಲ್ವಾ, ಆಕ್ಟಿವ್ ನಾವು ಮಾಡಬಾರ್ದು. ಅಪ್ ಟು 2 ಇಯರ್ಸ್ ವರೆಗೂ ಮಾಡ್ಬೋದು. ಆಕ್ಟಿವೇಟ್ ಆಯ್ತು ಅಂದ್ರೆ, ಬೈ ಚಾನ್ಸ್ ಆಕ್ಟಿವೇಟ್ ಆಯ್ತು ಅಂದ್ರೂ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಡಲ್ನೆಸ್ ಅಂಡ್ ಫೆಟಿಗ್ ಅನ್ನ ಕೊಡಕ್ ಶುರು ಆಗ್ಬಿಡುತ್ತೆ. ಆಯ್ತಾ? ಆದ್ರೆ ನನ್ ಲಂಗ್ ಹೊತ್ತದೆ, ಅಯ್ಯೋ ಇದ ಆಕ್ಟಿವೇಟ್ ಆಗ್ಬಿಡುತ್ತಾ ಅಂದ್ರೆ ಆಕ್ಟಿವ್ ಆಗಲ್ಲ ಮೇಡಮ್. ನೀವು ಲಂಗ್ ಅಂತ ಮನ್ಸಲ್ಲಿ ಇಟ್ಕೊಂಡು ನೀವು ಲಂಗ್ ಅನ್ನು ಒತ್ತಿರ್ತೀರಾ. ಬಾಡಿ ಇಂಟೆಲಿಜೆನ್ಸ್ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂದ್ರೆ, ನೀವು ಮಾಡೋ ಒಂದು ಟ್ರೀಟ್ಮೆಂಟ್ ನಿಮ್ ಪೇಷಂಟ್ಗೂ ನೀವು ಇಂಟರ್ ಕನೆಕ್ಟ್ ಆಗ್ಬಿಟ್ಟಿರ್ತೀರಾ ಸಬ್ ಕಾನ್ಶಿಯಸ್ಲಿ. ಅದರಿಂದಾನೇ ಇಂಥದೆಲ್ಲಾನು ನಾವು ನಂಬಿಕೆ ಇದ್ರೆ ಕೆಲಸ ಮಾಡುತ್ತೆ, ನಂಬಿಕೆ ಇದ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿರ್ತೀವಲ್ವಾ. ಇದೆ ಸಬ್ ಕಾನ್ಶಿಯಸ್ಲಿ ಕನೆಕ್ಟ್ ಆದ್ರೆ ಮಾತ್ರನೇ ಅದಾಗುತ್ತೆ. ಅವ್ರು ರಿಜಿಡ್ ಆಗಿದ್ರೆ ಇದೆಲ್ಲ ಏನಾಗ್ಬಿಡುತ್ತೆ ಅಂತ ಹೇಳೋರ್ಗೆ ಏನ್ ಮಾಡಿದ್ರು ಅದ್ ಕೆಲಸ ಮಾಡಲ್ಲ ಅಲ್ವಾ, ಹೇಳಿದೀವಲ್ವಾ. ಸೈಕಾಲಜಿ ವರ್ಕ್ ಆಗುತ್ತೆ. ಎಸ್, ಸೈಕಾಲಜಿಕಲಿ ಇಂಟರ್ ಕನೆಕ್ಟೆಡ್. ಅದು ಬ್ರೈನ್ ಅಷ್ಟು ವಂಡರ್ಫುಲ್ ಮೆಷನ್, ನಮ್ಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಗೆ ಕಡಿಮೆ. ಯಾರೋ ಒಂದು ಕೀಚ್ ಕೀಚ್ ಪೀಚ್ ಪೀಚ್ ಆಗ್ತಾ ಇದೆ ಸರ್. 12 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಮಾಡಿ ಸರ್. ಬುದ್ಧಿಮಾಂದ್ಯ ಹೊರಟೋಗುತ್ತಾ? ಮಾಡ್ಬೋದು ಸರ್, ಮಾಡ್ಬೋದು. ಸರ್ ಅದು ಒಂದು ಸಮಯ ಏನಾದ್ರೂ ಥೈಮಸ್ ಗ್ಲ್ಯಾಂಡ್ ಇಂದ ಪ್ರಾಬ್ಲಮ್ ಬಂದಿದ್ರೆ ರೆಕ್ಟಿಫೈ ಆಗುತ್ತೆ ಸರ್. ಅದಕ್ಕೂ ಬೇರೆ ಕಾರಣಗಳು ಇರುತ್ತೆ. ಖಂಡಿತವಾಗ್ಲು ಸರ್, ಒಂದಲ್ಲ ಅಲ್ವಾ. ನಾನು ಹೇಳಿಲ್ವಾ, ಪ್ರಿನೇಟಲ್ ಸಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕೂಡ ಆಗುತ್ತಲ್ವಾ. ನಾವೇನ್ ಹೇಳ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಇತ್ತು, ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತೀವಲ್ವಾ. ಇಂಪಾರ್ಟೆನ್ಸ್ ಅಂದ್ರೆ ಇಲ್ಲಿ ನೋಡಿ, ಒಂದು ಅಮ್ಮ ಹೆಂಗ್ ನೋಡ್ಕೊಳುತ್ತೆ ಒಂದ್ ಮಗುನ, ಎಷ್ಟು ಕೇರಿಂಗ್ ಆಗಿ ನೋಡ್ಕೊಳುತ್ತೆ ಒಂದ್ ಮಗುನ, ಅದೇ ಅದರ ಇಂಪಾರ್ಟೆನ್ಸ್. ಪ್ರಶ್ನೆ ಕೇಳ್ಬಿಟ್ಟು ಮ್ಯೂಟ್ ಮಾಡ್ಕೊಳಕ್ಕೆ ಸರ್, ಅವಾಗ ಚೆನ್ನಾಗ್ ಬರುತ್ತೆ. ಮಾನಿ ಮಾಡಿ ಅವಾಗ ಮಾತಾಡುವಾಗ ಮೇಡಮ್ ಪ್ರೆಗ್ನೆನ್ಸ್ ಮಾಡ್ಬಾರ್ದಲ್ವಾ? ಏನಂದ್ರೆ ಮಾಡ್ಬೋದು ಅಂತಾರೆ ಮೇಡಮ್, ಮಾಡಕ್ ಹೋಗ್ಬೇಡಿ. ನಾವೇನಾದ್ರೂ ಇದು ಒಂದು ಗ್ಲ್ಯಾಂಡ್ಗೋಸ್ಕರ ಹೇಳಿದ್ವಿ ಅಂದ್ರೆ ಫುಲ್ ನಾಲೆಜ್ ಇಲ್ದಿರೋ ಅವ್ರು ಏನ್ ಮಾಡ್ತಾರೆ, ಎಲ್ಲಾನು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರಿಂದ ಏನಾಗುತ್ತೆ, ಒಂದೋಗಿ ಇನ್ನೊಂದು ಆಗೋದು ಬೇಡ. ದಯವಿಟ್ಟು ಪ್ರೆಗ್ನೆನ್ಸಿ ಇರೋರು ಪ್ರೆಗ್ನೆನ್ಸಿ ಇರೋರು ಯಾವ ಆಕ್ಯುಪಂಚರ್ ಪಾಯಿಂಟ್ಸ್ ಟಚ್ ಮಾಡಕ್ ಹೋಗ್ಬೇಡಿ. ಅದು ಹೈಯರ್ ಲೆವೆಲ್ಸ್ ಮಾಡಿರೋರ್ಗೆ ನಮ್ಗೆ ಸೆಟ್ ಆಫ್ ಆಕ್ಯುಪಂಚರ್ ಪಾಯಿಂಟ್. ಮ್ಯೂಟ್ ಮಾಡಿ, ನಿಮ್ದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಆಕ್ಚುಲಿ. ನೀವು ಮ್ಯೂಟ್ ಮಾಡಿದಾಗ ಏನು ಬರ್ತಾ ಇಲ್ಲ. ನಮ್ದಲ್ಲ ಪ್ರಾಬ್ಲಮ್, ಗಾಯತ್ರಿ ಮೇಡಮ್ ಪ್ರಾಬ್ಲಮ್. ಆದ್ರಿಂದ ಏನ್ ಮಾಡಕ್ಕೂ ದಯವಿಟ್ಟು ನಮ್ಗೆಲ್ಲ ಹೆಂಗೆ ಟ್ರೈನ್ ಮಾಡಿರ್ತಾರೆ ಅಂದ್ರೆ, ಯಾವ್ಯಾವ ಪಾಯಿಂಟ್ಸ್ ಟಚ್ ಮಾಡಬಾರ್ದು ಅಂತ ಫಸ್ಟ್ ಹೇಳ್ಕೊಟ್ಟಿರ್ತಾರೆ. ಅದು ನಾವು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಬಟ್ ಬೇರೆಯವ್ರು ಏನ್ ಮಾಡ್ತಾರೆ, ಇದನ್ನು ಮಾಡೋಣ ಅಂತ ಮಾಡ್ಬಿಡ್ತಾರೆ. ಅದು ಮಾಡಕ್ ಹೋಗಿ ಇನ್ನೇನೋ ಆಗಿ ಪಾಪ ಇವಾಗೆಲ್ಲ ಒಂದೊಂದ್ ಮಗು ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅದರಲ್ಲಿ ಮಿಸ್ಕ್ಯಾರೇಜ್ಗಳಾಗ್ಬಿಟ್ರೆ ಇನ್ನೊಂದು ರಾಮಾಯಣ ಮಾಡಿ ನಾವು ಆ ಪಾಪನ್ ಕಟ್ಕೊಳ್ಳೋದು ಬೇಡ. ಆದ್ರಿಂದ ದಯವಿಟ್ಟು ಏನೇ ಒಂದು ಥೆರಪಿ ಕಲ್ತ್ರೆ ಆ ಥೆರಪಿಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾತ್ರ ನಾವು ಒಂದು ಪೇಷಂಟ್ ಮೇಲೆ ಕೈ ಇಡಬೇಕು. ಇಲ್ಲ ಅಂದ್ರೆ ಆ ಪಾಪ ನಮ್ಗೆ ಸುತ್ಕೊಳ್ಳುತ್ತೆ. ದಯವಿಟ್ಟು. ಮೇಡಮ್, ಗಾಯತ್ರಿ ಮೇಡಮ್, ನೀವು ಮಾತಾಡಬೇಕಾದ್ರೆ ಮ್ಯೂಟ್ ಮಾಡಿ. ನಿಮ್ದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಆಕ್ಚುಲಿ. ನೀವು ಮ್ಯೂಟ್ ಮಾಡಿದಾಗ ಏನು ಬರ್ತಾ ಇಲ್ಲ. ಆದ್ರಿಂದ ಏನ್ ಮಾಡಕ್ಕೂ ದಯವಿಟ್ಟು. ನಮ್ಗೆಲ್ಲ ಹೆಂಗೆ ಟ್ರೈನ್ ಮಾಡಿರ್ತಾರೆ ಅಂದ್ರೆ, ಯಾವ್ಯಾವ ಪಾಯಿಂಟ್ಸ್ ಟಚ್ ಮಾಡಬಾರ್ದು ಅಂತ ಫಸ್ಟ್ ಹೇಳ್ಕೊಟ್ಟಿರ್ತಾರೆ. ಅದು ನಾವು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಮೇಡಮ್.
ನಾವು ಮಾಡದೇ ಇದ್ರೂ ಚಿಂತೆ ಇಲ್ಲ, ಇನ್ನೊಂದು ಪಾಪನ ಕಟ್ಕೊಳ್ಳೋದು ಬೇಡ ಯಾವುದೇ ಕಾರಣಕ್ಕೂ. ಯಾಕೆಂದ್ರೆ ನೊಂದು ಬೆಂದು ಬಂದಿರ್ತಾರೆ ನಮ್ಮ ಹತ್ರ, ಊರೆಲ್ಲ ಸುತ್ತಬಿಟ್ಟೆ ಕೊನೆಯಲ್ಲಿ ನಮ್ಮ ಹತ್ರ ಬರೋದು. ನಾವು ತಪ್ಪು ಮಾಡಿ ಇನ್ನೊಂದು ಮಾಡಿ ಕಳಿಸ್ಬೋದು ಬೇಡ ಅವ್ರನ್ನ. ಓಕೆ ಮೇಡಮ್, ನೆಕ್ಸ್ಟ್ ಹೋಗೋಣ. ಎಸ್, ಕ್ಯಾರಿ ಆನ್ ನೆಕ್ಸ್ಟ್. ಹಾ, ಥೈಮಸ್ ಗ್ಲ್ಯಾಂಡ್ ಅಂದ್ರೆ ಒಂದೇ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಗಾಡ್ ಮದರ್. ಒಂದು ಅಮ್ಮ ಒಂದು ಮಗುನ ಎಷ್ಟುವರೆಗೂ 12 ವರ್ಷವರೆಗೂ ನಮ್ಮ ಕೈಯಲ್ಲಿ ಮಕ್ಕಳು ಯಾವಾಗ್ಲೂ ಇರ್ತಾರೆ. ಆಮೇಲೆ ರೆಕ್ಕ ಪುಕ್ಕ ಬಂದು ಎಲ್ಲ ಆರ್ತವೆ, ಆಯ್ತಾ? ಆದ್ರಿಂದ ಅಮ್ಮ ತರ ನೋಡ್ಕೊಳ್ಳುತ್ತೆ ಥೈಮಸ್ ಗ್ಲ್ಯಾಂಡ್. ನಾವು ಡೈಲಿ ಕೂಡ ಆಕ್ಟಿವೇಟ್ ಡೈಲಿ ಮಾಡ್ಬೋದು ಮೇಡಮ್, ಟ್ವೈಸ್ ಅ ಡೇ ಮಾಡ್ಬೋದು ಮೇಡಮ್. ಓಕೆನಾ? ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ಗೆ ಹೋಗೋಣ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಸರ್ ಇನ್ನೊಂದ್ಸಲ ನಮ್ಗೆ ಇದು ಸಿಗುತ್ತಾ ಸರ್ ಎಸ್ ಎಸ್ ಚಾರ್ಟ್? ಈ ಥೈರಾಯ್ಡ್ ಗ್ಲ್ಯಾಂಡ್ಸ್ ಈ ವೆಸ್ಟರ್ನ್ ಮೆಡಿಸನ್ ಏನ್ ಹೇಳ್ತೀವಿ, ಅಲೋಪತಿಕ್ ಮೆಡಿಸನ್ ಏನ್ ಹೇಳ್ತೀವಿ, ಆಯುರ್ವೇದಿಕ್ ಮೆಡಿಸನ್ ಏನ್ ಹೇಳ್ತೀವಿ, ಅದಕ್ ಮುಂಚೆನೆ ಯೋಗೀಸ್ ಏನ್ ಮಾಡಿದ್ರು ಅಂದ್ರೆ ಇದನ್ನ ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಹೇಳಿದೆ. ಅವರು ಇದನ್ನ ಚಕ್ರಾಸ್ ಲೆವೆಲ್ ಅಲ್ಲಿ ಇದನ್ನ ಎತ್ಕೊ ಬಂದಿಟ್ಟಿದ್ರು. ಅದನ್ನ ಕೂಡ ನಿಮ್ಗೆ ಕೋರಿಲೇಟ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಯಾವ್ಯಾವ ಚಕ್ರ ಯಾವ್ಯಾವ ಗ್ಲ್ಯಾಂಡ್ ಸೇರುತ್ತೆ ಅನ್ನೋದು ಕೂಡ ಕೋರಿಲೇಟ್ ಮಾಡೋಣ. ಈ 140 ಟೈಪ್ ಆಫ್ ಇಂಟರ್ನಲ್ ಸಕ್ರೇಷನ್ಸ್ ಇದೆಯಂತೆ ಬಾಡಿಯಲ್ಲಿ. ಈ ಇಂಟರ್ನಲ್ ಸಕ್ರೇಷನ್ಸ್ ನ ಪ್ರಾಪರ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಎಂಡೋಕ್ರೈನ್ ಗ್ಲಾನ್ಸ್ ಒಂದಕ್ಕೂ ಒಂದು ಪೂರಕವಾಗಿ, ಒಂದಕ್ಕೊಂದು ಬ್ಯಾಲೆನ್ಸ್ಡ್ ಆಗಿ, ಒಂದಕ್ಕೊಂದು ಸೇರಿ ಕೆಲಸ ಮಾಡುತ್ತೆ. ಮೇನ್ ಫಂಕ್ಷನ್ ಆಫ್ ದಿ ಎಂಡೋಕ್ರೈನ್ ಗ್ಲಾನ್ಸ್ ಅಗೇನ್ ಏನು ಅಂದ್ರೆ ಮೆಟಬಾಲಿಸಮ್ನ ನೋಡ್ಕೊಳ್ಳೋದು. ಅದೇ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೆಟಬಾಲಿಸಮ್ನ ನೋಡ್ಕೊಳುತ್ತಲ್ಲ, ಥೈಮಸ್ ಗ್ಲ್ಯಾಂಡ್ ಮೆಟಬಾಲಿಸಮ್ನ ನೋಡ್ಕೊಳ್ಳುತ್ತೆ ಅನ್ನೋದಕ್ಕಿಂತ ನಾನು ಥೈರಾಯ್ಡ್ ಮೆಟಬಾಲಿಸಮ್ನ ನೋಡ್ಕೊಳ್ಳುತ್ತೆ ಅಂದ್ರೆ ನಿಮ್ಗೆ ಹಾ ಹಾ ಅನ್ನೋ ತರ ಅನ್ಸುತ್ತೆ ಅಲ್ವಾ? ಇದು ಬ್ರೈನ್ ಲೆವೆಲ್ ಅಲ್ಲಿ, ಆರ್ಗನ್ ಲೆವೆಲ್ ಅಲ್ಲಿ ಮಾತ್ರ ಅಲ್ಲ, ಬ್ರೈನ್ ಲೆವೆಲ್ ಅಲ್ಲಿ ಕೂಡ ಎಂಡೋಕ್ರೈನ್ ಗ್ಲಾನ್ಸ್ ಕೆಲಸ ಮಾಡುತ್ತೆ. ಎಂಡೋಕ್ರೈನ್ ಗ್ಲಾನ್ಸ್ ಬ್ರೈನ್ ಲೆವೆಲ್ ಅಲ್ಲಿ ಮಾತ್ರ ಅಲ್ಲ, ನಾವು ಅಂದ ಚಂದವಾಗಿ ಕ್ರೂರ ರೂಪ ಇಲ್ಲದೆ ನೋಡೋದಕ್ಕೆ ಒಂದು ಪ್ಲೆಸೆಂಟ್ ಆಗಿ, ಎಷ್ಟು ಅಂದವಾಗಿದ್ದಾರೆ, ಎಷ್ಟು ಲಕ್ಷಣವಾಗಿದ್ದಾರೆ ಅಂತ ನಾವು ಹೇಳ್ತೀವಲ್ವಾ, ಅದು ಕೂಡ ಎಂಡೋಕ್ರೈನ್ ಗ್ಲಾನ್ಸ್ ಇಂದಾನೇ. ಅದು ಮಾತ್ರ ಅಲ್ಲ, ನಮ್ಮ ಕ್ಯಾರೆಕ್ಟರ್ ರೂಪ ಒಳ್ಳೆ ಕ್ಯಾರೆಕ್ಟರ್ ನಮಗೆ ಬರಬೇಕು ಅಂದ್ರೆ ಕೂಡ ನಮಗೆ ಎಂಡೋಕ್ರೈನ್ ಗ್ಲಾನ್ಸ್ ಪ್ರಾಪರ್ ಆಗಿದ್ರೇನೆ ಸಾಧ್ಯ. ಸೈಕಾಲಜಿಕಲಿ, ಫಿಸಿಕಲಿ, ಮೆಂಟಲಿ, ಎಲ್ಲ ಎಮೋಷನಲಿ ಸರಿಯಾಗಿರ್ಬೇಕು ಅಂದ್ರೆ ಎಂಡೋಕ್ರೈನ್ ಗ್ಲಾನ್ಸ್ ಇಂದನೇ ನಾವು ಸರಿಯಾಗಿರೋದು. ಓಕೆಯಾ? ನೆಕ್ಸ್ಟ್ ಅದೇ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ನೋಡೋಣ. ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಎರಡೂ ಸೇರಿ ಒಂದಾಗಿ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆ? ನಂಬರ್ 8 ಅಲ್ಲಿ ಇದೆ ನೋಡಿ, ನಮ್ಮ ಥಂಬ್ ಫಿಂಗರ್ ಅಡಿಯಲ್ಲಿದೆ. ಸಿಕ್ತಾ? ಎಸ್ ಮೇಡಮ್, ಥ್ಯಾಂಕ್ ಯು. ಒಂದೇ ಒಬ್ರು ಮಾತ್ರ ಇದು ಮಾಡಿ, ಇಲ್ಲಾಂದ್ರೆ ನಾನು ಸರಿಯಾಗಿ ಡೆಲಿವರಿ ಆಗ್ತಿದೀಯ ಅನ್ನೋದೇ ನನಗೆ ಅರ್ಥ ಆಗಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಅದು ಏನ್ ಕೆಲಸ? ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಚೈಲ್ಡ್ ಡೆವಲಪ್ ಆದರೆ ಡೆವಲಪ್ಮೆಂಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಥೈಮಸ್ ಗ್ಲ್ಯಾಂಡ್ ಇದೆಯೋ ಅದೇ ಇಂಪಾರ್ಟೆನ್ಸು ಒಂದು ಥೈರಾಯ್ಡ್ ಗ್ಲ್ಯಾಂಡ್ಗೂ ಇದೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ಕ್ಯಾಲ್ಶಿಯಂನ ಡೈಜೆಸ್ಟ್ ಮಾಡಬೇಕಾದ್ರೆ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ದು ಅಷ್ಟು ಇಂಪಾರ್ಟೆನ್ಸ್ ಇದೆ. ಥೈರಾಯ್ಡ್ ಗ್ಲ್ಯಾಂಡು ಕ್ಯಾಲ್ಶಿಯಂನ ರೆಗ್ಯುಲೇಟ್ ಮಾಡೋದು ಅಲ್ಲದೆ ಟಾಕ್ಸಿನ್, ಪಾಯ್ಸನ್ ಬಾಡಿಯಿಂದ ಎಲಿಮಿನೇಟ್ ಆಗಬೇಕು ಅಂದರೂ ಥೈರಾಯ್ಡ್ ಗ್ಲ್ಯಾಂಡದು ಮುಖ್ಯ ಪಾತ್ರ ಇದೆ. ಒಂದು ಮಗು ಡೆವಲಪ್ ಆಗಬೇಕು ಅಂದರೆ ಗಟ್ಟಿ ಬೋನ್ಸ್, ಎಲ್ಲಾನು ಗಟ್ಟಿಯಾಗಿರ್ಬೇಕು ಅಂದರೆ ಕ್ಯಾಲ್ಶಿಯಂ ಇಂಪಾರ್ಟೆಂಟ್ ಅಲ್ವಾ? ಸೊ ಚಿಕ್ಕ ಮಗುವಿಂದಾನು ನಮಗೆ ಬೇಕಾಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಪ್ರಾಪರ್ ಆಗಿದ್ರೆ ಮಾತ್ರ ನಮಗೆ ಕೈ ಕಾಲು ಎಲ್ಲಾನು ನೆಟ್ಟಗಿರುತ್ತೆ. ಇಲ್ಲಾಂದ್ರೆ ಎಲ್ಲ ಬಕ್ಕೊಂಡು ರಿಕೆಟ್ಸು,
ಅದೆಲ್ಲಾನು ಫಾರ್ಮ್ ಆಗ್ಬಿಡುತ್ತೆ, ಹಂಚ್ಬ್ಯಾಕು ಅದೆಲ್ಲಾನು ಆಗ್ಬೇಕಾದ್ರೆ ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅದು ಅಷ್ಟು ಇಂಪಾರ್ಟೆಂಟ್ ವರ್ಕ್ ಇದೆ ಅಲ್ಲಿ. ನಮ್ಮ ಬಾಡಿಯಿಂದ ಪಾಯ್ಸನ್ನ ತೆಗಿಯೋದಕ್ಕೂ ಅದೇ, ಟಾಕ್ಸಿನ್ನ ತೆಗಿಯೋದಕ್ಕೂ ಅದೇ, ಕ್ಯಾಲ್ಶಿಯಂ ರೆಗ್ಯುಲೇಟ್ ಮಾಡೋದಕ್ಕೂ ಅದೇ. ಆ್ಯಂಡ್ ಅದು ಮಾತ್ರ ಅಲ್ಲ, ಒಂದು ಬಾಡಿಯಲ್ಲಿ ಹೀಟನ್ನು ಪ್ರಾಪರ್ ಆಗಿ ಮೇಂಟೈನ್ ಮಾಡಿಸ್ಬೇಕು ಅಂದರೆ ಕೂಡ ಥೈರಾಯ್ಡ್ ಗ್ಲ್ಯಾಂಡದು ಅಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅದರಲ್ಲಿ. ಅದೇನಾದರೂ ಒಂದು ಸಮಯ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಬಾಡಿ ವೀಕ್ನೆಸ್ ಆಗುತ್ತೆ. ನೋಡಿದ್ದೀವಲ್ವ, ಥೈರಾಯ್ಡ್ ಇಂಪ್ರಾಪರ್ ಥೈರಾಯ್ಡ್ ಫಂಕ್ಷನ್ಸ್ ಇರೋರು ಸುಸ್ತು ಅವೆಲ್ಲ ತುಂಬ ಜಾಸ್ತಿ ಇರುತ್ತೆ ಅವರಿಗೆ. ಪರ್ಟಿಕ್ಯುಲರ್ಲಿ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಅಷ್ಟು ಸುಸ್ತಿರುತ್ತೆ, ಕೈ ಕಾಲು ನೋವು ಅಷ್ಟು ನೋವು ಇರುತ್ತೆ. ಅದರಿಂದನೇ ಫಸ್ಟು ಓಡೋಗ್ತೀವಿ, ಏನೋ ಹೆಚ್ಚು ಕಡಿಮೆ ಆಗಿದೆ, ಅಷ್ಟು ವೀಕ್ನೆಸ್ ಇರುತ್ತೆ ಬಾಡಿಯಲ್ಲಿ, ಅಷ್ಟು ಪೇನ್ಸ್ ಇರುತ್ತೆ ಬಾಡಿಯಲ್ಲಿ, ಮಸಲ್ ಅಂತೂ ಅಷ್ಟು ನೋವಿರುತ್ತೆ. ಅದು ಒಂಥರ ಕೈ ಕಾಳು ಹಂಗೆ ನುಳ್ಕೊಳ್ಳುತ್ತೆ ನೋಡಿ, ಕೆಲವ್ರಿಗೆ ಫಿಂಗರ್ ಹಂಗೆ ಟ್ವಿಸ್ಟ್ ಆಗಿಬಿಡುತ್ತೆ ನೋಡಿ. ಅದು ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಇಂದಾನೆ. ಡಿಸ್ಫಂಕ್ಷನ್ ಅಂದ್ರೆ ಬ್ಯಾಲೆನ್ಸ್ಡ್ ಇಲ್ಲದೆ ಇರೋದು, ಮೇ ಬಿ ಹೈಪೋ ಏನು ಹೈಪೋ ಇಂದ ಈ ಪ್ರಾಬ್ಲಮ್ ಬರುತ್ತೆ. ಆಕ್ಟಿವಿಟಿ ಡಲ್ ಆಗಿಬಿಡುತ್ತೆ, ಡಲ್ನೆಸ್ ಇರುತ್ತೆ ಅವ್ರಿಗೆ. ಒಂದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಎರಡು ಇದಿದೆ ಅಲ್ವಾ, ಒಂದು ಅಂಡರ್ ಆಕ್ಟಿವ್ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂತೀವಿ, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಹೈಪರ್ ಆಗ್ಬಿಡುತ್ತೆ ಗ್ಲ್ಯಾಂಡು, ಅದು TSH ಲೆವೆಲಲ್ಲಿ, T3 T4 ಲೆವೆಲಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ನಮಗೆ ಕೆಲವ್ರಿಗೆ ಕಣ್ಣು ಹಂಗೆ ಆಚೆ ಬಂದಿರೋಂಗಿರುತ್ತೆ, ನೋಡಿದ್ದೀರಲ್ವಾ, ಅದು ಕೂಡ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಇಂದಾನೆ. ಗಾಯ್ಟರ್ ಅಂದರೆ ಕತ್ತಲ್ಲಿ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿರುತ್ತೆ, ಅದು ಕೂಡ ಐರನ್ ಇಂಪ್ರಾಪರ್ ಐರನ್ ಮೆಟಬಾಲಿಸಮ್ ಆಗದೆ ಇರೋದ್ರಿಂದ, ಇಲ್ಲ ಸಿಗದೆ ಇರೋದ್ರಿಂದ ಇದು ಥೈರಾಯ್ಡ್ ಗ್ಲ್ಯಾಂಡ್ ಊದೋದು ಎಲ್ಲ ಆಗುತ್ತೆ. ಒಂದು ನಾವು ಕಿಡ್ನಿ ಮಾತ್ರ ಸ್ಟೋನ್ ಫಾರ್ಮೇಶನ್ಗೆ ಕಿಡ್ನಿ ಇಸ್ ದ ಮೇನ್ ಕಲ್ಪ್ರಿಟ್ ಅನ್ಕೊಂಡಿದೀವಲ್ವಾ, ಅಲ್ಲ. ಕ್ಯಾಲ್ಶಿಯಂ ಕೇಳಿದೇವಲ್ವಾ, ಇವಾಗ ನೋಡಿದ್ವಲ್ವಾ, ಕ್ಯಾಲ್ಶಿಯಂ ಪ್ರಾಪರ್ ಆಗಿ ಡೈಜೆಸ್ಟ್ ಆಗಬೇಕು ಅಂದ್ರೆ ಕೂಡ ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಇಂಪಾರ್ಟೆನ್ಸ್ ಇದೆ ಅಂತ. ಪದೇ ಸ್ಟೋನ್ಸ್ ಆಗ್ತಾ ಇದೆ ಅಂದ್ರೆ, ಅದು ಕ್ಯಾಲ್ಶಿಯಂ ಸ್ಟೋನ್ಸ್ ಆಗ್ತಾ ಇದೆ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಒನ್ ಆಫ್ ದಿ ಕಲ್ಪ್ರಿಟ್. ನಾವೇನ್ ಮಾಡ್ತೀವಿ, ಬರೀ ಕಿಡ್ನಿಗೆ ಟ್ರೀಟ್ ಮಾಡ್ತಾ ಇರ್ತೀವಿ. ಅದು ಮಾತ್ರ ಅಲ್ಲ, ಸ್ಟೋನ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ದು ಪ್ರಾಬ್ಲಮ್ ಇದೆ. ಇನ್ನೊಂದು ಗೊತ್ತಾ, ಲಿವರ್ದು ಪ್ರಾಬ್ಲಮ್ ಇದೆ. ನಾವು 6 ಎಲ್ಲ ಓದಿದ್ವಲ್ಲ, ಲಿವರ್ದು ಕೂಡ ಮೇಜರ್ ಪ್ರಾಬ್ಲಮ್ ಇದೆ. ಅದೇ ತರ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಇಲ್ಲಿ ಗ್ಲ್ಯಾಂಡ್ ಲೆವೆಲ್ ಅಲ್ಲಿ ಓದ್ಲಿಂದ ಥೈರಾಯ್ಡ್ ಗ್ಲ್ಯಾಂಡ್ದು ಪ್ರಾಬ್ಲಮ್ ಇದೆ. ಇದೇನಂತೀವಿ ಅಂದ್ರೆ, ಇದು ಏರ್ ಎಲಿಮೆಂಟ್ ನ ಕಂಟ್ರೋಲ್ ಮಾಡುತ್ತೆ. ಏರ್ ಎಲಿಮೆಂಟ್ ನ ಕಂಟ್ರೋಲ್ ಮಾಡುವಾಗ ಲಂಗ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಲಂಗ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹಾರ್ಟನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಅದು ಫೈರ್ ಎಲಿಮೆಂಟ್ ಆದ್ರೂ ಈ ಲಂಗಲ್ಲಿ ಡಿರೇಂಜ್ಮೆಂಟ್ ಆದರೆ ಅದು ನೆಕ್ಸ್ಟ್ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿ ಪ್ರಾಬ್ಲಮ್ ಆದರೆ ಅದು ನೆಕ್ಸ್ಟ್ ಹಾರ್ಟ್ಗೆ ಪ್ರಾಬ್ಲಮ್ ಕೊಡುತ್ತೆ. ಯಾವಾಗ ನಮಗೆ ಹೈಪೋಥೈರಾಯ್ಡಿಸಮ್ ಇರುವಾಗ ಬಾಡಿ ಕೂಲ್ ಇರುತ್ತೆ ಅಲ್ವಾ, ಅದಕ್ಕೆ ಹೈಪೋ ಅಂತೀವಿ. ಯಾವಾಗ ಆಕ್ಟಿವಿಟಿನ ಕಡಿಮೆ ಮಾಡುತ್ತೋ ಅದು ಹೈಪೋ ಕಂಡೀಷನ್. ಹೈಪೋ ಕಂಡೀಷನ್ ಆದರೆ ಏನಾಗುತ್ತೆ ಹೇಳಿ, ಬಾಡಿಯಲ್ಲಿ ಹೀಟ್ ಪ್ರಾಬ್ಲಮ್ ಏನು ಕಂಟ್ರೋಲ್ ಇರಲ್ಲ ಅಲ್ವಾ, ಡಿರೇಂಜ್ ಆಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಏನಾಗುತ್ತೆ, ಕಿಡ್ನಿ ಸ್ಕೂಲ್ ಆಗುತ್ತೆ. ಕಿಡ್ನಿ ಸ್ಕೂಲ್ ಆದರೆ ಹೈಪರ್ ಕೂಲ್ನೆಸ್ ಆಗಿಬಿಟ್ರೆ ಕಿಡ್ನಿ ಏನಾಗುತ್ತೆ, ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಯಾಕೆಂದ್ರೆ ಹಾರ್ಟ್ ಪ್ರಾಪರ್ ಆಗಿ ಹೀಟ್ ಸಪ್ಲೈ ಮಾಡ್ತಾ ಇಲ್ಲ ಅಲ್ವಾ. ಅದು 5 ಎಲಿಮೆಂಟ್ ಥಿಯರಿಯಲ್ಲಿ ಹಂಗೆ ಹೋಗ್ತೀವಿ ನಾವು. ಸೊ ಹಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾರ್ಟ್ಗೆ ಪ್ರಾಪರ್ ಆಗಿ ಹೀಟ್ ಸಿಗ್ಲಿಲ್ಲ, ಕಿಡ್ನಿ ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಂದರೆ ಹಾರ್ಟ್ ಕೂಡ ವೀಕ್ ಆಗಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾವು ಥೈರಾಯ್ಡ್ ಗ್ಲ್ಯಾಂಡ್ನ ಟಚ್ ಮಾಡೋವಾಗ ನಾವು ಹಾರ್ಟನ್ನ ಕೂಡ ಟಚ್ ಮಾಡ್ತೀವಿ, ಹಾರ್ಟನ್ನ ಕೂಡ ಪ್ರೆಸ್ ಮಾಡ್ತೀವಿ. ಹಾರ್ಟನ್ನ ಪ್ರೆಸ್ ಮಾಡಿ ಇನ್ನೇನಾದರೂ ಆಗಿಬಿಟ್ರೆ ಅನ್ಬೇಡಿ, ಖಂಡಿತವಾಗ್ಲೂ ಆಗಲ್ಲ. ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ. ಯಾವುದು ಪ್ರೆಸ್ ಮಾಡಿದ್ರು, ಯಾವುದು ಏನೇ ಮಾಡಿದ್ರು ಇಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಆ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ನಿಮ್ಗೇನೆ ನಿಮ್ಮ ಬಾಡಿ ಸೂಚನೆ ಕೊಡುತ್ತೆ. ಪಾಲ್ಪಿಟೇಷನ್ ಜಾಸ್ತಿ ಆಗ್ಬೋದು ಸಮ್ಟೈಮ್, ನಾನು ಇದು ಒತ್ತದ ಮೇಲೆ ಹಿಂಗಾಗೋಯ್ತು ಅನ್ನೋವಾಗ ಆವಾಗ ಮಾಡಬೇಡಿ, ಇಲ್ಲ ಕಡಿಮೆ ಮಾಡಿ, ಇಲ್ಲ 3 ದಿವಸಕ್ಕೊಂದ್ಸಲ ಮಾಡಿ, ಇಲ್ಲ ವಾರಕ್ಕೊಂದ್ಸಲ ಮಾಡಿ, ಅಷ್ಟೇ ತಾನೇ. ಏನೂ ಮಾಡದೇ ಇರೋದಕ್ಕೆ ಏನೋ ಒಂದು ಮಾಡ್ತಾ ಇದೀವಲ್ವಾ, ಒಳ್ಳೇದು ಅಷ್ಟೇ. ಪ್ಯೂರಿಟಿ ಇನ್ ಹಾರ್ಟ್ ಆ್ಯಂಡ್
ಸೆಲ್ಫಿಶ್ನೆಸ್, ಸೆಲ್ಫ್ ಸೆಲ್ಫ್ಲೆಸ್ ಆಗಿ ಇರಬೇಕು ಒಂದು ಮಟ್ಟಕ್ಕೆ. ಎಲ್ಲಿ ಸೆಲ್ಫಿಶ್ನೆಸ್ ಇರಬೇಕು ಅಲ್ಲಿ ಮಾತ್ರ ಇರಬೇಕು. ಎಲ್ಲಾ ಕಡೆ ಸೆಲ್ಫಿಶ್ ಆಗೇ ನಾವು ಇರ್ತೀವಿ ಅಂದ್ರೆ ಅದು ಥೈರಾಯ್ಡ್ ಗ್ಲ್ಯಾಂಡ್ ಇಂದಾನೇ ಅದು ಪ್ರಾಬ್ಲಮ್. ಅದನ್ನ ನೋಡಿ ನಾವು ಎಚ್ಚೆತ್ಕೋಬೇಕು. ನಾವು ಮೆಂಟಲ್ ಅನ್ಸ್ಟೆಬಿಲಿಟಿ ಇರುತ್ತೆ ಕೆಲವರಿಗೆ, ಅದು ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಇಂದನೇ ಪ್ರಾಬ್ಲಮ್. ಅನ್ಗ್ರೇಟ್ಫುಲ್ನೆಸ್, ಎಷ್ಟೇ ಮಾಡಿದ್ರು ಅವ್ರಿಗೆ ಕೃತಜ್ಞತೆ ಅನ್ನೋದೇ ಇರಲ್ಲ, ಗ್ರಾಟಿಟ್ಯೂಡೇ ಇರಲ್ಲ ಕೆಲವ್ರಿಗೆ. ನಾವ್ ಹೇಳ್ತೀವಲ್ವಾ, ನಿನ್ಗೆ ಎಷ್ಟು ಮಾಡಿದ್ರು ಇಷ್ಟೇನಾ ನೀನು ಅಂತ ಹೇಳ್ತೀವಲ್ವಾ, ಅದು ಯಾಕೆ? ಪ್ಯಾರಾಥೈರಾಯ್ಡ್, ಥೈರಾಯ್ಡ್ ಗ್ಲ್ಯಾಂಡ್ ಇದು ಇದು ಥೈರಾಯ್ಡ್ ಗ್ಲ್ಯಾಂಡು ಅದು ಮಾತ್ರ ಅಲ್ಲ, ಹೀಟ್ ರೆಗ್ಯುಲೇಷನ್ ಮಾತ್ರ ಅಲ್ಲ, ಒಂದು ಸೆಕ್ಸ್ ಗ್ಲ್ಯಾಂಡ್ನ ಅದು ನೋಡ್ಕೋಬೇಕು ಅಂದ್ರೆ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಇಂದಾನೆ. ಇವಾಗ ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ನ ಚೆಕ್ ಮಾಡ್ತಾರೆ ಅಲ್ವಾ ಡಾಕ್ಟರ್ಸು, ಸರಿಯಾಗಿದೆಯಾ ಅಂತ. ಆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ತುಂಬ ಹೈಪರ್ ಆಕ್ಟಿವ್ ಇದೆ ಥೈರಾಯ್ಡ್ ಗ್ಲ್ಯಾಂಡ್. ಅದು ಮಾಮೂಲಿಯಾಗಿರೋರಿಗೆ 5.5 ನಮಗೆ ಥೈರಾಯ್ಡ್ TSH ಇರ್ಬೋದು. ಆದರೆ ಪ್ರೆಗ್ನೆನ್ಸಿ ಇರೋರಿಗೆ ನನ್ನ ಅಂದಾಜು 2.5 ಇರಬೇಕು ಅನ್ಸುತ್ತೆ, 2.5 to 3 ಇರಬೇಕು ಅನ್ಸುತ್ತೆ. ಅಷ್ಟು ಒಳಗಡೆನೇ ಇರಬೇಕು. ಯಾಕೆ ಅಂದರೆ ಇನ್ನು ಫ್ಯೂಚರ್, ಇನ್ನು 8 ತಿಂಗಳು 9 ತಿಂಗಳು ಆಗೋವರೆಗೂ ಏನೇನಾಗುತ್ತೋ ಗೊತ್ತಿಲ್ಲ, ಮಿಸ್ಕ್ಯಾರೇಜ್ ಆಗೋದಕ್ಕೆ ಚಾನ್ಸ್ ಇದೆ. ಅದಕ್ಕೆ ಫಸ್ಟೇ ಡಾಕ್ಟರ್ಸ್ ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಅದು ಫಸ್ಟೇ ಅವರು ಚೆಕ್ ಮಾಡಿಬಿಡ್ತಾರೆ ಅದನ್ನೆಲ್ಲ. ಸೊ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್, ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಇದೆ. ಆಮೇಲೆ ಓವರೀಸ್ ಏನಾದರೂ ರಿಮೂವಲ್ ಸಮ್ಟೈಮ್ಸ್ ಇನ್ ಫ್ಯೂಚರ್, ಮೆನಪಸ್ ಟೈಮಲ್ಲಿ ಓವರೀಸ್ನ ಯೂಟ್ರಸ್ನ ನೋಡ್ಕೊಳ್ಳುತ್ತೆ. ಮೆನಪಸಲ್ಲಿ ಮಾತ್ರ ಅಲ್ಲ, ದಟ್ ಇಸ್ ಪ್ಯೂಬರ್ಟಿ ಟೈಮಲ್ಲೂ ಯೂಟ್ರಸ್ನ ನೋಡ್ಕೊಳ್ಳುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಒಂದು ಸಮಯ ಥೈರಾಯ್ಡ್ ಗ್ಲ್ಯಾಂಡ್ ಅಬ್ನಾರ್ಮಾಲಿಟೀಸ್ ಇದ್ದರೆ ಆ ಋತುಮತಿ ಆಗೋದೇ ಇಲ್ಲ ಒಂದು ಹೆಣ್ಣು ಜನ. ಆ ಟೈಮ್ಗೆ, ಯಾವ ಟೈಮ್ಗೆ ಆಗಬೇಕೋ ಆ ಟೈಮ್ಗೆ ಆಗಲ್ಲ. ಆವಾಗ ಕೂಡ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಚೆಕ್ ಮಾಡ್ತೀವಿ. ಆಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ ಅದೊಂದಕ್ಕೆ ಅಲ್ಲ, 12 years 13 years ಆಗೋವಾಗ ಬಾಡಿ ಗ್ರೋತ್ ಆಗೋಕ್ಕೆ ಶುರುವಾಗೋವಾಗ ಅವರು ಓವರ್ ವೆಯ್ಟ್ ಆಗೋಕ್ಕೆ ಶುರು ಆಗಿಬಿಡ್ತಾರೆ ಕೆಲವು ಮಕ್ಕಳು. ಆವಾಗ ಕೂಡ ಓವರ್ ವೆಯ್ಟ್ ಆಗಿ ಪೀರಿಯಡ್ಸ್ ಬಂದಿಲ್ಲ ಅಂದರೆ ಒಂದು ಸಮಯ ಫಸ್ಟು ಥೈರಾಯ್ಡ್ನ ಚೆಕ್ ಮಾಡ್ತಾರೆ. ಎಲ್ಲಿ ವೆಯ್ಟ್ ಎಲ್ಲಿ ಎಕ್ಸ್ಟ್ರಾ ಆಗುತ್ತೆ ಅಂದರೆ ವೇಸ್ಟಲ್ಲಿ, ಅಬ್ಡಮನಲ್ಲಿ ಜಾಸ್ತಿ ಆಗುತ್ತೆ. ಇದೊಂದು ಮಾತ್ರ ಅಲ್ಲ, ಓವರೀಸ್ ರಿಮೂವ್ ಮಾಡಿದ ಮೇಲೆ ಕೂಡ ಈ ಸಮಸ್ಯೆ ಕೆಲವರಿಗೆ ಬರುತ್ತೆ, ಓವರ್ ವೆಯ್ಟ್ ಆಗ್ತಾರೆ. ಸೊ ಯೂಟ್ರಸ್ಗೆ, ಓವರೀಸ್ಗೆ, ಪ್ಯಾರಾಥೈರಾಯ್ಡ್ಗೆ, ಥೈರಾಯ್ಡ್ಗೆ ಅಷ್ಟೊಂದು ಕನೆಕ್ಷನ್ಸ್ ಇದೆ. ಒಂದು 12-14 years ಆಗೋವಾಗ ಗರ್ಲ್ಸ್ ಮೆಚೂರ್ ಟೈಮಲ್ಲಿ ಒಂದು ಗ್ರೋತ್ ಡೆವಲಪ್ಮೆಂಟ್ಸ್ ಇರುತ್ತಲ್ವ, ಅದನ್ನು ಕೂಡ ಥೈರಾಯ್ಡ್ ಗ್ಲ್ಯಾಂಡೇ ನೋಡ್ಕೊಳ್ಳುತ್ತೆ. ಆ ಟೈಮಲ್ಲಿ ನಮಗೆ ಪಿಂಪಲ್ಸ್ ಎಲ್ಲ ನೋಡ್ತೀವಲ್ವ ಸಣ್ಣ ಮಕ್ಕಳಿಗೆ, 12-13 years ಇನ್ನೇನು ಮೆಚೂರ್ ಆಗೋ ಸ್ಟೇಜಲ್ಲಿ ಪಿಂಪಲ್ಸ್ ಜಾಸ್ತಿ ಇದ್ರೆ ನಾವೇನು ಮಾಡ್ತೀವಿ, ನೀ ಎಣ್ಣೆ ತಿಂತಾ ಇದೆಯಾ ಕಣೋ, ಅದಕ್ಕೆ ಹಿಂಗೆಲ್ಲ ಆಗ್ಬಿಡ್ತಾ ಇದೆ ಕಣೋ, ಹಂಗೆಲ್ಲ ಆಗ್ಬಿಡ್ತಾ ಇದೆ ಕಣೋ ಅಂತ ಹೇಳಿ ಆ ಫುಡ್ ರಿಸ್ಟ್ರಿಕ್ಷನಲ್ಲಿ ಎಣ್ಣೆನ ಇದನ್ನ ಕಟ್ ಮಾಡ್ತೀವಿ. ಬಟ್ ಥೈರಾಯ್ಡ್ ಗ್ಲ್ಯಾಂಡ್ದು ಮೇಜರ್ ಪೋರ್ಷನ್ ಅಲ್ಲಿದೆ, ಕಾಂಟ್ರಿಬ್ಯೂಷನ್ ಇದೆ. ಯಾಕೆಂದರೆ ಅನ್ಕಂಟ್ರೋಲ್ಡ್ ಹೀಟ್ ಆಗಿಬಿಡುತ್ತೆ ಸಮ್ಟೈಮ್ಸ್. ಆ ಅನ್ಕಂಟ್ರೋಲ್ಡ್ ಹೀಟು ಥೈರಾಯ್ಡ್ ಗ್ಲ್ಯಾಂಡಿಂದನೂ ಬರ್ಬೋದು. ಯಾಕೆಂದರೆ ಥೈರಾಯ್ಡ್ ಗ್ಲ್ಯಾಂಡು ಬಾಡಿ ಹೀಟ್ನ ರೆಗ್ಯುಲೇಟ್ ಮಾಡೋದು ಥೈರಾಯ್ಡ್ ಗ್ಲ್ಯಾಂಡ್. ಆದ್ದರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಪ್ಲೇಸ್ ಅ ಮೇಜರ್ ರೋಲ್. ಒಂದು ಒಂದು ಗಂಡು ಮಗುಗೆ ಒಂದು ದಾಡಿ ಮೀಸೆ ಎಲ್ಲ ಬೆಳಿಬೇಕಾದ್ರೂ ಕೂಡ ಈ ಥೈರಾಯ್ಡ್ ಗ್ಲ್ಯಾಂಡೇ ಮೇಜರ್ ಇದಿರುತ್ತೆ. ಒಂದು ಅಟ್ರಾಕ್ಟಿವ್ನೆಸ್, ಕ್ಯೂಟಾಗಿ ಆಗ್ತಾರೆ. ಒಂದು 12-13 years ಹೆಣ್ಮಕ್ಳು ಗಂಡು ಮಗುನು ಎಷ್ಟು ಲಕ್ಷಣವಾಗಿ ಆಗಕ್ಕೆ ಶುರು ಆಗ್ತಾರಲ್ಲ, ಆ ಅಟ್ರಾಕ್ಟಿವ್ನೆಸ್ ಬರೋದು ಕೂಡ ನಮಗೆ ಥೈರಾಯ್ಡ್ ಗ್ಲ್ಯಾಂಡಿಂದನೇ. ಆಮೇಲೆ ಆಫ್ಟರ್ ಡೆಲಿವರಿ ಏನಾಗ್ತೀವಿ, ಫ್ಯಾಟ್ ಅಕ್ಯುಮಿಲೇಷನ್ ಆಗುತ್ತೆ. ಇದ್ದಕ್ಕಿದ್ದಾಗ ಫ್ಯಾಟ್ ಅಕ್ಯುಮಿಲೇಷನ್ ಡೆಲಿವರಿ ಆದಮೇಲೆ ಯಾಕಾಗುತ್ತೆ ಅಂದರೆ ಬಾಡಿ ಆವಾಗ ಹೀಟನ್ನ ಸರಿಯಾಗಿ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳಕ್ಕಾಗದೆ, ಬಾಡಿನ ಮೇಂಟೈನ್ ಮಾಡ್ಕೊಳಕ್ಕಾಗದೆ, ಅದು ಏನಂದ್ರೆ ಎಕ್ಸ್ಟ್ರೀಮ್ ಟ್ರಾನ್ಸಿಷನ್ ಆಗ್ಬಿಡುತ್ತೆ. ಟಕ್ಕಂತ ಎಲ್ಲ ಏರುಪೇರು ಆಗ್ಬಿಡುತ್ತೆ ಡೆಲಿವರಿ ಆದಮೇಲೆ. ಅದರಿಂದನೇ ಅಷ್ಟು ಆರೈಕೆ ಮಾಡೋದು ಒಬ್ರು ಒಂದು ಲೇಡಿಗೆ ಅಷ್ಟು ಆರೈಕೆ ಮಾಡ್ತಾರೆ ಅಂದರೆ ಎಲ್ಲಾನು
ಏನು ಸ್ಟ್ರೈನ್ ಆಗ್ಬಿಟ್ಟಿರುತ್ತೆ, ಎಲ್ಲ ಟೋಟಲ್ ಬಾಡಿ ಸ್ಟ್ರೈನ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಏನೋ ಸತ್ತು ಹುಟ್ಟುತ್ತಾಳೆ ಒಂದು ಹೆಣ್ಣು ಅಂತ ಹೇಳ್ತಾರೆ. ಅಂದ್ರೆ ಅದನ್ನೇ ಎಲ್ಲಾನು ಕಳ್ಕೊಂಡಿರುತ್ತೆ, ಶಕ್ತಿ ಕಳ್ಕೊಂಡಿರುತ್ತೆ. ಆವಾಗ ಏನಾಗುತ್ತೆ, ಆ ಹೀಟ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಆಗಿಲ್ಲದೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಬಾಡಿಯಲ್ಲಿ. ಇದು ಈ ಡೆಲಿವರಿ ಟೈಮಲ್ಲಿ. ಮೆನೋಪಾಸ್ ಟೈಮಲ್ಲೂ ಅಷ್ಟೇ. ಮೆನೋಪಾಸ್ ಆದಮೇಲೆ ಕ್ಯಾಲ್ಶಿಯಂ ಯಾಕೆ ಒಂದು ಒಬ್ಬರಿಗೆ ಕಡಿಮೆ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ಇದು ಕ್ಯಾಲ್ಶಿಯಂನ ಡೈಜೆಸ್ಟ್ ಮಾಡೋದು ಬಾಡಿಯಲ್ಲಿ ಆರ್ ಫುಡ್ಡಲ್ಲಿ ಎಲ್ಲಿಂದ ಅದು ಡೈಜೆಸ್ಟ್ ಮಾಡಿ ನಮ್ಮ ಬೋನ್ ಲೆವೆಲ್ಗೆ ಕೊಡಬೇಕೋ ಅದು ಕೊಡೋಕ್ಕಾಗಲ್ಲ. ಯಾಕೆಂದರೆ ಡೈಜೆಷನ್ ಪವರ್ನ ಅದು ಕಳ್ಕೊಳ್ಳುತ್ತೆ ಮೆನೋಪಾಸ್ ಆದಮೇಲೆ. ಥೈರಾಯ್ಡ್, ಅದಕ್ಕೆ ನೋಡಿ ಮೆನೋಪಾಸ್ ಟೈಮಲ್ಲಿ ಥೈರಾಯ್ಡ್ ಏರುಪೇರು ಆಗುತ್ತೆ. ತುಂಬ ಜನರು ಫಸ್ಟಿಂದ ಥೈರಾಯ್ಡ್ ಇರೋಲ್ಲ, ಇನ್ನೇನು ಮೆನೋಪಾಸ್ ಟೈಮಲ್ಲಿ ಥೈರಾಯ್ಡ್ ಏರುಪೇರಾಗಿ ಥೈರಾಯ್ಡ್ ಮೆಡಿಸಿನ್ ಸ್ಟಾರ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಲ್ಲಿ ಪ್ರಾಪರಾಗಿ ಆಗಿರಲ್ಲ. ಅದರಿಂದನೇ ನೋಡಿ ಮಂಡಿ ನೋವು ಎಲ್ಲ ಸ್ಟಾರ್ಟ್ ಆಗೋದು ಅದರಿಂದನೇ, ಥೈರಾಯ್ಡಿಂದನೇ. ಥೈರಾಯ್ಡ್ ಮೆಟಬಾಲಿಸಮ್ ಸರಿಯಾಗಿ ಆಗದೆ ಇರೋದ್ರಿಂದ. ಯಾಕೆಂದರೆ ಆಫ್ಟರ್ ಮೆನೋಪಾಸ್ ನಮಗೆ ಥೈರಾಯ್ಡ್ ಕ್ಯಾಲ್ಶಿಯಂ ರೆಗ್ಯುಲೇಷನ್, ಕ್ಯಾಲ್ಶಿಯಂ ಡೈಜೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ಫರ್ಟಿಲಿಟಿ ಬರಬೇಕಾದ್ರೂ ಇದೇ ಕಾರಣ, ಥೈರಾಯ್ಡ್ ಗ್ಲ್ಯಾಂಡೇ ಕಾರಣ ಇನ್ಫರ್ಟಿಲಿಟಿ ಕೂಡ. ಯಾಕೆಂದರೆ ಇಟ್ ಇಸ್ ದಟ್ ಕ್ಲೋಸ್ ರಿಲೇಟೆಡ್ ವಿತ್ ದ ಸೆಕ್ಸ್ ಗ್ಲ್ಯಾಂಡ್ಸ್. ಸಾಕಾ? ನಾಳೆ ನೋಡೋಣವಾ? ಓಕೆ ಕಿರಣ್, ನೆಕ್ಸ್ಟ್ ಗ್ಲ್ಯಾಂಡ್ ನಾಳೆ ನೋಡೋಣವಾ ಇಲ್ಲ ಇವತ್ತೇ ನೋಡೋಣ? ಸಮ್ ಕ್ವೆಶ್ಚನ್ಸ್ ಆಸ್ಕಿಂಗ್ ಮೇಡಮ್. ಓಕೆ ಸರ್, ಓಕೆ. ಓಕೆ, ಯಾರಾದ್ರೂ ಮೇಡಮ್ ಇನ್ನು ಆಡಿಯನ್ಸ್ಗೋಸ್ಕರ ನಾನು ಒಂದು ಕ್ವಶನ್ ಕೇಳ್ತೀನಿ. ಆಡಿಯನ್ಸ್ಗೋಸ್ಕರ ಏನಂದ್ರೆ, ಈಗ ನಾವು ಕ್ಲಿಪ್ಸ್ ಬರುತ್ತಲ್ಲ, ಆ ಕ್ಲಿಪ್ ಅನ್ನ ನಾವು ಹಾಫ್ ಅನ್ ಅವರ್ ಗಂಟ್ಲೆ ಎಲ್ಲ ಇಟ್ಕೋಬಹುದಾ? ಈಗ ಥೈರಾಯ್ಡು ಇಲ್ಲ ಥೈಮಸ್ ಗ್ಲ್ಯಾಂಡ್ ಏನಂತ ಅಂದ್ರೆ ನಾವು ಕ್ಲಿಪ್ ಅನ್ನ ಈ ತರ ಎಲ್ಲೋ ಕ್ಲಿಪ್ ಅನ್ನ ನಾವು ಹಾಕ್ಬಹುದಲ್ಲ ಹಾಫ್ ಅನ್ ಸರ್? ಅವರ್? ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆಗುತ್ತೆ. ಓಕೆ, ಆವಾಗ ತೆಗೆದು ಹಾಕ್ಬೇಕು ಸರ್. ಓಕೆ, ಅದೇ ನಾವು ನೋಡಿ ಒಂದು 20 to 30 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಲ್ವಾ. ನಮ್ಗೆ ಎಷ್ಟು ಇಂಟೆನ್ಸಿಟಿ ಬೇಕು ಅನ್ನೋದು ಗೊತ್ತಿಲ್ಲ ಅಲ್ವಾ ಅಲ್ಲಿಗೆ. ಅದಕ್ಕೆ ಬದಲು ನಾವು ಒಂದು ಸೀಡೋ ಏನೋ ಹಾಕ್ಬಿಟ್ಟು ಒಂದು 20 minutes 30 minutes ಹಂಗೆ ಹಾಕೊಂಡ್ರೆ ಪರವಾಗಿಲ್ಲ. ಸೀಡನ್ನ ಎಷ್ಟು ಸರ್ ಇವಾಗ ಒಬ್ಬೊಬ್ರು ಒಂದೊಂದು ಹೇಳಕ್ ಶುರು ಆಗಿದ್ದಾರೆ. ನಾವು ಓದಿದಾಗ ನೀವ್ ಎಷ್ಟೊತ್ತು ಬೇಕಾದ್ರೂ ಇಟ್ಕೋಬಹುದು ಅಂತ ಹೇಳಿದ್ರು, ಆಯ್ತಾ? ಆದ್ರೆ ಇವಾಗ 10 minutes 5 minutes 2 minutes ಸರ್, ಅವ್ರವ್ರು ಅದ ಡಿಸ್ಕವರ್ ಮೇಲೆ ಅವ್ರವ್ರು ಅನುಭವದ ಮೇಲೆ ಅದು ಹೋಗುತ್ತೆ ಸರ್. ಆದ್ರಿಂದ ನಾವು ಹೋಲ್ ನೈಟ್ ಬಿಡೋದಕ್ಕೆ ಹೇಳ್ತೀವಿ. ಸೀಡ್ ಥೆರಪಿಯಲ್ಲಿ ಹೌದು ಸರ್, ಇವಾಗ ಹೇಳ್ತೀವಿ. ಅದೇ ನಾವು ಟೀಚರ್ಸ್ ನ ಮೆನ್ಷನ್ ಮಾಡೋದು ಬೇಡ, 5 ನಿಮಿಷ ಸಾಕು ಅಂತ ಹೇಳ್ತಾರಲ್ವಾ. ಒಂದ್ ಮೆಂತ್ಯನೋ ಒಂದು ಪೇಪರ್ 5 ನಿಮಿಷ ಸಾಕು ಅಂತ ಹೇಳ್ತಾರಲ್ವಾ. ಅದು ಯಾರು ಇದು ಮಾಡೋದಿಕ್ ಆಗಲ್ಲ ಸರ್. ನಿಮಗ್ ಕಂಫರ್ಟಬಲ್ ಆಗಿದೆ ಅಂದ್ರೆ ನೀವ್ ಹಾಕೊಳ್ಳಿ, ಇಲ್ಲ ಅಂದ್ರೆ 20 ರಿಂದ 30 ಸಲ ಒಂದು ಪಾಯಿಂಟ್ ನ ಒತ್ತಿದ್ರೆ ಸಾಕು ಅನ್ನೋವಾಗ ಗಂಟೆಗಟ್ಲೆ ಬೇಕಾಗಿಲ್ಲ ಅನ್ಸುತ್ತೆ ನನಗೆ ಈ ಕ್ಲಿಪ್ಸ್. ನೀವು ಇದು ನೋಡಿ, ಇದು ಹೈ ಪ್ರೆಷರ್ ಕೊಡುತ್ತೆ ಕ್ಲಿಪ್ ಅಲ್ವಾ. ಇವಾಗ ಒಂದು ಕಾಳು ಹಾಕಿದ್ರೆ ಎಷ್ಟು ಪ್ರೆಷರ್ ಸರ್ ಒಳಗಡೆ ಹೋಗುತ್ತೆ? ಹೋಗಲ್ಲ ಅಲ್ವಾ ಸರ್. ನಾವ್ ಏನ್ ಮಾಡ್ತೀವಿ ಆವಾಗ, ಎವ್ರಿ 1 hour ಎವ್ರಿ half an hour ಇದು ಪ್ರೆಸ್ ಮಾಡಿ ರಿಲೀಸ್ ಮಾಡಿ ಅಂತೀವಿ ಅಲ್ವಾ ಸರ್. ಆದ್ರಿಂದ ಬೇಕಾಗಿಲ್ಲ ಸರ್, ಒಂದು 20 to 30 ಟೈಮ್ಸ್ ಅದನ್ನ ಪ್ರೆಸ್ ಮಾಡಿಬಿಟ್ಬಿಡಿ ಸರ್. ಇಲ್ಲ ಪರವಾಗಿಲ್ಲ, ನನ್ಗೆ ಏನು ಆಗ್ತಾ ಇಲ್ಲ ಅಂದ್ರೆ ಹಾಕೊಳ್ಳಿ ಸರ್, ಅದು ಏನು ಅವ್ರವ್ರ ಅನುಭವದ ಮೇಲೆ ಅದು ಹೋಗ್ಬೋದು. ಅದೇ ನಾವು ಅದೇ ಹೇಳ್ತೀವಿ, ಡೈಲಿ ಕೆಲವೊಬ್ರು ಆಕ್ಯುಪ್ರೆಷರ್ ಪಾಯಿಂಟ್ ನ ಡೈಲಿ ಓದ್ಬೋದು, ಬಟ್ ಎನರ್ಜಿ ಬ್ಯಾಲೆನ್ಸ್ ತಪ್ಪದಾಗ ಮಾತ್ರ ನೀವು ಅದನ್ನ ಸ್ಟಾಪ್ ಮಾಡಕ್ ಹೇಳ್ತೀವಿ. ಅದೇ ಇಲ್ಲಿ ಸೀಡ್ ಆಗ್ಲಿ ಕ್ಲಿಪ್ ಆಗ್ಲಿ ಡಿಪೆಂಡ್ ಅಪ್ ನಿಮ್ಮ ಮೇಲೆ ಬಿಟ್ಟಿದ್ದು. ಇವಾಗ ಏನೇ ಇದ್ರು ಸರ್ ನೋಡಿ, ಒಂದು ಜ್ವರನೇ ಬಂತು ಅಂದ್ರೆ ಒಂದು ಪ್ಯಾರಾಸಿಟಮಲ್ ವೆಸ್ಟರ್ನ್ ಮೆಡಿಸಿನ್ ಪ್ಯಾರಾಸಿಟಮಲ್ ಎಷ್ಟು ದಿವಸ ತಗೊಳ್ತೀವಿ ಸರ್? ಅದು ಕೆಲಸ ಅದು ಬೇಕು ಅನ್ನೋವರೆಗೂ ನಾವು ತಗೊಳ್ತೀವಿ ಅಲ್ವಾ, ಆಮೇಲೆ ಅದನ್ನ ಬಿಟ್ಬಿಡ್ತೀವಲ್ವಾ. ಆದ್ರೆ ಕೆಲವರು ಮಾಡು ಅಂದ್ರು ಮಾಡದೇ ಇರೋರು ಇದಾರೆ, ಏನ್ ಮಾಡೋಣ ಅವ್ರನ್ನ? ಆಮೇಲೆ ನನ್ಗೆ ಹೋಗಿಲ್ಲ, ನನ್ಗೆ ಬರ್ಲಿಲ್ಲ ಅಂದ್ರೆ ಅದು ನಮ್ ತಪ್ಪಲ್ಲಲ್ವಾ ಸರ್. ದಾರಿ ತೋರಿಸ್ಬೋದು, ನೀನು ನನಗೆ ರೋಡು ಹಾಕೊಡು ಅಂದ್ರೆ ನಮ್ ಕೈಲಾಗಲ್ಲ ಸರ್, ಅವ್ರೇ ಹಾಕೋದು
ಅಲ್ವಾ? ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಎನಿ ಕ್ವಶನ್ಸ್ ಕೇಳೋದಿದ್ರೆ ಕೊಳ್ಳಿ ಮೇಡಮ್ ಅವರಿಗೆ. ಮೇಡಮ್ ಹೈಪರ್ ಮೇಡಮ್ ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನೀವು ಆಕ್ಯುಪ್ರೆಷರ್ ಮಾಡುವಾಗ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಅದು ಪಂಪಿಂಗ್ ಆಕ್ಷನ್ ಆಗುತ್ತೆ, ಸೊ ಮೇ ಬಿ ಇಟ್ ವರ್ಕ್ಸ್ ಬೆಟರ್ ಅನ್ಕೊಂಡೆ ನಾನು. ಥ್ಯಾಂಕ್ ಯು ಮೇಡಮ್, ವೆರಿ ನೈಸ್ಲಿ ಯು ಎಕ್ಸ್ಪ್ಲೈನ್. ಮೇಡಮ್ ನೀವು ಇದು ಹೇಳಿಲ್ವಲ್ಲ ಮುದ್ರಾ, ಇನ್ನೊಂದ್ ದಿವಸ ಹೇಳ್ಕೊಡ್ತೀರಾ ಮೇಡಮ್? ಇದು ಎಂಡೋಕ್ರೈನ್ ಗ್ಲಾನ್ಸ್ ಮಾಡು. ಓಕೆ ಓಕೆ ಮೇಡಮ್, ಹೈಪೋ ಆಗ್ಲಿ ಅಥವಾ ಹೈಪರ್ ಆಗ್ಲಿ ಬಾಡಿನಲ್ಲಿ ಹೀಟ್ ಅಥವಾ ಕೋಲ್ಡ್ ಎರಡೂ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಹೌದು ಮೇಡಮ್, ಅದನ್ನೇ ನಾವು ಹೈಪರ್ ಥೈರಾಯ್ಡಿಸಮ್ ಹೇಳ್ತೀವಲ್ವಾ. ಹೈಪೋ ಅಂದ್ರೆ ಲೆಸ್, ಬಿಸಿ ಲೆಸ್ ಆದ್ರೆ ಏನಾಗುತ್ತೆ ಹೇಳಿ, ಮೆಟಬಾಲಿಸಮ್ ಪ್ರಾಪರ್ ಆಗಿಲ್ಲ ಅಂದ್ರೆ ಲೆಸ್ ಆದ್ರೆ ನಾವು ಎಲ್ಲ ಊದ್ಕೊಳ್ತೀವಿ. ಅಲ್ಲ, ಯೂಶುವಲಿ ವೆಯ್ಟ್ ಜಾಸ್ತಿ ಆಗುತ್ತೆ, ಕೆಲವರು ಇದ್ರೆ ಸಿಕ್ಕಾಪಟ್ಟೆ ಬರ್ತದೆ. ವೆಯ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಹೈಪೋಥೈರಾಯ್ಡಿಸಮ್ ಮೇಡಮ್. ಅದೇ ಅವಾಗ ಬಾಡಿ ಹೀಟ್ ಆಗತ್ತಾ ಅಥವಾ ಹೆಂಗೆ ಅದು? ಎಸ್, ಹೀಟ್ ಆಗಲ್ಲ ಅಲ್ವಾ. ಹೀಟ್ ಆಗದೆ ಹೋದ್ರೆ ಏನಾಗುತ್ತೆ ಮೇಡಮ್, ಅಲ್ಲಲ್ಲಿ ಅಕ್ಯುಮಿಲೇಷನ್ ಆಗುತ್ತಲ್ವಾ, ಫ್ಯಾಟ್ ಆಗ್ಲಿ ನೀರಾಗ್ಲಿ ಎಲ್ಲಾನು ಅಕ್ಯುಮಿಲೇಷನ್ ಆಗುತ್ತಲ್ವಾ. ನಾವ್ SP9 ಎಲ್ಲ ಒತ್ತುತ್ತೀವಲ್ವಾ ನೀರ್ ಆಚೆ ಹೋಗೋದಕ್ಕೆ. ಹೌದೌದು. ಅದೇ ST36 ಆದ್ಮೇಲೆ SP9 ಒತ್ತಿ ಅಂತೀವಿ ಅಲ್ವಾ. ಇದನ್ನ ನಾವು ಡೈಲಿ ಒಂದು 20 to 30 ಟೈಮ್ಸ್ ಎವ್ರಿ ಡೇ ಪ್ರೆಸ್ ಮಾಡ್ಬೋದಾ? 30 times. ಅಂದ್ರೆ TSH ಜಾಸ್ತಿ ಆಗಿದ್ರೆ ತಾನೇ ಅದು? ಹಾ TSH ಜಾಸ್ತಿ ಇದ್ರೆ ಮೇಡಮ್ ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ಜನರಲ್. ಆ ಪಾಯಿಂಟ್ ಜನರಲ್ ಆಗಿ ಕೆಲಸ ಮಾಡುತ್ತೆ. ಹೈಪೋ ಇದ್ರು ಕೆಲಸ ಮಾಡುತ್ತೆ, ಹೈಪರ್ ಇದ್ರು ಕೆಲಸ ಮಾಡುತ್ತೆ. ಇವಾಗ ಏನು ಸರ್, ಯಾರೋ ನರೇಂದ್ರ ಅವ್ರದ್ದು ಮೈಕು ಸ್ವಲ್ಪ ಏನಮ್ಮ, ಇದು ಮೆನೋಪಾಸ್ ಟೈಮ್ ನಲ್ಲೂ ಕೂಡ ಅಬ್ನಾರ್ಮಲ್ ಆಗುತ್ತೆ. ಹೌದು ಮೇಡಮ್, ಇವಾಗ ಹೇಳಿದ್ನಲ್ವಾ ಅದು. ಚೈಲ್ಡ್ ಬರ್ತ್, ಪ್ಯೂಬರ್ಟಿ, ಮೆನೋಪಾಸ್ ಎಲ್ಲಾ ಟೈಮಲ್ಲೂ ಅಬ್ನಾರ್ಮಲ್ ಆಗುತ್ತೆ, ಮಧ್ಯಾಹ್ನ ಅಬ್ನಾರ್ಮಲ್ ಆಗುತ್ತೆ. ಈಗ ಇದು ನಾವು ಯಾಕೆಂದ್ರೆ ತಲೆ ಲೆವೆಲ್ ಅಲ್ಲಿ ಕೆಡಿಸ್ಕೊಂಡ್ರೆ. ಈಗ ನಾವು ಪ್ರೆಷರ್ ಅಂತಂದ್ರೆ ಡೈಲಿ ಅಂದ್ರೆ ಎಷ್ಟು ದಿನದವರೆಗೂ ಮಾಡಬಹುದು? ನಮ್ಮ ಸಿಂಪ್ಟಮ್ಸ್ ನೋಡ್ಕೊಂಡು ಅವಾಯ್ಡ್ ಮಾಡೋದಾ ಹೀಗೆ? ಅಷ್ಟೇ ಮೇಡಮ್, ನಿಮ್ಗೆ ಆರಾಮ ಆಯ್ತಾ, ಆರಾಮಾಗಿದ್ದೀರಾ, ಅದು ನಮ್ಮ ಗೌನ ಬಿಟ್ಟು ಹೊರಟೋಗುತ್ತೆ ಅದು. ಮೇಡಮ್ ಈಗ ನಮ್ದು ಒಂದು ಕ್ಲಾಸ್ ಸ್ಟಾರ್ಟ್ ನೀವು ಇದ್ದು ಜಾಯ್ನ್ ಆಗಿದ್ರೆ ಆಗಿಲ್ಲ ಗೊತ್ತಿಲ್ಲ, ಬಟ್ ಟಂಗ್ ಕ್ಲಾಸ್ ನಲ್ಲಿ ನೀವು ಹೇಳಿದ್ರಲ್ಲ, ಟಂಗದ ಬಗ್ಗೆ ಕೆಲವೊಂದು ಪಿಕ್ಚರ್ಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅದೇ ನಾನು ಹೇಳಿದೆ ಮೇಡಮ್ ಅವ್ರು ಫ್ರೀ ಇದ್ದಾಗ ಹಾಕ್ತಾರಂತ, ಅದಕ್ಕೆ ಅವ್ರ ಕಡೆಯಿಂದ ಮತ್ತೆ ನಾವು ಒಂದೊಂದ್ಸಲ ರಿಮೆಂಬರ್ ಮಾಡಿದ್ವಿ ನಿಮಗೆ. ಸರ್ ಎಲ್ರಿಗೂ ನಾ ಮಾಡೋ ಕ್ಲಾಸ್ ಇಷ್ಟ ಆದ್ರೆ ಮುಂದೆ ಮಾಡೋಣ ಸರ್. ಅಯ್ಯೋ ಇದೇನಮ್ಮ ಈ ಅಮ್ಮ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂದ್ರೆ ನೀವು ಮಾಡೋದು ಕೂಡ ನಮ್ಗೆ ಇಷ್ಟ ಆಗ್ತಾ ಇದೆ ಕ್ಲಾಸ್. ಅಲ್ಲ, ಅದು ಇಷ್ಟ ಆಗಿದ್ದಕ್ಕೆ ಎಲ್ಲರಿಗೂ ಕೇಳ್ತಾ ಇದ್ದಾರೆ. ನಾವಿಲ್ಲ ಅಂದ್ರೆ ನಾವ್ ಯಾಕೆ ಅವಕಾಶ ಕೊಡ್ತೀವಿ, ಎಲ್ಲ ಜನದ ಅಭಿಪ್ರಾಯ. ಸರ್ ನೋಡಿ, ಇವತ್ತು ಅರ್ಧ ಗಂಟೆಗೆ 4 ಗ್ಲ್ಯಾಂಡ್ ನೋಡ್ಬೇಕು ಅಂತ ಬಂದಿದ್ದು, ಅರ್ಧ ಗಂಟೆಯಲ್ಲಿ 2 ಗ್ಲ್ಯಾಂಡ್ ನೋಡಿರೋದು. ತೊಂದ್ರೆ ಇಲ್ಲ ಮೇಡಮ್, ಇನ್ನೂ ಡೇಟ್ ಎಕ್ಸ್ಟೆನ್ಷನ್ ಆಗ್ಲಿ, ಒಟ್ಟು ಪ್ರಾಪರ್ ಆಗಿರ್ತಕ್ಕಂತ ಒಂದು ಪ್ರೋಟೋಕಾಲ್. ದಯವಿಟ್ಟು ಈ ಗ್ಲ್ಯಾಂಡ್ಸ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ನಿಮ್ಗೆ ಸಿಗೋ ಒಂದು ರಿಲೀಫು, ನಿಮ್ಗೆ ಸಿಗೋ ಒಂದು ಆನಂದ ಎಲ್ಲಾನು ಏನು, ನಾನು ಕ್ಯಾರೆಕ್ಟರ್ನ ಕೂಡ ಇದರಲ್ಲಿ ಸರಿ ಮಾಡ್ಬೋದು ಅಂತ ಅಂದ್ರೆ ನೋಡ್ಕೊಳ್ಳಿ. ಎಷ್ಟು ಇಂಪಾರ್ಟೆಂಟ್ ಮೇಜರ್ ಫಂಕ್ಷನ್ ಈ ಗ್ಲಾನ್ಸ್ ಮಾಡ್ತಾ ಇದೆ ಅಂತ. ಏನು ಬೇಡ, ನಾನು ಒಂದು ಗ್ರೀಫ್ ಹೋಗಿದ್ದೆ, ಎಂತ ಒಂದು ಡಿಪ್ರೆಷನ್ ಅಲ್ಲಿ ನಾನು ಹೋಗಿದ್ದೆ ಅಂದ್ರೆ ಸರ್, ನಾನು ಇವಾಗ ಕ್ಲಾಸ್ಗಳು ಒಬ್ಬೊಬ್ರು ಕೇಳ್ಕೊಳ್ಳೋದು ಅದಕ್ಕೆ. ಅಯ್ಯೋ, ನನ್ನಲ್ಲಿ ಹೋಗ್ಬಿಡ್ಬಾರ್ದು, ಕೆಲವು ಯಾರಿಗೋ ಒಬ್ರಿಗೆ ಹೋಗಿ ಸೇರ್ಬಿಡ್ಲಿ ಅನ್ನೋದ್ರಿಂದಾನೇ ನಾನು ಬರೋದು. ನನಗೂ ಒಂಚೂರು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ನಾನು ಬರ್ತೀನಿ. ನೋಡಿ, ಈ ಥೈಮಸ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಗ್ರೀಫ್ ಎಲ್ಲ ಹೋಗಿ ಇಲ್ಲಿ ಕೂತ್ಕೊಂಡಿರುತ್ತಂತೆ. ಅಯ್ಯೋ, ನೀವ್ ಇವಾಗ ತಾನೇ ಹೇಳಿದ್ರಿ ಥೈಮಸ್ನ ಆಕ್ಟಿವೇಟ್ ಮಾಡಬೇಡಿ ಅಂತ, ತಿರ್ಗಿ ನೀವೇ ಥೈಮಸ್ನ ಆಕ್ಟಿವೇಟ್ ಮಾಡಿ ಅಂತ ಹೇಳ್ತಿದ್ದೀರಾ ಅಂತ ಇದ್ ಮಾಡ್ಬಿಡಿ. ಥೈಮಸ್ ಗ್ಲ್ಯಾಂಡ್ ಸೂಪರ್ಫಿಷಿಯಲ್ ಲೇಯರ್ ಅಲ್ಲಿ ಇಲ್ಲ, ಅದು ಡೆಪ್ತ್ ಅಲ್ಲಿ ಇದೆ. ಮತ್ತೆ ನಾವು ಏನ್ ಮೇಲೆ ನಾವು ಗಮನ ಇಟ್ಟು ಮಾಡ್ತೀವೋ ಅದಷ್ಟು ಮಾತ್ರ ಕೆಲಸ ಮಾಡುತ್ತೆ. ಏನು ಇಲ್ಲ, ಈ ಜಾಗ ಅಂಡರ್ ಕಾಲರ್ ಬೋನು ಇದೆಲ್ಲಾನು ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ ಇರುತ್ತೆ. ಇಷ್ಟೇನೆ ಥೈಮಸ್ ಗ್ಲ್ಯಾಂಡ್ ವರ್ಕ್ ಮಾಡ್ತಾ ಇಲ್ಲ, ಎಂಟೈರ್ ಬಾಡಿನ ಥೈಮಸ್ ಗ್ಲ್ಯಾಂಡ್ ನೋಡ್ಕೊಳ್ಳುತ್ತೆ ಅಂದ್ರೆ ಎಂಟೈರ್ ಬಾಡಿನ ನೋಡ್ಕೊಳ್ಳುತ್ತೆ ಅಂತ ತಾನೇ ಅರ್ಥ. ನೀವ್ ಯಾಕೆ ಇಷ್ಟು ಮಾಡ್ತೀರಾ? ಅಲ್ಲ, ಇಲ್ಲೆಲ್ಲ ಎನರ್ಜಿ ಸೆಂಟರ್ಸ್ ಕೆಲವೆಲ್ಲಾನು, ಗ್ರೀಫ್ ಎಲ್ಲ ಹೋಗಿ ಕೂತ್ಕೊಳ್ಳೋ ಸೆಂಟರ್ಸ್ ಕೆಲವಿರುತ್ತೆ. ಈ ಕಾಲರ್ ಬೋನ್ ಕೆಳಗಡೆ ಇರುತ್ತೆ ನೋಡಿ, ಈ ಜಾಗನ ಟ್ಯಾಪ್ ಮಾಡಿ ಬಿಡಿ, ಒಂದು ಎಂತ ಒಂದು ದೊಡ್ಡ
ಹಾ ಅಂತ ಒಂದು ಸಾಯಿಂಗ್ ಮಾಡ್ತೀವಿ ನೋಡಿ, ಆ ರಿಲೀಫ್ ಸಿಗುತ್ತೆ. ಕೆಲವೊಬ್ಬರಿಗೆ ಅಸ್ತಮಾ ಪೇಷಂಟ್ಗೆ ಕೆಲವು ಗ್ರೀಫ್ ಅಷ್ಟು ಡೆಪ್ತ್ ಅಲ್ಲಿ ಇರುತ್ತೆ, ಮನುಷ್ಯ ಆಚೆನೆ ಬರಕ್ಕಾಗಲ್ಲ, ಅಂತ ಡೆಪ್ತ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅಂತ ಟೈಮಲ್ಲಿ ಇಷ್ಟು ಮಾಡ್ತಾ ಇದ್ರೆ ಹಾಯ್ ಅನ್ಸುತ್ತೆ. ಒಂಚೂರು EFT ಟ್ಯಾಪಿಂಗ್ ಅಲ್ಲಿ ಹೋದ್ರೆ EFT ಟ್ಯಾಪಿಂಗ್ ಅಂತ ಹೇಳ್ಬೇಕು ಮೇಡಮ್. ಒಂದು ಈಗ ನೀವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹೇಳಿದ್ರಲ್ಲ, ಗ್ಲ್ಯಾಂಡ್ಸ್ ಇದೆ ಈಗ, ಪೀನಿಯಲ್, ಪಿಟ್ಯೂಟರಿ, ಥೈಮಸ್, ಅಡ್ರಿನಲಿನು ಈ ತರ ಇದೆಯಲ್ಲ, ಚಕ್ರಗಳು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಈ ಗ್ಲ್ಯಾಂಡ್ಸ್ ಬ್ಯಾಲೆನ್ಸ್ ಮಾಡ್ಕೋಬಹುದು. ಖಂಡಿತವಾಗ್ಲು ನಾನು ಹೇಳಿದೆ. ನೆಕ್ಸ್ಟ್ ಎಲ್ಲ ಮುಗಿಸಿದ್ಮೇಲೆ ಯಾವ್ಯಾವ ಚಕ್ರ ಒಳಗಡೆ ಹೋಗ್ಬಿಡುತ್ತೆ ಅಂತಾನು ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಚಕ್ರ ಲೆವೆಲ್ ಅಲ್ಲಿ ಹೀಲರ್ಸ್ ಇದ್ದಾರೆ, ಅವ್ರ ಅದನ್ನ ನೋಡ್ಕೋಬಹುದು. ಈ ಮಾಮೂಲಿ ಇರೋರು ಇದನ್ನ ನೋಡ್ಕೋಬಹುದು ಅಲ್ವಾ. ಎಲ್ಲಾನು ಮೇಡಮ್ ನಾನು ಹೇಳ್ತಾ ಇಲ್ವಾ, ಇದೆಲ್ಲಾನು ಹುಟ್ಟಿರೋದು ಇವಾಗ, ಈ ಮಾಡರ್ನ್ ಸೈನ್ಸಸ್ ಹುಟ್ಟಿರೋದು. ಯೋಗಿಗಳು, ಋಷಿ ಮುನಿಗಳು ಫಸ್ಟ್ ಹಿಡಿದಿದ್ದೆ ಚಕ್ರಗಳು. ಆ ಚಕ್ರಗಳು ಒಳಗಡೆ ಎಲ್ಲಾನು ಅಡಗ್ಬಿಟ್ಟಿರುತ್ತೆ. ಅದನ್ನ ವೆಸ್ಟರ್ನ್ ಮೆಡಿಸನ್, ಇದು ಥೈಮಸು, ಇದು ಎಂಡೋಕ್ರೈನು, ಇದು ಆ ಗ್ಲ್ಯಾಂಡು, ಇದು ಈ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು ಅಂತ ಹೊರಗಡೆ ಕೊಟ್ಟಿದೆ ಅಷ್ಟೇ, ಅದು ಹೆಸರು ಕೊಟ್ಟಿದೆ. ಆದ್ರೆ ಚಕ್ರ ಲೆವೆಲ್ಸ್ ಅಲ್ಲಿ ಯೋಗಿಗಳು ಯಾವತ್ತೋ ಮಾಡ್ಬಿಟ್ಟಿದ್ದಾರೆ. ಇದು ಸೃಷ್ಟಿ ಹುಟ್ಟಿದ ತಕ್ಷಣನೇ ಅದೆಲ್ಲ ಫಾರ್ಮ್ ಆಗ್ಬಿಟ್ಟಿದೆ. ಅದನ್ನೆಲ್ಲ ನಮ್ಮ ಋಷಿ ಮುನಿಗಳು ಕೊಟ್ಬಿಟ್ಟಿದ್ದಾರೆ. ಆಯುರ್ವೇದಿಕ್ ಸೈನ್ಸ್ ಹುಟ್ಟಕ್ ಮುಂಚೆ ಋಷಿ ಮುನಿಗಳು ಚಕ್ರದ ಬಗ್ಗೆ ಹೇಳಿದಾರಂತೆ ಅಲ್ವಾ. ಆಯುರ್ವೇದ ಬಂದಿರೋದೇ ಆಮೇಲೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಅಷ್ಟೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಅಷ್ಟೇ. ವಾಣಿ ಮೇಡಮ್ ಇದ್ದಾರೆ ಸರ್, ಸೋಮಪ್ಪ ಸರ್. ನೆಕ್ಸ್ಟ್ ಒನ್ ಡೇ ಯಾವ್ದಾದ್ರು ಒಂದು ಚಕ್ರ ಅಂದ್ರೆ ಅಷ್ಟು 6 ಚಕ್ರ ಪ್ಲಸ್ 1 ಸ್ಟೇಟ್, ಸಹಸ್ರಾರ ಚಕ್ರ ಅಥವಾ ಸಹಸ್ರಾರ ಸ್ಟೇಟ್. ಸೊ ಒಂದು ಪರ್ಮಿಷನ್ ಕೊಟ್ರೆ ಕೆಳಗಡೆಯಿಂದ ನಮ್ಮ ಏನು ಮೂಲಾಧಾರ ಚಕ್ರದಿಂದ ಬರೋಣ ಅಂತ. ನೆಕ್ಸ್ಟ್ ವೆಡ್ನೆಸ್ಡೇ ನೀವು ಪ್ಲಾನ್ ಮಾಡ್ಕೊಳ್ಳಿ ಸರ್. ವೆಡ್ನೆಸ್ಡೇ ನೀವು ಒಂದು 1/2 an hour, ವಾಣಿ ಮೇಡಮ್ ಒಂದು 1/2 an hour. ಅದೇ ಮೇಡಮ್, ಚಕ್ರ ಧ್ಯಾನ ಮಾಡಿಸಿದ್ಮೇಲೆ ಅದು ಹೆಂಗೆ ಗ್ಲ್ಯಾಂಡ್ಸ್ಗೆ ಕೊರಿಲೇಟ್ ಆಗುತ್ತೆ, ನನ್ನ ನಾಲೆಡ್ಜ್ ಏನ್ ಸ್ವಲ್ಪ ತಿಳ್ಕೊಂಡಿದ್ದೀನೋ ಅದನ್ನ ನಾನು ಹೇಳ್ತೀನಿ. ಸ್ವಲ್ಪ 10 minutes ಧ್ಯಾನನೂ ಮಾಡಿಸೋಣ. ಆಮೇಲೆ ಅದಕ್ಕೇನಾದ್ರೂ ನೀವು ಅಡಿಷನಲ್ ಪಾಯಿಂಟ್ಸ್ ಏನಾದ್ರು ಸೇರಿಸಿ, ಅಡ್ರಿನಲ್ ಗ್ಲ್ಯಾಂಡ್, ಮೂಲಾಧಾರದ್ದು ಏನಾದ್ರೂ ಇದ್ರೆ ಅದನ್ನ ಹೇಳಿದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ನಾಲೆಡ್ಜ್ ಡೆವಲಪ್ ಆಗುತ್ತೆ. ಮತ್ತೆ ಚಕ್ರ ಧ್ಯಾನ ಮಾಡ್ಕೊಳ್ಳೋರು ಬ್ಯಾಲೆನ್ಸ್ ಮಾಡ್ಕೋಬಹುದು ಆ ಗ್ಲ್ಯಾಂಡ್ಸ್. ಆಗ್ಬೋದಾ ಸರ್? ವೆಡ್ನೆಸ್ಡೇ ನೆಕ್ಸ್ಟ್ ವೆಡ್ನೆಸ್ಡೇ ನಾಳೆ ಬಿಟ್ಟು ನಾಡಿದ್ದು ವಾಣಿ ಮೇಡಮ್ ಅವರು 8:30 ಮತ್ತೆ 8:30 ಜಾಯ್ನ್ ಆಗ್ತಾರೆ ಅವರು. ನೀವು 6:45 ದಿಂದ ಸ್ಟಾರ್ಟ್ ಮಾಡ್ಕೊಂತೀರಿ. ಮೂಲಾಧಾರ ಎಲ್ಲ 6:45 ದಿಂದ ನಿಮ್ದು ಸ್ಟಾರ್ಟ್ ಮಾಡುವಂತ್ರಿ. ಅದೇ ಮೂಲಾಧಾರ ಚಕ್ರ ಸ್ಟಾರ್ಟಿಂಗ್. ಎಲ್ಲ ಓಕೆ ಯಾವ್ದಾದ್ರು ಮಾಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ವಾಣಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಎಷ್ಟೊಂದು ಡೀಟೇಲ್ ಆಗಿ ಗೊತ್ತಿತ್ತಿಲ್ಲ ನಮ್ಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಮೊದ್ಲು ಒಂದ್ ಸ್ವಲ್ಪ ಮಿಸ್ ಮಾಡಿದೆ, ನಾಳೆ ರೆಕಾರ್ಡಿಂಗ್ ಅಲ್ಲಿ ಕೇಳ್ಕೊತೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ಕಂಟಿನ್ಯೂ ಮಾಡಿ, ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ದಿಸ್. ನಮ್ದು ವಿಶ್ವಶಕ್ತಿ ವೇದಿಕೆ ಇರೋದೇ ಅದಕ್ಕೆ ಮೇಡಮ್. ಪ್ರತಿಯೊಬ್ಬರು ತಮ್ಮ ಜ್ಞಾನವನ್ನ ಕೊಡಬಹುದು, ಇಲ್ಲಿ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತೆ ವಾಣಿ ಮೇಡಮ್, ನಿಮಗೆ ನಿಮ್ಮ ಹತ್ರ ಏನಾದ್ರು ನೋಟ್ಸ್ ಇದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ನನಗೆ ಶೇರ್ ಮಾಡಿ. ನಾನು ಅದನ್ನ ಪ್ರಿಪರೇಷನ್ ಮಾಡಿಬಿಟ್ಟು ನನ್ನ ಬುಕ್ಕಿಗೆ ಹಾಕಿದಾಗ ಇನ್ನೂ ಸ್ವಲ್ಪ ಯೂಸ್ ಆಗುತ್ತೆ. ಓಕೆ, ಬಟ್ ನಂದೀಗ ಲಾಸ್ಟ್ ಟೈಮ್ ನಿಮಗೆ ಎಲ್ಲರಿಗೂ ಹೇಳಿದ್ದೆ 6,900 ಪೇಜ್ ಅಂದ್ಬಿಟ್ಟು, ಇವತ್ತು 1900 ಪೇಜ್ಗೆ ಹೋಗಿದ್ದು. 1900 ಪೇಜ್ 6 ಬುಕ್. ಓಕೆ, 1900 ಪೇಜ್ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ. ಇವತ್ತು ನಾವು ನಂಬೇಣ ಸರ್ ಜೋಡಿ ಮಾತಾಡ್ತಾ ಇದ್ವಿ, 900 ಅಂದಿದ್ರೆ ಅಂದ್ರೆ ಈಗ 1900 ಫೈನಲ್ ಸ್ಟೇಜಿಗೆ ಅದನ್ನ ಕೋಲೇಟ್ ಮಾಡ್ತಾ ಇದ್ದೀನಿ. ನೈಟ್ ಎಲ್ಲ ಕೂತ್ಕೊಂಡ್ಬಿಟ್ಟು ಮಾಡ್ತಾ ಇದೀವಿ. ಬಟ್ ಆ ನೋಟ್ಸ್, ಆ ಬುಕ್ಸ್ ಕೆಲವೊಂದು ಗ್ರೂಪ್ ಅಲ್ಲಿ ಬರ್ತಾ ಇದಾವೆ ನಿಮಗೆ. ಹೆಂಗೆ ಅಂದ್ರೆ ಕೆಲವೊಂದು ಜಲಕ್ ತರ ಒಂದೊಂದು ಹಾಕ್ತಾ ಇದ್ದೀನಿ, ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಜಲಕ್ಗಳನ್ನ ಹೆಂಗೆ ಹಾಕ್ತಿವಿ ಅಂದ್ರೆ ಅದು ಪೂರ್ತಿ ನೋಡಿದಾಗ ನಿಮಗೆ 1900 ಬುಕ್ ಪ್ಲಸ್ ನಮ್ದು VAM ಕೋರ್ಸ್ ಮಾಡಿದ್ರೆ ನೀವು ಲೈಫ್ನಲ್ಲಿ ಈ ನಮ್ಮ ಯಾರು ಕಲಿಸಲಿರ್ತಕ್ಕಂಥ ಜ್ಞಾನವನ್ನ ನೀವು ತಗೊಂಡು ಹೋಗ್ತೀರಿ. ಬಟ್ ಇಲ್ಲಿ ನಮ್ಮ ಯೂನಿವರ್ಸಿನಿಂದ ಈಗ ವಾಣಿ ಮೇಡಮ್ ಬರ್ತಾ ಇದ್ದಾರೆ, ಲಕ್ಷ್ಮಿ ಮೇಡಮ್ ಬರ್ತಾ ಇದ್ದಾರೆ, ನಾಗರಾಜ್ ಸರ್ ಬರ್ತಾ ಇದ್ದಾರೆ, ಇನ್ನು ನಮ್ಮ ನೆಕ್ಸ್ಟ್ ವಿಜಯ್ ಎಲಿಗಾರ್ ಸರ್ ಇದ್ದಾರೆ, ಅಕ್ಯುಪಂಚರಿಸ್ಟ್ ಅವರು ಬರ್ತಾರೆ. ನನ್ನಲ್ಲಿ ಇಷ್ಟೇ ಲಿಮಿಟೇಷನ್ ಕ್ಲಾಸ್ ಅಂತ ಇಲ್ಲ. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು,
1 ವರ್ಷ ಆಗ್ಬೋದು ಆಕ್ಯುಪ್ರೆಷರ್ ಕ್ಲಾಸಿಗೆ, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಎಲ್ಲರಿಗೂ ಸಂಪೂರ್ಣ ಜ್ಞಾನ ತಗೊಂಡ್ಬಿಟ್ಟು ಹೋಗೋಣ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ನಲ್ಲಿ ಹೆಂಗೆ ಅಂದರೆ ಈ ವಿಶ್ವಶಕ್ತಿ ನಮಗೆಲ್ಲರಿಗೂ ಕೂಡಿಸಿದ್ದೇ ವಿಚಿತ್ರ ಅನ್ಬೇಕು, ಆ ಥರ ಇರುತ್ತೆ. ಬಟ್ ಯಾರು ಕ್ಲಾಸನ್ನು ಬೇಗ ಮುಗಿಸಿ ಸರ್ ಅನ್ನೋರಿದ್ರೆ ಇವಾಗಲೂ ಟೈಮ್ ಇದೆ ನಿಮಗೆ ಎಕ್ಸಿಟ್ ಮಾಡೋದಕ್ಕೆ. ಅಮೌಂಟ್ ಪೇಡ್ ಸಮೇತ ನೀವು ಎಕ್ಸಿಟ್ ಆಗ್ಬೋದು. ಬಟ್ ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಹೆಂಗಂದ್ರೆ ಆಕ್ಚುಲಿ ಇವತ್ತು ಹೇಳಿದ್ದು ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಜನರಲ್ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಇದು ಎಷ್ಟು ಕಡಿಮೆ ಮಾಡಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಿ ಹೇಳಿದೀನಿ ನಾನು. ಕಡಿಮೆ ಮಾಡಬೇಡಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಕಡಿಮೆ ಮಾಡೋ ಪದ್ಧತಿ ಇಲ್ಲ, ಎಲ್ಲ ಕೊಡಬೇಕು, ಫುಲ್ ಟೈಮ್ ಕೊಡಬೇಕು, ಫುಲ್ ಡೀಟೇಲ್ ಕೊಡಬೇಕು. ಸರಿ ನೀವು ಅದು ಒಂದು ಜನರಿಗೆ ಇಷ್ಟ ಇಲ್ಲ ಸರ್. 1 ಅವರ್ ಆಗ್ಲಿ ನೋ ಪ್ರಾಬ್ಲಮ್. ನೀವು ಅದ್ರ ಪ್ಲಾಟ್ಫಾರ್ಮ್ ನಮ್ದಿದೆ, ಜನ ಕೇಳ್ತಾರೆ. ಕೇಳಿಲ್ದರು ಇವತ್ತು ಇನ್ನೂ 1 ವೀಕ್ ಟೈಮ್ ಕೊಡ್ತೀನಿ, ಅವ್ರ ಅಮೌಂಟ್ ತಗೊಂಡು ವಾಪಸ್ ರಿಟರ್ನ್ ಹೋಗ್ಬೋದು. ಬಟ್ ನಮ್ದು ಇಲ್ಲಿ ನಾಲೆಡ್ಜ್ ಅನ್ನ ಶೇರ್ ಮಾಡೋದು ಯೂಸ್ಫುಲ್ ನಾಲೆಡ್ಜ್ ಇರುತ್ತೆ. ಎಸ್ ಹೇಳಿ ಮೇಡಮ್, ಶಶಿಕಲಾ ಮೇಡಮ್ ಹೇಳಿ. ಸರ್ ಇದು ಇವಾಗ ಗಾಯತ್ರಿ ಮೇಡಮ್ ನೀವು ಮ್ಯೂಟ್ ಮಾಡಿ, ಗಾಯತ್ರಿ ಮೇಡಮ್ ನೀವು ಮ್ಯೂಟ್ ಮಾಡಿ. ಯಜಮಾನ್ರಿಗೆ ಅದು ಬಾಡಿ ಮತ್ತೆ ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗಿದೆ. ಅದು ನಮ್ಗೆ ಇತ್ತೀಚೆಗೆ ಒಂದು 6 ಮಂತ್ ಅಡ್ಮಿಟ್ ಆದಾಗ ಗೊತ್ತಾಗಿದೆ ಅವ್ರಿಗೆ ಥೈರಾಯ್ಡ್. ಇಷ್ಟು ದಿನ ಬರೀ ಶುಗರು BP ಈ ತರನೇ ಟ್ರೀಟ್ಮೆಂಟ್ ಮಾಡ್ಬಿಟ್ರು. ಇವಾಗ ಹೈಪರ್ ಅಂದ್ರೆ ಜಾಸ್ತಿ ಇದೆ ಶುಗರ್, ಇದು ಥೈರಾಯ್ಡ್ ಸರ್. ಇವಾಗ ಇವ್ರಿಗೆ ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಡಕ್ ಆಗಲ್ವಂತೆ, ರೇಡಿಯೇಷನ್ ಅಂತ ಏನೋ ಕೊಡ್ತಾರಂತೆ ಇದು ಗಂಟ್ಲಿಗೆ. ಅದು ಕೊಟ್ರಿ 6 ತಿಂಗಳು ಆದ್ಮೇಲೆ ಅವ್ರಿಗೆ ಒಂದು ಮಟ್ಟ ಕಮ್ಮಿ ಬಂದಾಗ ಆಮೇಲೆ 2 ವರ್ಷ ಬೇಕಂತೆ ಅದೊಂದು ಮಟ್ಟ ಬರಕ್ಕೆ, ಆಮೇಲೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ ಅಂತ. ನಾವು ಅದು ಇದು ಕೊಟ್ಟಿಲ್ಲ, ರೇಡಿಯೋಥೆರಪಿ ಕೊಟ್ಟಿಲ್ಲ. ಆದ್ರೆ ಮೇಡಮ್ ಹೇಳ್ದಂಗೆ ಕಾಲು ತುಂಬಾ ಸ್ವೆಲ್ಲಿಂಗು ಊದಿದೆ, ಅದಕ್ಕೂ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಆದ್ರೂ ಏನ್ ಮಾಡಿದ್ರು ಇವಾಗ ಬಸವರಾಜ್ ಹತ್ರ ಹತ್ರ ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ನಮ್ ಪರಿಚಯ ಇರೋರ ಹತ್ರ. ಕಾಲ್ ಇನ್ನೂ ಊತ ಕಮ್ಮಿನೇ ಆಗ್ತಾ ಇಲ್ಲ ಸರ್. ನೋಡಿ, ಈಗ ಶುಗರ್ ಪೇಷಂಟ್ ಬಂದ ತಕ್ಷಣ ಯಾಕೆ ಇನ್ಸುಲಿನ್ಗೆ ಹೋಗ್ತಾರಂದ್ರೆ ಅಲ್ಲಿ ಕೂಡ ಎಂಡ್ರೋಕ್ಲೈನ್ ಗ್ಲ್ಯಾಂಡ್ಸ್ ಪ್ಯಾಂಕ್ರಸ್ ಇದೆ. ಆ ಪ್ಯಾಂಕ್ರಸ್ ಕೂಡ ನಿಮಗೆ ಯಾಕೆ ಮೇಡಮ್ ಅವರು ಎಂಡ್ರೋಕ್ಲೈನ್ ಗ್ಲ್ಯಾಂಡ್ಸ್ ಬಗ್ಗೆ ನಾನು ಮೊನ್ನೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೆ, ಅವ್ರು ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ಬಂದರು. ಇಲ್ಲಿ ಯಾರಿಗೂ ಅಲ್ಲಿ ಜಾಸ್ತಿ ನಾಲೆಡ್ಜ್ ಇದೆ ಅಂದಾಗ ಅವರು ದೇವೇಂದ್ರ ಅವರ ಆಕ್ಯುಪ್ರೆಷರ್ ಚಾರ್ಟ್ ನೋಡ್ಬಿಟ್ಟು ನಾನು ಹೇಳ್ಕೋಬೇಕು, ನನ್ನ ಒಂದು ಜ್ಞಾನ ಕಲ್ತಿದ್ದು ನಾನು ಹೋದ್ಮೇಲೆ ಅದು ಒಂದು ಗ್ರಂಥವಾಗಿರ್ಬೇಕಂತ ಅವ್ರು ಇಂಟ್ರೆಸ್ಟೆಡ್ ಕೊಟ್ಬಿಟ್ಟು ಮೊನ್ನೆ ಹೇಳಿದ್ರು. ಅದೇ ಥರ ನೀವು ಅದು ಆಗುತ್ತೋ ಆಗಲ್ಲ, ಬಟ್ ಅವ್ರು ಮೇಡಮ್ ಹೇಳ್ದಂಗೆ ನಾವು ಹೇಳ್ದಂಗೆ ಪಾಸಿಟಿವ್ನೆಸ್ ಆಗಿ ಹೋಗಿ. ಮೇಡಮ್ ವಾಣಿ ಮೇಡಮ್ ಒಂದು ನಿಮಿಷ ತರ್ರಿ. ಮೇಡಮ್ ಸಜೆಸ್ಟ್ ಮಾಡ್ಬೋದು ಅವರಿಗೆ? ಸರಿ, ನನಗೆ ಕೈಯಲ್ಲಿ ಏನಾಗುತ್ತೋ ಅದನ್ನ ಹೇಳ್ತೀನಿ. ಓಕೆ ಮಾಡಿ. ನೋಡಿ, ಒಂದು ಸ್ಟೇಟ್ ಇವತ್ತು ನಾವು ಪ್ರೆಷರ್ ಮಾಡಿ ನಾಳೆ ನಿಮ್ ಗ್ಲಾಂಡ್ ಸರಿ ಹೋಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ. ನಮ್ಮ ಪ್ರಯತ್ನ ನಾವು ಮಾಡೋಣ. ಏನು 99 ಭಾಗ ಅದು ಪ್ರಾಬ್ಲಮ್ ಇರೋದು 98 ಬರ್ಲಿ ಬಿಡಿ, 97 ಬರ್ಲಿ ಬಿಡಿ, ಹಂಗೆ ಕ್ರಮೇಣ ಕಡಿಮೆ ಆಗುತ್ತೆ. ಕ್ರಮೇಣ ಯಾವ್ದು ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಲ್ಲಾ ಹೋದ್ಮೇಲೆನೆ ನಾವು ಇಂಥದಕ್ಕೆ ಬರೋದು. ಅದರಿಂದ ಮಾಡ್ತಾ ಹೋಗಿ ಮೇಡಮ್, ದೇವ್ರಿದ್ದಾನೆ, ದೇವ್ರ ಮೇಲೆ ಭಾರ ಹಾಕಿ ಅಷ್ಟೇ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಕೇಳಿಸಿದೆ ಸರ್? ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್ ಆಕ್ಚುಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ ಒಬ್ರು ತಂದೆಗೆ, ಅವ್ರು ಆಕ್ಚುಲಿ ಟ್ರಕ್ ಡ್ರೈವರ್ ಅವರು, ಕಾಲಿಗೆ ಏನಾಗಿತ್ತು ಅಂತಂದ್ರೆ ರೇಡಿಯೇಟರ್ ಇರುತ್ತಲ್ವಾ, ಅದ್ರದ್ದು ಕ್ಯಾಪ್ ಓಪನ್ ಮಾಡುವಾಗ ಅದು ಬಿಸಿ ನೀರು ಅರೌಂಡ್ 200 ಡಿಗ್ರಿ ಸೆಲ್ಸಿಯಸ್ ವಾಟರ್ ಕಾಲ್ ಮೇಲೆ ಬಿದ್ಬಿಟ್ಟು ಫುಲ್ ಬರ್ನ್ ಆಗೋಗಿದೆ. ಲೈಕ್ ಫುಲ್ ಸ್ಕಿನ್ ಎಲ್ಲ ಫುಲ್ ಡ್ಯಾಮೇಜ್ ಆಗ್ಬಿಟ್ಟು ಈ ನಮ್ದು ತಾಯಿಲಿರೋ ಮಸಲ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ, ಅಷ್ಟು ಬರ್ನ್ ಆಗಿದೆ ಕಾಲ್ ಹತ್ರ. ಅವ್ರೇನಾಗಿತ್ತು, ಅವ್ರು ಡಯಾಬಿಟಿಕ್ ಪೇಷಂಟ್ ಅವರು. ಇವ್ರು ಏನ್ ಮಾಡಿದ್ದಾರೆ, ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ. ಅದು 1 ಮಂತ್ ಅದೇನಾಗಿದೆ, ಸ್ಕಿನ್ ಟಚ್ ಮಾಡಿದಾಗ ಅದು ಹೀಲ್ ಆಗಿಲ್ಲ, ಹಂಗೆ ಹಂಗೆ ಟಚ್ ಮಾಡಿದ್ರೆ ಕಿತ್ಕೊಂಡು ಹೋಗ್ಬಿಡಿದೆ. ಅಂದ್ರೆ ಲೈಕ್ ಅದು ಮಸಲ್ ಹೀಲ್ ಆಗಿಲ್ಲ, ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಅವ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ, ಇಲ್ಲ ಇದು ಕ್ಯೂರ್ ಆಗೋ ಚಾನ್ಸ್ ಬಹಳ ಕಡಿಮೆ ಇದೆ. ದೆನ್ ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ನೆಕ್ಸ್ಟ್ 15 days ಅಲ್ಲಿ ಕಾಲ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ದಾರೆ. ಆ ಸ್ಟೂಡೆಂಟ್ಸ್ ನಾನು ಜನರಲಿ ಕ್ಲಾಸಲ್ಲಿ ಹೇಳುವಾಗ ಈ ತರ ಕಲರ್ ಥೆರಪಿ, ಆಕ್ಯುಪ್ರೆಷರ್, ಸುಮ್ಮನೆ ಸಣ್ಣ ಟಿಪ್ಸ್ನ ಹೇಳ್ಕೊಡ್ತಾ ಇರ್ತೀನಿ ಹುಡುಗರುಗಳಿಗೆ, ಗೊತ್ತಿಲ್ಲದೆ ಇರಲಿ ಅಂತೇಳಿ. ಅದೇನಾಗಿದೆ, ನಮ್ಮ ಹತ್ರ ಸ್ಟೂಡೆಂಟ್ ಒಂದು ಬಂದು ಡಿಸ್ಕಸ್ ಮಾಡ್ತಾ ಇದ್ದ, ನಮ್ಮ ತಂದೆಗೆ ಹಿಂಗಾಗಿದೆ ಸರ್, ಏನಾದ್ರು ಮಾಡ್ಬೋದು ಅಂತ ಹೇಳಿ. ಆಯ್ತು, ಒಂದು ಪ್ರಯತ್ನ ಮಾಡಿ, ಕಳ್ಕೊಳೋದೇನಿಲ್ಲ. ಈಗ ನಾನೇನು ನಿಮ್ಮ ಹತ್ರ ಏನು ತಗೊಳಲ್ಲ, ನೀನೇನು ತಗೊಂಡೋಗಕ್ಕಾಗಲ್ಲ, ಪ್ರಯತ್ನ ಒಂದು ಮಾಡು ಅಂತೇಳಿ ಫಸ್ಟ್ ಫುಡ್ ಕರೆಕ್ಷನ್ ಮಾಡಿಸಿದೆ. ಫುಡ್ ಏನೇನು ಕೊಡ್ತಿದ್ರ, ಅವ್ರ ಬಾಡಿಗೆ ಕೋಲ್ಡ್ ಆಗುವಂತ ಫುಡ್ನೇ ಯಾವುದು ಕೊಡಬೇಡಿ.
ಹೀಟಾಗಿರ್ಬೇಕು, ಹೀಟ್ ಇದ್ರೆ ಬೇಗ ಹೀಲ್ ಆಗುತ್ತೆ. ನೋಡಿ ಇಲ್ಲಿ ಯಾಂಗ್ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ, ಯಾವುದೇನು ಇನ್ಫೆಕ್ಷನ್ ಇದ್ದಾಗ ಯಾಂಗ್ ಎನರ್ಜಿ ವಿಲ್ ಕ್ರಿಯೇಟ್ ಎ ಮಿರಾಕ್ಯುಲರ್ ದಿಸ್ ಥಿಂಗ್. ಹಂಗಾಗಿ ಯಾಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಫುಡ್ ಫಸ್ಟ್ ಯಾಂಗ್ ರಿಲೇಟೆಡ್ ಫುಡ್ನ ಕರೆಕ್ಷನ್ ಮಾಡಿಸಿದೆ. ಅದರಲ್ಲಿ ಎಕ್ಸ್ಪೆಷಲಿ ಮೊರಿಂಗಾ, ನುಗ್ಗೆ ಸೊಪ್ಪು ಅಂತ ಏನು ಕರೀತಾರೆ ಅದು. ತುಂಬಾ ಜನ ಏನ್ ಹೇಳ್ತಾರೆ ಅದು ಇನ್ಫೆಕ್ಷನ್ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತೇಳಿ. ನಾನು ಹೇಳಿದೆ ಏನು ಆಗಲ್ಲ, ಟ್ರೈ ಮಾಡಿ, ಏನಾಗುತ್ತೋ ನೋಡೋಣ ಅಂತೇಳಿ. ಆಮೇಲೆ ಕೆಲವೊಂದು ಬೇರೆ ಬೇರೆ ಫುಡ್ ಎಲ್ಲ ಕರೆಕ್ಷನ್ ಮಾಡಿಸಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ, ನಮ್ದು ಸುಜೋಕೋ ಥೆರಪಿ ಪ್ರಕಾರ ನಮ್ದು ಬಂದ್ಬಿಟ್ಟು ಲೆಗ್, ಲೆಫ್ಟ್ ಹ್ಯಾಂಡ್ ರೈಟ್ ಲೈಕ್ ರಿಂಗ್ ಫಿಂಗರ್, ರೈಟ್ ಲೆಗ್ ಅವ್ರಿಗೆ ಇದಾಗಿದ್ದು, ಅಲ್ಲಿ ಒಂದು ಸರ್ಕಲ್ ಹಾಕಕ್ಕೆ ಹೇಳಿದೆ. ಏನ್ ಸರ್ಕಲ್ ಅಂತಂದ್ರೆ ಲೈಕ್ ಎಲ್ಲಿ ತೊಡೆ ಜಾಗ ಏನಿತ್ತಲ್ವಾ ಕಾಲಲ್ಲಿ, ಆ ಪೋರ್ಷನ್ಗೆ ಒಂದು ಸರ್ಕಲ್ ಹಾಕಿದೆ. ಕೈಯಲ್ಲಿ ಹಾಕೊಳ್ರಿ. ಯಾವ ಕಲರ್ ಅಂತಂದ್ರೆ ಒಂದಿನ ಬ್ಲಾಕ್, ಒಂದಿನ ಡಾರ್ಕ್ ಬ್ಲೂ. ಯಾಕಂದ್ರೆ ಡಾರ್ಕ್ ಬ್ಲೂ ಬಂದ್ಬಿಟ್ಟು ಡ್ರೈನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿ ಅದನ್ನ ಹಾಕ್ಸಿದೆ. ನೆಕ್ಸ್ಟ್ ಬ್ಲಾಕ್ ಒಂದು ಆಲ್ಟರ್ನೇಟ್ ಡೇ ಮಾಡಿದ್ವಿ. ಅದು ಮಾಡ್ತಾ ಹೋದಾಗ ಒಂದು ವಾರದಲ್ಲಿ ಒಂದು ಸ್ವಲ್ಪ ರಿಕವರಿ ಆಯ್ತು. ಒಂದು 15 days ಅಲ್ಲಿ ಒಂದು ಮೇಜರ್ ಚೇಂಜಸ್ ಆಯ್ತು. 1.5 month ಅಲ್ಲಿ ಫುಲ್ ರಿಕವರಿ ಆಗಿ ಮಸಲ್ ಎಲ್ಲ ರಿಕವರಿ ಆಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ದಾರೆ. ದೆನ್ ಅವ್ರಿಗೆ ಒಂಥರ ನಂಬಲಿಕ್ಕಾಗಿಲ್ಲ, ಇದು ಈ ತರ ಕೇಸ್ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ರು. ಇದಕ್ಕೆ ನಾನ್ ರೀಸನ್ ಅಂತ ಹೇಳ್ತೀರಾ, ಯೂನಿವರ್ಸ್ ಅಂತ ಹೇಳ್ತೀರಾ, ಕಲರ್ ಥೆರಪಿ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ ನೀವೇ ಹೇಳ್ಬೇಕು. ಇದಕ್ಕೆ ಯಾರು ರೀಸನ್ ಅಲ್ಲ. ಎವ್ರಿಥಿಂಗ್ ಯು ಡೂ ಇಟ್ ವಿತ್ ರೈಟ್ ಇಂಟೆನ್ಷನ್. ಆಗತ್ತೆ ಅಂತ ನಂಬಿಕೆ ಇಟ್ಟು ಮಾಡಿದ್ರೆ ಏನ್ ಬೇಕಾದ್ರೆ ಆಗತ್ತೆ. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಆ ಸ್ಟೂಡೆಂಟ್ ಹೇಳಿದೀನಿ ಫೀಡ್ಬ್ಯಾಕ್ ಕೊಡು ಅಂತ ಹೇಳಿ, ಫೀಡ್ಬ್ಯಾಕ್ ಕೊಡ್ತಾರೆ. ವೆರಿ ಸೂನ್ ವಿ ವಿಲ್ ಗೋನ್ ಟು ಶೇರ್ ಇಟ್ ಇನ್ ದಿ ಅವರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಅದು ಮಾಡಿ ಏನಾಗಿತ್ತು, ಮೊದಲು ಏನೇನಾಗಿತ್ತು, ರಿಪೋರ್ಟ್ ಏನಿತ್ತು, ಈಗೇನಿದೆ ಫೇಸ್ ಅಲ್ಲಿ ಫೋಟೋ ಹಾಕು ಅಂತ ಹೇಳಿದೀನಿ ಸ್ಟೂಡೆಂಟ್ಗೆ. ನೋಡೋಣ, ಅವ್ನ ಎಕ್ಸಾಮ್ಸ್ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ತರ ಎಲ್ಲ ಚೇಂಜಸ್ ಆಗುತ್ತೆ, ನಮ್ಗೆ ಗೊತ್ತಿಲ್ಲ. ವಿ ಕಾಂಟ್ ಸೇ ಇವತ್ತಾಗುತ್ತೆ ನಾಳೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ನಂಬಿಕೆ ಮಾಡೋದ್ರಿಂದ ನಾವು ಕಳ್ಕೊಳೋದು ಏನಿಲ್ಲ. ಸೊ ದಟ್ ವಾಣಿ ಮೇಡಮ್ ಹೇಳ್ತಾ ಇದ್ರು ಅಂತ ಹೇಳಿ, ಹಾಗಾಗಿ ಇದೊಂದು ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದಟ್ ನಂಬಿಕೆ ಮಾಡಿ, ನಂಬಿಕೆನೆ ಫಸ್ಟ್. ದಟ್ ಇಸ್ ಸರ್ ಒಂದ್ ನಿಮಿಷ ಸರ್, ಅದಕ್ಕ ಡಾರ್ಕ್ ಬ್ಲೂ ಹೇಳಿದ್ರಲ್ಲ ಸರ್, ಇವಾಗ ನಾನು ಅದನ್ನೇ ಕಲರ್ ಥೆರಪಿ ಅವ್ರಿಗೆ ಪ್ರಯೋಗ ಮಾಡೋದಿಕ್ಕೆ ಡಾರ್ಕ್ ಬ್ಲೂ ಕೊಟ್ಟಾಗ ಅವ್ರಿಗೆ IBP ಇದೆ. ಏನಾಗುತ್ತೆ ಅಂದ್ರೆ ಬೆಳಗ್ಗೆಯಿಂದ ಒಂದ್ ಮಟ್ಟ ಪರವಾಗಿರಲ್ಲ, ನೈಟ್ ಆಯ್ತಾ ಏನಾಗುತ್ತೆ, ನಿದ್ದೆ ಬರಲ್ಲ, ಅಂದ್ರೆ ಚಲನೆ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಲಿವರ್ ಮೇಲೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ಬರೀ ಕಲರ್ ಥೆರಪಿ ಕಲ್ತಿರೋದ್ರಿಂದ ಅಂದ್ರೆ ಡಯಾಬಿಟಿಸ್ ಮತ್ತೆ IBP ಎರಡು ಇದೆ. ಮೇಡಮ್ ನೀವ್ ಹೇಳ್ತಾರೆ ಕೇಸೇ ಬೇರೆ, ನಾನ್ ಮಾತಾಡ್ತಾ ಇರೋ ರೀಸನ್ ಬೇರೆ. ಇಲ್ಲಿ ಮಸಲ್ ಫುಲ್ ಸುಟ್ಟೋಗ್ಬಿಟ್ಟು ಗಾಯ ಆಗಿರೋ ಪರ್ಸನ್ ಹೇಳ್ತಾ ಇದೀನಿ ನಾನು ಹೇಳ್ತಾ ಇರೋದು. ಅವರು ಡಯಾಬಿಟಿಕ್ ಪರ್ಸನ್, ಡಯಾಬಿಟಿಕ್ ಪೇಷಂಟ್, ಪ್ಲಸ್ ಅವ್ರಿಗೆ ಮಸಲ್ ಸುಟ್ಟೋಗ್ಬಿಟ್ಟು ಗಾಯ ಆಗ್ಬಿಟ್ಟು ಡ್ರೈ ಆಗ್ತಾ ಇಲ್ಲ. ಅವ್ರಗಳಿಗೆ ಅದನ್ನ ಡ್ರೈ ಮಾಡ್ಲಿಕ್ಕೋಸ್ಕರ ಆಲ್ಟರ್ನೇಟಿವ್ ಡೇ, ಒಂದ್ ಡೇ ಬ್ಲಾಕ್, ಒಂದಿನ ಬ್ಲೂ. ನಮ್ಗೆ ಆ ಟೈಮಲ್ಲಿ ಏನ್ ಜ್ಞಾನ ಇತ್ತು ನಾವು ಹೇಳಿದೀವಿ, ಅವ್ರು ಮಾಡಿದರೆ ದಟ್ ವರ್ಕ್ಸ್. ಅದು ವರ್ಕ್ ಆಗಿದೆ. ಸರ್ ಒಂದ್ ನಿಮಿಷ, ಈಗ ನೀವು ಯಾವಾಗ್ಲೂ ಡಾರ್ಕ್ ಬ್ಲೂ ಕಲರ್ನ ಎಲ್ಲಿ ಹಾಕಿದಾಗ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಡಾರ್ಕ್ ಬ್ಲೂ ಕಲರು ನೀವು ಎಲ್ಲೇ ಹಾಕಿ, ರಾತ್ರಿ ಎಲ್ಲ ಹಾಕಿದಾಗ ನಿದ್ದೆ ಬರುತ್ತೆ. ಬಟ್ ಯಾವ ಜಾಗದಲ್ಲಿ ಹಾಕಬಾರ್ದು ಅದನ್ನ ಆ ಜಾಗದಲ್ಲಿ ಹಾಕ್ಲಿಲ್ದಾಗ ಮಾತ್ರ ನೀವು ಅದು ಚಲನೆ ಜಾಸ್ತಿ ಆಗ್ಬಿಟ್ಟು ನಿದ್ದೆ ಬರಲ್ಲ. ಗೊತ್ತಾಯ್ತಾ? ನೀವು ಇಲ್ಲಿ ನಮ್ಮ ವಿಂಡ್ ಏನಿದೆಯಲ್ಲ, ಆ ವಿಂಡನ್ನು ರೇಸ್ ಮಾಡಬೇಕಾದ್ರೆ ಇಲ್ಲಿ ಹಾಕಿದಾಗ ನಿಮಗೆ ನಿದ್ದೆ ಬರಲ್ಲ. ಬಟ್ ಕಾಲು ಸೈಡ್ ಏನಿದೆ ರಿಂಗ್ ಫಿಂಗರು, ಅಲ್ಲಿ ನೀವು ಚಲನೆ ಮಾಡ್ಬೋದು. ಮತ್ತು ಇಲ್ಲಿ ನೀವು ಕಂಟಿನ್ಯೂ ಏನು ಮಾಡ್ತಾ ಬನ್ನಿ, ಅಕ್ಕಿ ಇಲ್ಲಾಂದರೆ ಕಾಳು ಮೆಣಸು ಕಟ್ಕೊತ ಬನ್ನಿ. 2 ಕಾಲು ದಪ್ಪ ಆಗಿದ್ರೆ ಹೋಲ್ ನೈಟು ಅಕ್ಕಿ ಕಟ್ಕೊತ ಬನ್ನಿ. ಅಂದರೆ ಸೀಡ್ ಥೆರಪಿ ಅಕ್ಕಿ ಏನು ಮಾಡುತ್ತೆ, ನೀವು ಇನ್ ಕೇಸ್ ನಿಮಗೆ ಅಕ್ಕಿ ಆಗಲಿಲ್ಲ ಅಂದರೆ ಉಪ್ಪಿರುತ್ತಲ್ಲ, ಉಪ್ಪನ್ನು ಇಷ್ಟೆಲ್ಲ ಖರ್ಚು ಮಾಡಿದ್ದೀರಿ, ಆ ಉಪ್ಪನ್ನು ಅವರು ಕಾಲು ಮುಳುಗುವಷ್ಟು ಉಪ್ಪನ್ನು ಹಾಕಿ, ದಪ್ಪ ಇರ್ತಕ್ಕಂಥ ಆ ಉಪ್ಪು ಹಾಕಿದಾಗ ಉಪ್ಪು ನೀರಿನಂಶವನ್ನು ಹೀರ್ಕೊತದೆ. ಅರ್ಥ ಆಯ್ತಾ ಮೇಡಮ್? ನಿಮಗೆ ಆ ನೀರಿನಂಶ ಹೀರ್ಕೊತದೆ, ಅಕ್ಕಿ ಕೂಡ ನೀರಿನಂಶ ಹೀರ್ಕೊತದೆ. ಹಾಗಾಗಿ ನೀವು ಎಲ್ಲೇ ಒಂದು ಸ್ವೆಲ್ಲಿಂಗ್ ಇದೆ ಅಂದರೆ ಅಲ್ಲಿ ಕಿಡ್ನಿ, ಸ್ಪ್ಲೀನ್ ಆ್ಯಂಗು ಮತ್ತು ಯುರಿನರಿ ಬ್ಲ್ಯಾಡರ್ ಆ್ಯಂಗು, ನೀವು ಕಲರ್ ಥೆರಪಿ ಮಾತ್ರ ಕಲ್ತಿರೋದ್ರಿಂದ ನಿಮಗೆ ಗಡಿಬಿಡಿ ಆಗ್ತಾ ಇದೆ. ಯಾವುದೇ ಒಂದು ಪೇಷೆಂಟ್ನ, ನನ್ನ ಮನೆಯಲ್ಲಿರ್ತಕ್ಕಂಥ ಪೇಷೆಂಟ್ನ ನನ್ನ ಮಗಳಿಗೆ ಮಾಡಬೇಕಾದ್ರೆ ನನಗೆ ಭಯ ಆಗುತ್ತೆ. ಬಟ್ ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇರಲಿ, ಬಟ್ ಅದು ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಏನಿರುತ್ತೆ ಸೈಂಟಿಮೆಂಟಿಕ್ ಆಗಿ ಒಂದು ನನ್ನ ಮಗಳಿಗೆ ಏನಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ. ನಿಮಗೆ ಆ ಥರ ಒಂದು ಆಗಿದೆ. ನಿಮ್ಮ ಕೇಸ್ ಏನಾದರೂ ತೊಂದರೆ ಇದ್ದರೆ ನನಗೆ ಟಂಗ್ ಕಳಿಸ್ಕೊಡಿ, ನಾನು ಟಂಗನ್ನು ಅವ್ರ ಫಾರ್ಮನ್ನು ಫಿಲ್ ಮಾಡಿ ಕಳಿಸಿ, ನಾನು ನೋಡ್ತೀನಿ. ಬಟ್ ಈ ಟ್ರೈ ಮಾಡ್ಬೋದು. ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿದರೆ ನಿದ್ದೆ ಬರಲ್ಲ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಅದು. ಬಟ್ ಆ ಜಾಗದಲ್ಲಿ, ವಿಂಡ್ ಜಾಗದಲ್ಲಿ ಹಾಕಬಾರ್ದು ಅಷ್ಟೇ. ಓಕೆನಾ ಮೇಡಮ್? ಓಕೆ, ನಿಮಗೇನಾದ್ರು ಕನ್ಫ್ಯೂಸ್ ಇದ್ದರೆ ನನಗೆ ಬೆಳಿಗ್ಗೆ ಫೋನ್ ಮಾಡಿ, ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.
ಓಕೆ, ಎಲ್ಲರೂ 8:57 ಆಯ್ತು. ಒಂದೇ ಒಂದು ಸರ್, ಎಸ್, ಇದು ಈ ವಿಷಯನ ಇಲ್ಲಿ ಮಾತಾಡ್ಬೇಕೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಅದರಲ್ಲಿ ಒಂದು ನನ್ನ ರಿಲೇಟಿವ್ ಒಬ್ರಿಗೆ ಒಳ್ಳೇದಾಗಿದ್ದಕ್ಕೆ ಇಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಇದು ಸ್ವಲ್ಪ ಅಲೋಪತಿ ಇದಕ್ಕೆ ಸೇರಿದೆ, ಬಟ್ ಪ್ರಾಣಾಯಾಮ ಟೈಪ್ ಬರ್ತದೆ. ಏನು ಅಂದ್ರೆ, ಒಬ್ರಿಗೆ ಶುಗರ್ ಆಗಿತ್ತು, ಶುಗರ್ ಆಗಿ ಸ್ಕೂಟರ್ನ ಕಿಕ್ ಹೊಡಿಯುವಾಗ ಅದೇನಾಗಿದೆ, ಕಾಲ್ ಬೆರಳ ಹತ್ರ ಅಂದ್ರೆ ಫಸ್ಟ್ ಬೆರಳು, ಕಾಲು ಫಸ್ಟ್ ಬೆರಳು ಅದು ಸ್ವಲ್ಪ ಗಾಯ ಆಗಿದೆ. ಗಾಯ ಆಗಿ ಅದು ಅವ್ರು ಶುಗರ್ ಅವರು ತೋರಿಸಿದ್ದಾರೆ ಇಲ್ಲೇ ಬೆಂಗಳೂರಲ್ಲಿ. ಅವ್ರೇನು ಹೇಳಿದ್ದಾರೆ, ಅದು ಏನಿಲ್ಲ ರೀ, ಅದು ಇದು ಆಗುತ್ತೆ, ಬ್ಯಾಂಡೇಜ್ ಹಾಕಿ ಆಯಿಂಟ್ಮೆಂಟೋ ಏನೋ ಪೌಡ್ರು ಹಾಕಿ ಕೊಟ್ಟಿದ್ದಾರೆ. ಅದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಏನಾಗಿದೆ, ಹೀಲೇ ಆಗಿಲ್ಲ, ಅದು ಒಳಗಡೆ ಕೊಳಿತಾ 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 ಹೋಗ್ಬಿಟ್ಟಿದೆ ಹೆಬ್ಬೆರಳು. ಎಸ್, ಹೇಳಿ ಮೇಡಮ್, ಹೇಳಿ. ಆಮೇಲೆ ಏನ್ ಮಾಡಿದ್ದಾರೆ ಅವರು, ಇಲ್ಲ ಇದನ್ನ ತೆಗಿಲೇಬೇಕು ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಆಮೇಲೆ ಬೇರೆಯವ್ರ ಹತ್ರ ಕೇಳಿದಾಗ ಅವ್ರು ತೆಗಿಬೇಕು ಅಂತ ಹೇಳಿದಾಗ ಅವ್ರಿಗೆ ಭಯ ಅಲ್ವಾ ಸರ್, ಯಾರಿಗೇ ಆಗ್ಲಿ ಇದು ಗ್ಯಾಂಗ್ರೀನ್ ಟೈಪ್ ಏನಾದ್ರು ಮೇಲಿಕ್ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಟ್ಟಿದ್ದಾರೆ. ಕಟ್ ಮಾಡಿಸಿದ್ಮೇಲೆ ಆ ಸಮಯದಲ್ಲಿ ಇನ್ನೊಬ್ರು ರಿಲೇಟಿವ್ ಬಂದ್ರು, ಯಾಕೆ ನೀನ್ ಕಟ್ ಮಾಡ್ಸಕ್ ಹೋಗಿದ್ದೆ ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ನನ್ನ ಕ್ಲೋಸ್ ರಿಲೇಟಿವ್ ಇಲ್ಲಿ ನಮ್ಮ HSR ಲೇಔಟ್ ಅಲ್ಲಿ ಹಾಸ್ಪಿಟಲ್ ಹೆಸರು ನನಗೆ ಇದೆ, ನನ್ನ ಹತ್ರ ಇದೆ, ಬಟ್ ಮರ್ತಿದ್ದೀನಿ, ಆಗಾಗ್ಲೇ ಹೆಚ್ಚು ಕಮ್ಮಿ 6 ತಿಂಗಳಾಗೋಯ್ತು. ಅವ್ರೇನ್ ಮಾಡಿದ್ರು ಅಂದ್ರೆ, ಬರೀ ಒಂದು ಈಗ ಆಕ್ಸಿಜನ್ ಸಿಲಿಂಡರ್ಸ್ ಬರ್ತದೆ, ಆಕ್ಸಿಜನ್ ಸಿಲಿಂಡರ್ ಟೈಪ್ ಅಲ್ಲಿ ಸುಮಾರು ಒಂದು 8 ಜನ ಕೂತ್ಕೋಬಹುದು. ಬರೀ ಆಕ್ಸಿಜನ್ನೇ ಲೋಡ್ ಮಾಡ್ತದೆ. ನಾವ್ ಹೆಂಗೆ ಪ್ರಾಣಾಯಾಮ ಮಾಡ್ತೀವ, ಇನ್ಹಲೇಷನ್ ಎಕ್ಸಲೇಷನ್ ಎಲ್ಲ ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಜನ್. ಯಾವಾಗ ಈ ಪ್ರಾಣವಾಯು ಆಕ್ಸಿಜನ್ ಈಚ್ ಸೆಲ್ ವರ್ಗೂ ಹೋಗ್ತದೆ, ಅದು ಕ್ಯೂರ್ ಆಗ್ತಾ ಕ್ಯೂರ್ ಆಗ್ತಾ ಕ್ಯೂರ್ ಆಗ್ತಾ ಬರ್ತಾ ಇರ್ತದೆ. ಸೊ ಇದೇನಾಯ್ತು, ಡಾಕ್ಟರ್ ಹೇಳಿದ್ರಂತೆ, ನೀವ್ ಯಾಕೆ ಒನ್ ಟೈಮ್ ಇಲ್ಲಿ ಬಂದು ಹೋಗಿದ್ರೆ ಆಂಪ್ಯೂಟ್ ಮಾಡೋ ಚಾನ್ಸಸ್ ಇರ್ಲಿಲ್ಲ. ಯಾಕಂದ್ರೆ ಫಾರಿನರ್ಸ್ನು ನಾನು ನೋಡಿದ್ದೆ, ಅಲ್ಲಿ ಆಂಪ್ಯೂಟ್ ಮಾಡೋ ಪ್ರಮೇಯನೇ ಬರೋದಿಲ್ಲ ಈ ತರ ಆಕ್ಸಿಜನ್. ನನ್ ಕಂಡಂಗೆ ಬೆಂಗಳೂರಲ್ಲಿ HSR ಲೇಔಟ್ ಅವ್ರದೇ ರಾಜಾಜಿನಗರ, ಮೊನ್ನೆ ಯಾರೋ ನಮ್ಮ ಹೆಲ್ತ್ ಮಿನಿಸ್ಟರ್ ಮಗ ಇಂದಿರಾನಗರ ಎಲ್ಲ ಏನೋ ಓಪನ್ ಮಾಡಿದ್ರು. ಸೊ ಶುಗರ್ ಪೇಷಂಟ್ಸ್ ಯಾರೇ ಇದ್ರು ಆಂಪ್ಯೂಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ದಿನಕ್ಕೆ ಒಂದು ಅರ್ಧ ಗಂಟೆ ಕೂರಿಸ್ತಾರೆ ಸರ್. ಕೂರಿಸಿ ಬರೀ ಆಕ್ಸಿಜನ್, ಯಾಕಂದ್ರೆ ಆಕ್ಸಿಜನ್ ನಮ್ಮ ಸೆಲ್ವರೆಗೂ ಹೋಗೋಂಗೆ ಮಾಡಿದಾಗ ಪ್ರತಿಯೊಂದು ಸೆಲ್ಗೂ ಪ್ರಾಣಶಕ್ತಿ ಹೋಗೇ ಹೋಗ್ತದೆ. ಅದನ್ನ ಇಲ್ಲಿ ಹೇಳ್ಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ ಸರ್, ಅಷ್ಟೇ. ನಾನು ಹೇಳಿದ್ನಲ್ಲ ಮೇಡಮ್, ನಾನು ಒಬ್ರದ್ದು ಗ್ಯಾಂಗ್ರೀನ್ ಪೇಷಂಟ್ ನಾನೇ ಕ್ಯೂರ್ ಮಾಡಿದ್ದೀನಿ. ಗ್ಯಾಂಗ್ರೀನ್ ಪೇಷಂಟ್ ನೆಕ್ಸ್ಟ್ ಡೇ ಅವರಿಗೆ ಹೆಬ್ಬಟ್ಟೆ ತೆಗಿಬೇಕಂತಿದ್ರು, ಆಲ್ರೆಡಿ 3 ತೆಗೆದ್ಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ. ಆದ್ರೆ ನಾನು ಅವ್ರಿಗೆ ಜಸ್ಟ್ ಸಿಂಪಲ್ ಐಸ್ ಕ್ಯೂಬ್ ಅನ್ನ ರಬ್ ಮಾಡಿ, ಐಸ್ ಕ್ಯೂಬ್ ಬರುತ್ತೆ ಮೆಡಿಕಲ್ ಅಲ್ಲಿ, ಐಸ್ ಕ್ಯೂಬ್ ರಬ್ ಮಾಡಿಬಿಟ್ಟು ಗೋಮಂತ್ರ ಬಿಸಿ ಮಾಡಿಬಿಟ್ಟು ಅದನ್ನ ಕ್ಲೀನ್ ಆಗಿ ಹಚ್ಕೊಂತ ಬಂದ್ರೆ ವಿತಿನ್ 15 days ನಲ್ಲಿ ನಿಮಗೆ ಗ್ಯಾಂಗ್ರೀನ್ ಕ್ಲಿಯರ್ ಆಗುತ್ತೆ. ಎಲ್ಲ ಏನಂದ್ರೆ ಅದು ಎಲ್ಲ ನಮಗೆ ಗೊತ್ತಿರಲ್ಲ ಅಷ್ಟೇ. ಆ ಗೊತ್ತಿದ್ದದನ್ನ ನಾವು ಅದನ್ನ ನಮಗೆ ಆಗಿದ್ದ ಅನುಭವ ನಿಮಗೆ ಹೇಳೋದು, ನಿಮ್ಮ ಅನುಭವ. ಇಲ್ಲಿ ಯಾವುದು ಥೆರಪೀಸ್ ಇಂಪಾರ್ಟೆಂಟ್ ಅಲ್ಲ, ನಮ್ಮಿಂದ ಒಬ್ಬರಿಗೆ ಅನುಕೂಲ ಆಗ್ಬೇಕಿಲ್ಲಿ. ಆ ಅನುಕೂಲ ಆಗೋದಕ್ಕೆ ನಾವು ವೇದಿಕೆ ಮಾಡಿದೀವಿ, ಇಲ್ಲಿ ಎಲ್ಲರೂ ಹಂಚ್ಕೋಬಹುದಂತ. ಹಾಗಾಗಿ ಎಲ್ಲರದು ಐಡಿಯಾಸ್ ಇಂಪಾರ್ಟೆಂಟೇ. ಬಟ್ ಅದು ನಮ್ಮ ಥೆರಪಿಗೆ ಬರುತ್ತೋ ಬೇರೆ ಥೆರಪಿಗೆ ಬರುತ್ತೋ ಗೊತ್ತಿಲ್ಲ, ಒಂದು ಜೀವ ಉಳಿಬೇಕಷ್ಟೇ ನಮಗೆ. ನಮ್ಮ ಉದ್ದೇಶ. ನಮಗೆ ಪ್ರಾಣಾಯಾಮ ಮಾಡುವಾಗ ಈ ಹಮ್ಮಿಂಗ್ ಸೌಂಡ್ ಮಾಡ್ತೀವಲ್ಲ, ಭ್ರಾಮರಿ ಆಗ್ಲಿ ಉಸಿರು ಆಗ್ಲಿ ನಾವು ತಗೊಂಡು ಬಿಡುವಾಗ ಹಮ್ಮಿಂಗ್ ಸೌಂಡ್ ಮಾಡಿದಾಗ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಪ್ರತಿಯೊಂದು ಸೆಲ್ಗೂ ಕ್ಯಾರಿ ಮಾಡಿದಾಗ ನಮ್ಗೆ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ. ನಾನು ಹಂಗೆ ಮಾಡಿನೇ ನನ್ನ BP ತುಂಬಾ ಕಮ್ಮಿ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ಹೈ BP ಇರೋದು ನಾರ್ಮಲ್ ಬರ್ತಾ ಇದೆ. ಓಕೆ, ಅದೇ ಆಗ್ಲಿ. ನಮ್ಮ ಸ್ಟೂಡೆಂಟ್ಗೂ ನಮ್ಮ ಫ್ಯಾಮಿಲೀಸ್ಗೆ, ಸ್ಟೂಡೆಂಟ್ ಅನ್ನೋದಕ್ಕಿಂತ ನಮ್ಮ ಕುಟುಂಬದಾರ ಅಂತ ಹೇಳ್ತೀವಿ ನಾವು. ವಿಶ್ವಶಕ್ತಿ ಕುಟುಂಬಕ್ಕೂ ಎಲ್ಲ ಸೌಲಭ್ಯಗಳು ಸಿಗ್ಲಿ, ಎಲ್ಲರಿಗೂ ಸಜೆಷನ್ ಬರ್ಲಿ ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಕುಟುಂಬದಲ್ಲಿ ಒಂದೊಂದು ರತ್ನಗಳಿದಾವೆ ಸರ್. ಎಸ್ ಸರ್, ಒಂದೊಂದು ರತ್ನಗಳಿದೆ ಸರ್. ಎಲ್ಲ ತಮ್ಮಂತ ಆಶೀರ್ವಾದ ಸರ್, ಎಲ್ಲರ ಆಶೀರ್ವಾದನು ಯೂನಿವರ್ಸ್ ಎಲ್ಲ. ಯಾಕಂದ್ರೆ ನೀವು ಚಾನ್ಸ್ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಅವ್ರ ಹತ್ರ ಏನ್ ಕಲ್ತಿದ್ದೀರಾ ಅದು ನಮ್ಗೆ ಹೇಳ್ಬೇಕು ಅನ್ಸುತ್ತೋ ಹೇಳ್ಬಾರ್ದು ಅನ್ಸುತ್ತೋ, ನಮ್ಗಾಗಿರೋ ಪ್ರಯೋಜನನ ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದು ಕೆಲವರಿಗೆ ಕ್ಲಿಕ್ ಆಗುತ್ತೆ, ಕೆಲವರು ಫಾಲೋ ಮಾಡ್ತಾರೆ, ಅದು ಒಳ್ಳೇದೇ ಆಗ್ತಾ ಇದೆ ಸರ್ ಎಲ್ಲರಿಗೂ. ನಾವು ಇವತ್ತೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ, ನಾನು ಸೋಮು ಸರ್ ಇಬ್ರು. ಏನಂತಂದ್ರೆ ಇವತ್ತೇನೋ ಕಡಿಮೆ ಕೆಲವೊಂದು ಮಾತ್ ನಮ್ಮಲ್ಲೇ ಮನ್ಸಲ್ಲಿ ತುಡಿತಾ ಇತ್ತು, ಬಹಳ ದಿನದಿಂದ ಮಾತಾಡ್ತಾ ಇದ್ವಿ. ಏನಂತಂದ್ರೆ ಇವತ್ತೇನೋ ಕಡಿಮೆ ಜನ ಇದಾರೆ, ಮುಂದೆ ಇನ್ನು 500 ಜನ ಆಗ್ಬೋದು, 1000 ಜನ ಆಗ್ಬೋದು, ಲಕ್ಷಾಂತರ ಜನ ಆಗ್ಬೋದು. ಅವಾಗ ಏನೇನ್ ಮಾಡ್ಬೇಕು ಅನ್ನೋದು ಈಗ್ಲೇ ಪ್ಲಾನ್ ಮಾಡ್ತಾ ಇದೀವಿ ನಾವು. ದೆನ್ ಏನಾಗ್ಬೇಕು ಅಂತಂದ್ರೆ ನಾವು 1 to 1 ಎಲ್ಲರೂ ಮೀಟ್ ಆಗ್ಬೇಕು. ಲೈಕ್ ಫೋನಲ್ಲಾದ್ರೂ ಅಟ್ಲೀಸ್ಟ್ ನಾವು ಮೀಟ್ ಆಗ್ಬೇಕು. ಅವ್ರು ಒಬ್ಬೊಬ್ರು ಮಾತನ್ನ ಕೇಳಿಸ್ಕೊಳ್ಳೋ ಶಕ್ತಿ ನಮ್ಗೆ ಬರ್ಬೇಕು ಅಂತ ಯೂನಿವರ್ಸಿಗೆ ನಾವು ಈಗ್ಲೇ ಕನೆಕ್ಟ್ ಮಾಡ್ತಾ ಇದೀವಿ. ಹೆಂಗೆ ಅಂದ್ರೆ ಮುಂದೆ ಯಾರೋ ಮಾಡಿದ್ರು, ಯಾರೋ ಮೊದ್ಲು ಹಿಂಗಿದ್ರು ಅಂತ ಬದಲಾಗ್ಬಿಟ್ಟು ನಾವು ಆಗ್ಬಾರ್ದು ಅನ್ನೋ ಉದ್ದೇಶ ನಾವು ಇಟ್ಕೊಂಡ್ಬಿಟ್ಟಿದೀವಿ.
ಸೊ ದಟ್ ಮುಂದೆ ಎಲ್ಲರ ಸಪೋರ್ಟ್ ಇಂದ ನಾವು ಯಾವ ರೀತಿ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದೀವಿ. ನೋಡೋಣ ಯೂನಿವರ್ಸ್ ನಮ್ಮನ್ನ ಯಾವ್ಯಾವ ರೀತಿ ಕರ್ಕೊಂಡು ಹೋಗುತ್ತೋ, ಓಕೆ, ಎಲ್ಲರಲ್ಲೂ ಏನೇನ್ ಎನರ್ಜಿ ಇದೆನೋ ನಮ್ಮ ಸರ್ ಬಂದಿದ್ದಾರೆ, ಅದನ್ನ ಇವತ್ತೇ ಅನೌನ್ಸ್ಮೆಂಟ್ ಮಾಡ್ಬಿಡ್ತೀವಿ. ಆಕ್ಚುಲಿ ನಾಳೆ ಅನೌನ್ಸ್ಮೆಂಟ್ ಮಾಡ್ಬೇಕಂತ ಇತ್ತು, ಇವತ್ತೇ ಅವ್ರು ಬಂದಿದ್ರಿಂದ ನಮ್ಮ 6 ಕ್ಲಾಸ್ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರೋ ಅತಿ ಶೀಘ್ರದಲ್ಲಿ ನಾವು ಡಿಸೆಂಬರ್ 12 ಅಲ್ಲ ಸರ್, 12 ಡಿಸೆಂಬರ್ 12ಕ್ಕೆ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. 6 ಕೀಗೆ ಡಿಸೆಂಬರ್ 12ಕ್ಕೆ ಎಕ್ಸಾಮಿನೇಷನ್ ಇರುತ್ತೆ. ನಾನು ಪೋಸ್ಟರ್ ಹಾಕ್ತೀನಿ ನಮ್ಮ 6 ಕೀಯಲ್ಲಿ. ಅಲ್ಲಿ ಯಾರು ಎಲಿಜಿಬಿಲಿಟಿ ಇರ್ತಿರೋ ನಮ್ಮ ಒಂದು ಅವ್ರನ್ನ ಜನವರಿ 12 ಅಲ್ಲ ಸರ್, ಜನವರಿ 3ಕ್ಕೆ ನಮ್ಮ ವಿಶ್ವಶಕ್ತಿ ಹೀಲರ್ಸ್ ಬಿಡ್ತೀವಿ. ವಿಶ್ವಶಕ್ತಿ ಹೀಲರ್ಸ್ ಹೆಂಗಿರ್ತಾರಂದ್ರೆ ನನ್ನ ಅದು ಸೋಮವಾರ ಥರನೇ ಇರ್ತಾರೆ ಅವರೆಲ್ಲ. ಹೇಗೆ ಎಲ್ಲ ನೀವು ಎಕ್ಸ್ಟ್ರಿಬ್ಯುಲೇಟ್ ಆಗ್ತೀರಿ, ನನಗೆ ಬರ್ತಕ್ಕಂಥ ಪೇಷೆಂಟ್ಗಳನ್ನು ನಿಮ್ಮ ಕಡೆ ಡೈವರ್ಟ್ ಮಾಡ್ತೀನಿ, ನಮ್ಮ ಕೆಲಸಗಳನ್ನು ನಮ್ಮ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹೊರಿಸ್ತೀವಿ. ಬಟ್ ಎಲ್ಲ ನಡೆಯೋದು ವಿಶ್ವಶಕ್ತಿ ವೇದಿಕೆಯಿಂದನೇ. ಬಟ್ ವ್ಯಾಲೆಂಟ್ರಿ ಆಗಿ ಹೊರಗಡೆ ಹೋಗೋರಿಗೆ ನೋ ಪ್ರಾಬ್ಲಮ್. ಬಟ್ ನಾವು ವ್ಯಾಲೆಂಟ್ರಿ ಆಗಿ ನಿಮ್ಮ ಜೊತೆಗೆ ಇರ್ತೀವಿ ಸರ್ ಅಂದರೆ ನಮ್ಮ ವಿಶ್ವಶಕ್ತಿ ಕಡೆಯಿಂದ ನಿಮಗೆಲ್ಲ ಸಪೋರ್ಟ್ ಇರುತ್ತೆ. ನನಗೇನು ಬರ್ತದೆ ಅದೆಲ್ಲ ನಿಮಗೆ ಕೊಟ್ಕೊತ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ನಮಗೆ ಯಥೇಚ್ಛವಾಗಿ ಜನ ಬರ್ಬೋದು. ಹಾಗಾಗಿ ನಮ್ಮ ಈಗ 6 ಕೀದಲ್ಲಿ ಬ್ಯಾಚ್ ಇರೋರಿಗೆ ಡಿಸೆಂಬರ್ 12ಕ್ಕೆ ಎಕ್ಸಾಮಿನೇಷನ್ ಇಡ್ತೀವಿ. ಇಲ್ಲಿ ಯಾರಾದರೂ ನೀವು ಆನ್ಲೈನಲ್ಲಿ 1 ಅವರ್ ಟೈಮ್ ಕೊಡ್ತೀವಿ. 1 ಅವರ್ ಟೈಮ್ನಲ್ಲಿ ನೀವು ಅಲ್ಲಿ ಆನ್ಲೈನಲ್ಲೇ ಇರ್ತದಲ್ಲ, ಗೂಗಲ್ ಫಾರ್ಮ್ಸ್ ಥರ ಇರ್ತದೆ, ಅದನ್ನು ಆನ್ಲೈನಲ್ಲೇ ನೀವು ಕ್ಲಿಕ್ ಮಾಡ್ಬೋದು. ಇನ್ನೂ ಅದನ್ನು ಪ್ಲ್ಯಾನಿಂಗ್ ಮಾಡಿಲ್ಲ. ನಾನು ಇವತ್ತು ನಂಬೇಣ್ಣ ಸರ್ ಮಾತಾಡಿದ್ದು. ಹಾಗಾಗಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊರಿ, ಎಲ್ಲ ರಿವಿಷನ್ ವೀಡಿಯೋಸ್ ಮಾಡ್ಕೊಳ್ಳಿ. ಹಾಗಾಗಿ ಎಷ್ಟು ಜನ ಇದ್ದೀರೋ 150 ಮೆಂಬರ್ಸ್ ಏನೋ ಪ್ಲಸ್ ಇದ್ದೀರಿ, ಅಲ್ಲಿ ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಫ್ಯೂಚರನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ಓಕೆನಾ? ನಂಬೇಣ್ಣ ಸರ್ ಮಾತಾಡಿ ನೆಕ್ಸ್ಟ್. ಅದೇ ಅದಕ್ಕೋಸ್ಕರನೇ ನಾವು ಅಂದ್ರೆ ನಮ್ದು ಏನ್ ಯೋಚನೆ ಇದೆ ಅಂತಂದ್ರೆ, ನಾವು ಇಲ್ಲಿಂದ 20 ವರ್ಷ 30 ವರ್ಷವರೆಗೂ ಯೋಚನೆ ಮಾಡ್ತಾ ಇದೀವಿ. ನಮ್ದು ಹೆಂಗೆ ಅಂದ್ರೆ ನಾವು ಕುಟುಂಬ ಅಂತ ನಾವು ಹೇಳ್ಬಿಡಿದೀವಲ್ಲ ಯೂನಿವರ್ಸ್ಗೆ, ಇದು ನಮ್ಮ ಕೊನೆವರೆಗೂ ನಮ್ಮ ಕುಟುಂಬದವರೇ ಆಗಿರ್ಬೇಕು ನೀವು. ಅಂದ್ರೆ ನೀವು ಯಾವತ್ತೋ ಕಲ್ತು ಬಿಟ್ಟು ಹೋಗ್ಬಿಟ್ರಿ ಅನ್ನೋ ಹೊರಗು ನಮಗೂ ಇರಬಾರ್ದು, ನಾವು ಹೇಳ್ಬಿಟ್ಟು ಬಿಟ್ಬಿಟ್ಟು ನಿಮ್ಮನ್ನ ಓದ್ವಿ ಅನ್ನೋ ಹೊರಗು ನಮಗೂ ಇರಬಾರ್ದು, ನಿಮ್ಗೂ ಇರಬಾರ್ದು ಅನ್ನೋ ಯೋಚನೆ ನಮ್ದು. ಹಂಗಾಗಿ ನಿಮ್ದು ಸಪೋರ್ಟ್ ಎಲ್ಲದು ಬೇಕು ಎಲ್ರಿಗೂ. ಆಮೇಲೆ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಆಗಿ ಈಗ ನೀವೀಗ 6 ಕೀ ಮುಗ್ದಿದೆ ಅಲ್ವಾ, ಈಗ ಆಕ್ಯುಪ್ರೆಷರ್ ಸ್ಟಾರ್ಟ್ ಆಗ್ತಾ ಇದೆ. ನೀವೇನ್ ಮಾಡಿ ಅಂದ್ರೆ ಫಸ್ಟ್ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಟ್ರೀಟ್ಮೆಂಟ್ ಕೊಡಿ, ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಎಲ್ರಿಗೂ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈ ಕಲರ್ ಹಾಕ್ಬಿಟ್ರೆ ಏನೋ ಆಗ್ಬಿಡುತ್ತೇನೋ, ಈ ಪ್ರೆಷರ್ ಹೊತ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂದ್ರೆ, ವಾಣಿ ಮೇಡಮ್ ಹೇಳ್ತಾ ಇದ್ರು ಅವ್ರು ಆಕ್ಚುಲಿ ಆಗ್ಲೇ, ನೀವು ಯಾವುದೇ ಒಂದು ಇಂಟೆನ್ಷನ್ ಅಥವಾ ಇಂಟ್ಯೂಷನ್ ಅಥವಾ ಅದೊಂದು ನಿರ್ಧಾರ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಲೆ ಸುಮ್ನೆ ನೀವು ಕೈನ ಎಲ್ ಬೇಕಲ್ಲಿ ಡೈಲಿ ನಾವು ಪ್ರೆಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 2 ವೀಲರ್ಸ್ ಓಡಿಸ್ತಾನೆ ಇರ್ತಾರೆ ಡೈಲಿ, ಅವ್ರ ಕೈಯಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳು ಪ್ರೆಸ್ ಆಗ್ತಾ ಇರುತ್ತೆ, ಒಂದಲ್ಲ ಒಂದ್ ರೀತಿ ಪ್ರೆಸ್ ಆಗ್ತಾ ಇರುತ್ತೆ. ಅಥವಾ ಯಾರೋ ಗಾರ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಒಂದಲ್ಲ ಒಂದ್ ಪಾಯಿಂಟ್ ಪ್ರೆಸ್ ಮಾಡ್ತಾನೆ ಇರ್ತಾರೆ. ಹಂಗಂದ್ರೆ ಅವ್ರದ್ದು ಆರ್ಗನ್ ಡಿಸ್ಟರ್ಬ್ ಆಗುತ್ತೆ, ಹಂಗಂದ್ರೆ ಸಾಧ್ಯ ಇಲ್ಲ. ಆ ತರ ಅಲ್ಲ, ನಿಮ್ ಇಂಟೆನ್ಷನ್ ಇರ್ಬೇಕು. ನಾನು ಲಿವರ್ನ ಪ್ರೆಸ್ ಮಾಡ್ತಾ ಇದೀನಿ ಅಂದ್ರೆ ಲಿವರ್ಗೆ ಅದು ಆ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಯೂನಿವರ್ಸ್ ಎನರ್ಜಿ ಪಾಸ್ ಆಗುತ್ತೆ ಅದ್ರ ಥ್ರೂ. ಅದೇನ್ ಮಾಡುತ್ತೆ, ಕರೆಕ್ಷನ್ ಮಾಡುತ್ತೆ. ನಾವು ಸುಮ್ನೆ ಏನೋ ಒಂದ್ ಕೈಯಲ್ಲಿ ಸುಮ್ನೆ ನಾನು ಏನೋ ಯೋಚನೆ ಮಾಡದಲ್ಲೇ ಏನೋ ಒಂದು ಪ್ರೆಸ್ ಮಾಡ್ತೀನಿ ಅಂತಂದ್ರೆ ಹಂಗ ಆಗಲ್ಲ. ಆಮೇಲೆ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ಓವರ್ ಡೋಸೇಜ್ ಅನ್ನೋ ಎಫೆಕ್ಟ್ ಅಂತ ಏನಾಗಲ್ಲ. ಏನಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಪಾಯಿಂಟ್ ನ, ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ಇದೆ, ಆ ಎಕ್ಸೆಪ್ಟ್ ಕ್ರಿಟಿಕಲ್ ಪಾಯಿಂಟ್ಸ್ ಬಿಟ್ಬಿಟ್ಟು ನೀವು ನಾರ್ಮಲ್ ಪ್ರೆಸ್ಗಳು ಮಾಡೋದಾಗ್ಲಿ ಕಲರ್ಸ್ ಆಗ್ಲಿ ಹಾಕೋದ್ರಿಂದ ಏನಂತ ಎಫೆಕ್ಟ್ ಆಗಲ್ಲ. ಸೊ ದಟ್ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಸುತ್ತಮುತ್ತ ಇರೋರಿಗೆ ಟ್ರೀಟ್ ಮಾಡಿ, ಯು ಸಿ ದಿ ರಿಸಲ್ಟ್. ಒಬ್ರು ಕಣ್ಣಲ್ಲಿ ನೀವು ಕೊಟ್ಟಿದ್ದ ಟ್ರೀಟ್ಮೆಂಟ್ ಇಂದ ನಾನು ಹುಷಾರಾಗ್ಬಿಟ್ಟೆ ಅಥವಾ ನನಗೊಂದ್ ಸ್ವಲ್ಪ ರಿಲೀಫ್ ಸಿಕ್ತು ಅಂದ್ರೆ ಆ ಖುಷಿ ನಿಮ್ಗೆ ಬೇರೆ ಯಾವುದು ನಿಮಗೆ ತಂದು ಕೊಡಕ್ಕಾಗಲ್ಲ. ಅಷ್ಟು ಖುಷಿ ಆಗುತ್ತೆ ನಿಮ್ಗೆ, ಅಷ್ಟು ಖುಷಿ ನಿಮ್ಮ ಮನ್ಸಿಗೆ ಬಂದ್ಬಿಡುತ್ತೆ. ಅದನ್ನ ನೀವು ಅನುಭವಿಸ್ಬೇಕು, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕನ್ನೋ ಉದ್ದೇಶ ನಮ್ದು. ಆಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಈ ವೇದಿಕೆನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀವಿ. ಹೆಂಗೆ ಅಂದ್ರೆ ಯಾರಲ್ಲಿ ದೊಡ್ಡ ಮಟ್ಟಕ್ಕೆ ಜ್ಞಾನ ಇದೆ, ಈಗ ಚಕ್ರ ಇರ್ಬೋದು, ಆಮೇಲೆ ಇದರಲ್ಲಿ ಮುದ್ರಾಗಳಿರ್ಬೋದು, ಕೆಲವೊಂದು ಪ್ರಾಣಾಯಾಮದಲ್ಲೇ ಕೆಲವೊಂದು ವಿಧವಾಗಿದಾವೆ, ನಾವು ಇಮ್ಯಾಜಿನ್ ಮಾಡಕ್ ಕೇಳು ಇರಲ್ಲ, ಆ ತರದ ಜ್ಞಾನಗಳೆಲ್ಲ ಇದೆ ಕೆಲವೊಬ್ರಿಗೆ. ಅದನ್ನೆಲ್ಲ ನೋಡ್ಕೊಳ್ರಿ. ಆಮೇಲೆ ಈಗ ಏನಾಗುತ್ತೆ, ಕೆಲವೊಂದು ಯೋಗದಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ನಾರ್ಮಲ್ ಆಸನಗಳು ಮಾಡ್ತಾರೆ. ಆಕ್ಚುಲಿ ನಾನ್ ಕೇಳ್ಪಟ್ಟಂಗೆ ಬರೀ ಆಸನಗಳ ಜೊತೆಲಿ ಬ್ರೆತ್ ಕಂಟ್ರೋಲ್ ಮಾಡ್ಬೇಕು, ಬ್ರೀತಿಂಗ್ ನ ಕಂಟ್ರೋಲ್ ಮಾಡ್ಕೊಂಡು ಆಸನಗಳು ಮಾಡ್ಬೇಕು. ಇನ್ಹೇಲ್ ಯಾವಾಗ ಮಾಡ್ಬೇಕು, ಎಕ್ಸೇಲ್ ಯಾವಾಗ ಮಾಡ್ಬೇಕು, ಹೆಂಗೆ ಆಸನಗಳು ಮಾಡ್ಬೇಕು ಅನ್ನೋ ಒಂದು ಜ್ಞಾನಗಳಿರುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ 369 ಅದು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಏನೇನೆಲ್ಲ ಕವರ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಅದ್ರ ಬಗ್ಗೆ ನಾನು ಮುಂದಿನ ದಿನ ಹೇಳ್ಕೊಡ್ತೀನಿ.
ಆಮೇಲೆ ಅದೇ ತರ ಇನ್ನೊಬ್ರು ಯಾರೋ 369 ಹೇಳ್ಕೊಡೋರು ಬರ್ಬೋದು. ಇನ್ನು ಈ ವಿಶ್ವದಲ್ಲಿ ಒಬ್ರಿಗಿಂತ ಅಂದ್ರೆ ಮರಕ್ಕಿಂತ ಮರ ಹೆಚ್ಚು ಅಂತೇಳಿ ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಅನ್ನೋದಿಲ್ಲ, ಎಲ್ಲರಿಗೂ ಎಲ್ಲಾ ರೀತಿಯ ಜ್ಞಾನ ಇರುತ್ತೆ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಜ್ಞಾನದಲ್ಲಿ ಏನಿದೆ ಅದನ್ನ ಮಾಸ್ಟರ್ ಆಗ್ತಾ ಹೋಗಿ. ನೀವು ಮಾಸ್ಟರ್ ಆಗ್ತಾ ಹೋದಂಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಸೇವೆ ಮಾಡಕ್ ಅನುಕೂಲ ಆಗುತ್ತೆ. ಹಂಗಾಗಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಸ್ವಲ್ಪ ಏನೇ ಹೇಳ್ಕೊಡ್ತಿದಾರೆ ಸರ್ ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ, ಮಾಸ್ಟರ್ಸ್ ಆಗಿ. ಎಲ್ರೂ ಮಾಸ್ಟರ್ಸ್ ಆಗ್ಬೇಕು. ನಮ್ಗೆ ಯಾರೋ ಒಬ್ರು ಸೋಮು ಸರ್ ಒಬ್ರು ಮಾಸ್ಟರ್ ಆಗ್ಬೇಕು ಅನ್ನೋ ಇದು ಇಲ್ಲ, ನಮ್ಗೆ ಯೋಚನೆ ಇಲ್ಲ. ನೀವೆಲ್ಲರೂ ಮಾಸ್ಟರ್ಸ್ ಆಗ್ಬೇಕು, ಮುಂದಿನ ಪೀಳಿಗೆ ನೀವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಸೋಮು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೆಷ್ಟು ವರ್ಷ ಹೇಳ್ಕೊಟ್ಬಿಡ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 ವರ್ಷ 60 ವರ್ಷ, ನಾವೊಂದು 50 ವರ್ಷ 60 ವರ್ಷ, ಅದಾದ್ಮೇಲೆ ಮುಂದೆ ಕೈ ಹಿಡ್ಕೊಂಡು ಹೋಗೋರು ಯಾರು? ನೀವುಗಳೇ. ಈಗ ಯಾರೋ ಇದ್ರಲ್ಲಿ ಹೆಂಗ್ ಟೀಮ್ ಇರುತ್ತೆ ಅವರು ನೆಕ್ಸ್ಟ್ ಹಂಗೆ ಪೀಳಿಗೆ ವಯಸ್ಸು ಇದು ಹೋಗ್ಬೇಕು. ಕೊನೆ ಆಗ್ಬಾರ್ದು. ಹೇಳಿದ್ವಲ್ಲ ಸರ್, ಇವತ್ತು ಸಂಜೆ ಮಾತಾಡಿದಾಗ ಎಲ್ಲಾರು 11:30 ಗಂಟೆ, ಈಗ ನೆಕ್ಸ್ಟ್ 11:31 ನಾವು ಪ್ರೀ ಕ್ಲಾಸ್ ಮಾಡಿದಾಗ ಯಾರು ಒಬ್ರು ತಗೋಬಹುದು ಅಂತ ಹೇಳಿದ್ವಲ್ಲ ನಾವು. ತಗೋಬಹುದು ಸರ್. ಈಗ ಇನ್ನು ಸ್ವಲ್ಪ ದಿನ ನಾವು ಝೂಮ್ ಎಲ್ಲ ತಗೊಂತಿದೀವಿ, ಅದು ಸಬ್ಸ್ಕ್ರಿಪ್ಷನ್ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ. ಸೊ ದಟ್ ಝೂಮ್ ಎಲ್ಲ ಆದಾಗ ಕೋ-ಹೋಸ್ಟ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ ಆಕ್ಸೆಸ್. 11:31 ನಮ್ದು 11:30 ಅಲ್ಲ 11:31 ಅಲ್ಲಿ ನಮ್ಗೆ ನಂಬರ್ ಬರಬೇಕು. ಸೊ ದಟ್ ನಂಬರ್ 6 ಬರುತ್ತೆ. ನಂಬರ್ 6 ಇಸ್ ಬ್ಯಾಲೆನ್ಸ್, ನೆನ್ಪಿಟ್ಕೊಳ್ಳಿ. ಹಂಗಾಗಿ ನಿಮಗೆ 6 ಕೀ ಅನ್ನೋದು ನೋಡಿ, ಅಲ್ಲೂ ಕೂಡ ನಮ್ಗೆ ಯೂನಿವರ್ಸ್ ಕನೆಕ್ಟ್ ಆಗಿದೆ. 6 ಕೀ ಅನ್ನೋದು ನಾವು ಇಟ್ಟಿರೋದಲ್ಲ, ಯಾರೋ ಗುರುಗಳು ಅದನ್ನ ತಯಾರಿಸಿದ್ದು, ಅದನ್ನ 6 ಕೀ ಅನ್ನೋ ಯೂನಿವರ್ಸಲ್ ನಂಬರ್ ನಮಗೆ ಬಂತು. ಇದೇ ತರ 11:31ಕ್ಕೆ ಬೆಳಗಿನ ಟೈಮಲ್ಲಿ ಅಂದ್ರೆ ಲೈಕ್ ಮಾರ್ನಿಂಗ್ ಸೆಷನ್ ಒಂದು ಕ್ಲಾಸ್ ಮಾಡಬೇಕು, ಫ್ರೀ ಕ್ಲಾಸಸ್. ಯಾರ್ಯಾರಲ್ಲಿ ಏನೇನು ಜ್ಞಾನ ಇದೆ ಅದು ನೀವು ಹಂಚ್ಕೋಬಹುದು ಅಲ್ಲಿ. ನಾವು ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ತೀವಿ, ಸೊ ದಟ್ ನೀವು ಹಂಚ್ಕೋಬಹುದು ಅಲ್ಲಿ. ಈ ತರ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ನೋಡೋಣ ಯೂನಿವರ್ಸ್ ನಮ್ಮನ್ನ ಹೆಂಗ್ ಕರ್ಕೊಂಡು ಹೋಗ್ತಾ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಮ್ಯಾಮ್. ಹೇಳಿ ಮ್ಯಾಮ್ ಪ್ಲೀಸ್. ಓಕೆನಾ, ಪರವಾಗಿಲ್ವಾ? ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ತುಂಬಾ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ನೀವು ಆಕ್ಚುಲಿ ಟೀಚರ್ ಆಗ್ಬೇಕಾಗಿತ್ತು ನೀವು. ಸರ್ ನಾನು ಪ್ರೊಫೆಸರ್ ಇದ್ರೆ ಟೀಚರ್ ಆಗಿ ಒಂದು 15 ಇಯರ್ಸ್ ಕೆಲಸ ಮಾಡಿದೆ ಸರ್. ಯು ವರ್ಕ್ಡ್ ಆಸ್ ಅ ಪ್ರೊಫೆಸರ್ ಇನ್ ಯುವರ್ ಮೆಡಿಕಲ್ ಕಾಲೇಜ್, ಐ ಥಿಂಕ್ ಸೊ. ಅದು ಸಣ್ಣ ಮಕ್ಕಳಿಗೆ ಮಾಡಿದ್ದು. ನನ್ನ ಮೆಂಟಲ್ ಅರ್ಥಮೆಟಿಕ್ಸ್ ತಗೋತಾ ಇದೆ. ಓ ವೆರಿ ನೈಸ್ ಮ್ಯಾಮ್. ಸೊ ಆಮೇಲೆ ಇನ್ನೊಂದು ನಮ್ದು 369 ಅಲ್ಲಿ ವೈಬ್ರೇಷನಲ್ ಥೆರಪಿ ಅಂತ ಒಂದು ಬರುತ್ತೆ, ವೈಬ್ರೇಷನಲ್ ಅನಾಲಿಸಿಸ್ ಅಥವಾ ಥೆರಪಿ ಅಂತ ಬರುತ್ತೆ. ಅದೇನಂದ್ರೆ ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಆಫ್ ವಾಯ್ಸ್ ನಾವು ಕೇಳಿಸ್ಕೊಂಡ್ರೆ ಅದು ಎನರ್ಜಿ ನಮ್ಮ ಆರ್ಗನ್ ಲೆವೆಲ್ ಅಲ್ಲಿ ಕರೆಕ್ಷನ್ಸ್ ಮಾಡುತ್ತೆ ಅಂತ. ಅದನ್ನ ಸ್ಟಡಿ ಮಾಡ್ತಾ ಇದ್ದೆ. ಇದನ್ನ ಏನಕ್ಕೆ ಹೇಳ್ತೀನಿ ಅಂತ ಹೇಳ್ತೀನಿ ನೋಡಿ. ಕೆಲವೊಬ್ರದ್ದು ವಾಯ್ಸ್ ತುಂಬಾ ಅಂದ್ರೆ ಲೈಕ್ ತುಂಬಾ ಚಿಕ್ಕ ಮಕ್ಕಳು, ಅವ್ರ ವಯಸ್ಸು ಎಷ್ಟೇ ಆಗಿದ್ರು ಕೂಡ ಚಿಕ್ಕ ಮಕ್ಕಳ ತರ ಇರುತ್ತೆ ವಾಯ್ಸ್. ಕೆಲವೊಬ್ರದ್ದು ಚಿಕ್ಕ ಮಕ್ಕಳು ಇದ್ರು ಕೂಡ ತುಂಬಾ ಗಡಸಾಗಿರುತ್ತೆ. ಆಮೇಲೆ ಗಂಡ್ ಮಕ್ಳಿಗೆ ತುಂಬಾ ಗಡಸಾಗಿರುತ್ತೆ, ಹೆಣ್ಮಕ್ಳಿಗೆ ತುಂಬಾ ಸ್ವೀಟ್ ಆಗಿರುತ್ತೆ. ಅಂದ್ರೆ ಲೈಕ್ ನೈಸ್ ವಾಯ್ಸ್ ಇರುತ್ತೆ, ಅಂದ್ರೆ ಲೋ ಪಿಚ್ ಅಲ್ಲಿ ಇರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ. ಅಂದ್ರೆ ಇದನ್ನ ಏನಕ್ಕೆ ಹೇಳಿದೆ ಅಂತಂದ್ರೆ ನೋಡಿ, ನೀವ್ ಹೇಳ್ತಾ ಇದ್ದಿದ್ದು ಒಂದು ಬ್ಯಾಲೆನ್ಸ್ಡ್ ಪಿಚ್ ಇತ್ತಲ್ಲ, ಅದು ತುಂಬಾ ಜನಕ್ಕೆ ಕನೆಕ್ಟ್ ಆಗತ್ತೆ. ಆತರ ನೀವ್ ಹೇಳ್ಕೊಡ್ರಿ. ಸೊ ದಟ್ ಅದನ್ನ ನೋಟ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ನೋಟ್ ಮಾಡ್ಕೊಳೋ ಅಷ್ಟು ಕೆಪಾಸಿಟಿ ಇತ್ತು. ಮುಂದಿನ ದಿನಗಳಲ್ಲಿ ನೀವ್ ಯಾವ್ದೇ ಒಂದು ಕ್ಲಾಸ್ ತಗೊಂಡೋಗ್ಬೇಕಂದ್ರೆ, ಸರ್ ನಮ್ಗೆ ಈ ತರ ಚಾರ್ಟ್, ಈ ತರ ನಮಗೆ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ನಾವು ಪ್ರಿಪೇರ್ ಮಾಡ್ಕೊಡ್ತೀವಿ. ನಿಮ್ಗೆ ಮಾಡ್ಲಿಕ್ಕೆ ಟೈಮ್ ಆಗ್ತಿಲ್ಲ ಅಂದ್ರೆ ನಾನು ಸೋಮು ಸರ್ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀವಿ. ಆ ಚಾರ್ಟ್ ಇಟ್ಕೊಂಡು ನೀವು ಆರಾಮಾಗಿ ಈಸಿಲಿ ಯು ಕ್ಯಾನ್ ಎಕ್ಸ್ಪ್ಲೇನ್. ಐ ಥಿಂಕ್ ಸೊ. ನೀವ್ ಹೇಳಿ ಸರ್ ನನ್ ಕ್ಲಾಸ್ಗೆ ಈ ಚಾರ್ಟ್ ಬೇಕು. ಅಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಸೋಮು ಸರ್ ಪ್ರೆಸೆಂಟ್ ಮಾಡ್ತಿದ್ರಲ್ಲ, ಅದು ನೀಟಾಗಿ ಕಾಣಿಸ್ತಾ ಇರ್ಲಿಲ್ಲ. ಝೂಮ್ ಮಾಡ್ಬೇಕಾಗುತ್ತೆ, ಕೆಲವೊಬ್ರಿಗೆ ಝೂಮ್ ಮಾಡ್ಕೊಂಡು ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಕೆಲವೊಂದು ನಾವು ಬೇಕಂದ್ರೆ ಪಿಕ್ಚರ್ಸ್ ನ ರೆಡಿ ಮಾಡ್ಕೊಡ್ತೀವಿ. ಸೊ ದಟ್ ನೀವು ಎಕ್ಸ್ಪ್ಲೇನ್ ಇನ್ನೂ ನೀಟಾಗಿ ಕನೆಕ್ಟ್ ಆಗ್ಬಿಡುತ್ತೆ. ಅದರ್ವೈಸ್ ಎವ್ರಿಥಿಂಗ್ ವಾಸ್ ಗುಡ್ ಮ್ಯಾಮ್. 2 ಗ್ಲ್ಯಾಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ಬಿಟ್ರಿ. ಆಕ್ಚುಲಿ ಇನ್ನೊಂದು ಹೇಳ್ತೀನಿ ನೋಡಿ, ನಮ್ಗೆ ಇಲ್ಲಿವರೆಗೂ ಇವತ್ತಿನವರೆಗೂ ಬೋನ್ ಅಂಡ್ ಮಸಲ್ ಅಂದ್ರೆ ನಮ್ ದೇಹ ಬೋನ್ ಮಸಲ್ ಬಗ್ಗೆ ಗೊತ್ತಿತ್ತು. ಎಂಡೋಕ್ರೈನ್ ಗ್ಲ್ಯಾಂಡ್ ಅನ್ನ ಹಿಂಗೆ ಯೋಚನೆ ಮಾಡ್ಬೇಕಂತ ನೀವೇ ಸ್ಟಾರ್ಟ್ ಮಾಡಿದ್ರಿ. ಈ ತರ ಯೋಚನೆ ಅಂತ ನೀವು ಸ್ಟಾರ್ಟ್ ಮಾಡೋದು. ಸರ್ ಹೇಳ್ಕೊಟ್ಟಿದ್ದಾರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ, ಅವರು ಮಾತಾಡಿದ್ದಾರೆ. ಬಟ್ ಇನ್ನೂ ಯೋಚನೆ ಮಾಡ್ಬೋದಾ? 12 ವರ್ಷ ನೋಡಿ, 12 ವರ್ಷ ಅಲ್ಲಿ ಯೂನಿವರ್ಸ್ ನೋಡಿ. ಅದೇ ನಾನು ಅನ್ಕೊಂಡೆ. ಅಲ್ಲೂ 12ರಿಂದ 16 ಅಲ್ಲೂ ಅದೇ 3-6 ಬಂತಲ್ಲಪ್ಪ. ನಾನು ಹೇಳುವಾಗ ನಗು ಬಂತು ನಂಗೆ. ಬಟ್ ನೋಡಿ, ಅಲ್ಲೂ 12 to 15 ಇಯರ್ಸ್ ಅಂದೆ ನನ್ನ ಥೈಮಸ್ ಗ್ಲ್ಯಾಂಡ್ ಆಕ್ಟ್ ಮಾಡೋದು. ಅಲ್ಲೂ 360 ಬರುತ್ತೆ ನೋಡಿ. ಇದು ನಾವು ಏನನ್ನೋದು, ಇದನ್ನ ಕೋಇನ್ಸಿಡೆನ್ಸ್ ಅನ್ನೋದಾ ಇಲ್ಲ ನೇಚರೇ ನಮಗ್ ಕಳಿಸ್ತಾ ಇರೋ ಒಂದು ಇನ್ಫಾರ್ಮೇಶನ್ ಅನ್ನೋದ?
ಇದ್ರ ಬಗ್ಗೆನೇ ನಾನು ಮಾತಾಡೋದು. ನೆಕ್ಸ್ಟ್ ನಾನು 369 ಕ್ಲಾಸ್ ತಗೊಂಡಾಗ ಮೇಡಮ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಮೇಡಮ್. ಅದು ನಾನು ಎಕ್ಸ್ಪ್ಲೋರ್ ಮಾಡ್ತಾನೆ ಇದೀನಿ, ಇನ್ನೂ ನನ್ಗೂ ನಿಲುಕ್ತಾ ಇಲ್ಲ ಅದು. ಅಂದ್ರೆ ಇಮ್ಯಾಜಿನ್ ಮಾಡಿ, ಆ ಯೂನಿವರ್ಸ್ ಅಲ್ಲಿ ಅಷ್ಟು ಇಡನ್ ಇದಿದೆ, ಯಾರು ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ ಅದನ್ನ, ಯಾರು ಸಾಧ್ಯ ಇಲ್ಲ ಮೇಡಮ್. ನಾವು ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ, ಒಂದು ಧೂಳಿನ ಕಣಕ್ಕಿಂತ ಸಣ್ಣವ್ರು ನಾವು ಪ್ರಕೃತಿ ಮುಂದೆ. ನಾವು ಏನೇ ಟೆಕ್ನಾಲಜಿ ಇರ್ಬೋದು, ನಮ್ಮ ಹತ್ರ ಆಲ್ರೆಡಿ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆ, ಅದು AI ಬೀಟ್ ಮಾಡಕ್ ಆಗೋದೇ ಇಲ್ಲ. ನಮ್ಮ ಹತ್ರ ಇರೋ ನ್ಯಾಚುರಲ್ ಇಂಟೆಲಿಜೆನ್ಸ್ ನ AI ಬೀಟ್ ಮಾಡಕ್ ಆಗೋದೇ ಇಲ್ಲ. AI ನ ಡೆವಲಪ್ ಮಾಡೋದು ಮನುಷ್ಯನಿಗೆ ಎಷ್ಟು ನ್ಯಾಚುರಲ್ ಇಂಟೆಲಿಜೆನ್ಸ್ ಇರ್ಬೋದು. ಸೊ ದಟ್ ಅದ್ರ ಬಗ್ಗೆ, ಈ ನಮ್ದು ಯೂನಿವರ್ಸ್ ಬಗ್ಗೆ ಈಗ ನೋಡಿ, 9 ಮಂತ್ಸೇ ಇರ್ಬೇಕು ನಾವು, 10 ಮಂತ್ಸ್ ಇರಲ್ಲ ತಾಯಿ ಗರ್ಭದಲ್ಲಿ, 9 ಮಂತ್ಸೇ ಇರ್ಬೇಕು. ಆಮೇಲೆ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತಾರೆ. ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಲೆವೆಲ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ತಾಯಿ ದೇಹದಲ್ಲಿ. ಆಮೇಲೆ ಋತುಚಕ್ರ ಅಂತ ಕರೀತಾರೆ, 30 days ಅಂತ ತಗೋಬಹುದು, 27 ಡೇಸ್ ಆಕ್ಚುಲಿ, ಅದು 9 ನಂಬರ್ 9 ನೋಡಿ. ಇದೆಲ್ಲ ಜಸ್ಟ್ ಲೈಕ್ ದಟ್ ನಾವು ಸುಮ್ಮನೆ ರೆಸ್ಯೂಮ್ ಮಾಡೋದಲ್ಲ, ಬಟ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ನಾನು ಇನ್ನೊಂದ್ ಕಡೆ ಸ್ಟಡಿ ಮಾಡ್ತಾ ಇದ್ದಾಗ ಆಕ್ಚುಲಿ ಒಂದ್ ಕಾಲದಲ್ಲಿ 369 ದಿನ ಇತ್ತಂತೆ. ಈಗ ಆಕ್ಚುಲಿ 365, 366 ಅಂತ ಕರೀತಾರೆ. ಅದನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾನು ಫುಲ್ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ದಟ್ 9-15 ಆಯ್ತು. ಸರ್ ನನ್ನ ಹೋಲ್ ಫ್ಯಾಮಿಲಿ ಟೀಚರ್ ಫ್ಯಾಮಿಲಿ ಸರ್ ನಂದು. ಸೂಪರ್ ಮ್ಯಾಮ್. ನನ್ನ ಮಗ ಈಸ್ ಅ PhD in astrophysics. He is also in he is an advisor for Cambridge University. ವೆರಿ ನೈಸ್ ಮ್ಯಾಮ್. ನಮ್ಮಲ್ಲಿ ನಮ್ಮ ತಾತ, ನನ್ನ ಮಗಳು ಇಂಡಿಯನ್ ಏರ್ ಫೋರ್ಸ್, ಅವಳು ಅಲ್ಲಿ ಶಿ ಕೋಚಸ್ ಪೀಪಲ್ ಜೂನಿಯರ್ಸ್ಗೆ. ಹಂಗಾಗಿ ಅದು ರಕ್ತಗತವಾಗಿ ಬಂದಿದೆ ಮೇಡಮ್. ಅವರಿಂದ ನಮಗ್ ಬಂತ, ನಮ್ಮಿಂದ ಅವ್ರಿಗೂ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ನಮ್ ತಾತವರು ಟೀಚರ್ಸ್ ಇದ್ರು ಮೇಡಮ್, ಅವರಿಂದ ನಾವು ಹಂಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಗೇನು ಸರ್ ಟೀಚರ್ಸ್. ಮಾಮೇಲಿ ಮ್ಯಾಮ್. ಸರ್, ನೀವ್ ಅದೇ ದಿನಗಳು ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ ಅಂತ ಹೇಳಿದ್ರಲ್ಲ, ಇವಾಗ ಅವರ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಅಂದ್ರೆ ಈಗ ದಿನ 24 ಗಂಟೆ ಇದೆಯಲ್ಲ, ಅದು ಮುಂದೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಮೇಡಮ್ ಏನಂತ ಹೇಳ್ತೀನಿ ನೋಡಿ, ಎನರ್ಜಿ ಆಕ್ಚುಲಿ ನಾವು ಮೇಡಮ್ ಹೇಳಿದ್ರು, ಸ್ಟಾರ್ಟಿಂಗ್ ಸಣ್ಣ ಏಜ್ ಅಲ್ಲಿ ನಮ್ಗೆ ಎನರ್ಜಿ ತುಂಬಾ ಇರುತ್ತೆ, ಮಿಡ್ಲ್ ಅಲ್ಲಿ ಬಂದಾಗ ಕಡಿಮೆ ಆಗುತ್ತೆ, ಲಾಸ್ಟ್ ಅಲ್ಲಿ ಇನ್ನೂ ಕೊನೆ ಆಗುತ್ತೆ. ಈಗ ನಾವು ಆಕ್ಚುಲಿ ಮಿಡ್ ಏಜ್ ಅಲ್ಲಿ ಇದೀವಿ. ಲೀಪ್ ಇಯರ್ ಅಂತ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ, ನಮ್ದು ಆಕ್ಚುಲಿ 365.24, ಅಲ್ಲೂ ನೋಡಿ 24 like 6, 365.24 ಎವ್ರಿ ಇಯರ್ 365 ದಿನ, 0.24 ಅಂದ್ರೆ ಕಾಲ್ ದಿನ. ಅವ್ರು ಏನ್ ಮಾಡ್ತಿದ್ದಾರೆ, ಎವ್ರಿ 4 ಇಯರ್ಸ್ಗೆ 0.24 into 4 ಅಂದ್ರೆ 1, 360 ಲೀಪ್ ಇಯರ್ ಅಂದ್ರೆ ಎಕ್ಸ್ಟ್ರಾ ಒಂದ್ ದಿನ ಬರುತ್ತಲ್ವಾ, 4 ವರ್ಷಕ್ಕೆ ಒಂದ್ಸಲ ಒಂದು ದಿನ ಎಕ್ಸ್ಟ್ರಾ ಸೇರಿಸ್ತಾರೆ ಕ್ಯಾಲೆಂಡರ್ ಅಲ್ಲಿ. 366 ದಿನ ಆಗುತ್ತೆ, ಲೀಪ್ ಇಯರ್ ಅಂತ ಕರೀತಾರೆ, ಅಧಿಕ ಮಾಸ ಅಂತ ಕರೀತಾರೆ. ಅದು ಒಂದು ಎವ್ರಿ 4 ವರ್ಷ. ಹಂಗಾಗಿ ಇದು ನೀವ್ ಹೇಳಿದ್ ಕರೆಕ್ಟ್ ಮೇಡಮ್. ಅದು ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಯೋಚನೆ ಏನಂತಂದ್ರೆ, ನಾವು ಹೇಳೋದನ್ನು ಮರ್ತ್ ಬಿಡ್ತೀರಾ. ನಾನು ತೋರಿಸಿರೋ ಪಿಕ್ಚರ್ ನೀವು ಈಗಲೂ ರೀಕಾಲ್ ಮಾಡ್ಬೋದು. ನಾನು ಅವತ್ತೇನೋ ನಿಮ್ಗೆ ಒಂದು PPT ತೋರಿಸಿದೆ, 51 ಸ್ಲೈಡ್ ತೋರಿಸಿದ್ದೆ. ಕನಿಷ್ಠ ಪಕ್ಷ ಅದ್ರಲ್ಲಿ ಒಂದು 2-3 ಸ್ಲೈಡ್ ಆದ್ರೂ ನೆನ್ಪಿಟ್ಕೊಂತೀರ. ನಾನು ಆ ತರ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡ ನಮ್ಗೆ ಯೂನಿವರ್ಸ್ ಇನ್ನೂ ಎಷ್ಟು ಜ್ಞಾನ ಕೊಡುತ್ತೋ ಅಷ್ಟು. ನಮ್ದು ಈಗ 6K ಬುಕ್ ಆದಂಗ ಆಗಿದೆ ಸರ್. ಮತ್ತೆ ನಿಮ್ದು ಹೋಗಿ ಪ್ರಯತ್ನ ಸರ್, ನಮ್ಗೆ ಗೊತ್ತಿಲ್ಲ. ನಾನು 369 ಪೇಜಿಗೆ ನಿಲ್ಲಿಸ್ಬೇಕಂತ ಟಾರ್ಗೆಟ್ ಮಾಡಿರೋದು. ನಮ್ದು ಹೋಗಿ ಎಲ್ಲೆಲ್ಲೇ ಹೋಗಿ ಯೂನಿವರ್ಸ್ ಎಲ್ಲೆಲ್ಲ ಕರ್ಕೊಂಡು ಇಲ್ಲ, ನಾನು ಟಾರ್ಗೆಟ್ ಇರೋದು 369 ಪೇಜಿಗೆ ನಿಲ್ಲಿಸ್ಬೇಕಂತ ಹೇಳಿ. ಅಷ್ಟೊಳಗಡೆ ಕಂಪ್ಲೀಟ್ ಆಗ್ಬೇಕೆಲ್ಲ ನಮ್ದು, ನಂಗೆ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಯೂನಿವರ್ಸ್ ಎಲ್ಲಿ ಕರ್ಕೊಂಡು ಹೋಗುತ್ತೆ, ವಿಲ್ ಸಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಬುಧವಾರ ಮತ್ತೆ ಬುಧವಾರ ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you very much. Nambi sir, thank you so much. Thank you sir. Good night sir.